ಈ ವೇದಿಕೆಯಲ್ಲಿ ಆರೋಗ್ಯದ ಬಗ್ಗೆ, ನಮ್ಮ ಜೀವನ ಶೈಲಿ ಮತ್ತು ಆರೋಗ್ಯದ ಬಗ್ಗೆ ಇರುವ ಸರಣಿಯನ್ನು ಮುಂದುವರಿಸ್ತಾ ಔಷಧಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಇದು ತುಂಬ ಸುಲಭ ಅನ್ನಿಸ್ಬೋದು. ಈಗಿನ ಕಾಲದಲ್ಲಿ ಔಷಧಿಗಳ ಬಗ್ಗೆ ಕೇಳದೇ ಇರೋರು ಇಲ್ಲವೇ ಇಲ್ಲ ಅನ್ಬೋದು. ಒಂದು ಕಾಲ ಇತ್ತು, ನಾನು ಓದ್ತಾ ಇರುವಾಗ ಮೈಸೂರಿನಲ್ಲಿ ದೊಡ್ಡ ಆಸ್ಪತ್ರೆ ಅಂತ ಇದ್ವಿ, KR ಹಾಸ್ಪಿಟ್ಲಲ್ಲಿ. ಅಲ್ಲಿ ಬಂದಾಗ ಇಷ್ಟು ದಿವಸ ಏನಾದ್ರು ತೊಂದರೆ ಇತ್ತಾ ಅಂದರೆ, ಇಲ್ಲ ಬುದ್ಧಿ, ನಾವು ಡಾಕ್ಟ್ರ್ ಹತ್ರ ಹೋಗೇ ಇಲ್ಲ, ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಅನ್ನೋರು. ಆ ಕಾಲ ಇತ್ತು. ಅದೇ ಇತ್ತೀಚೆಗೆ ಹೋದ ವರ್ಷ ಒಂದು ಸಮೀಕ್ಷೆ ಮಾಡಿದರು. ನಮ್ಮ ದೇಶದಲ್ಲಿ ನಗರಗಳಲ್ಲಿ ಲಾಸ್ಟ್ 3 months, ಹಿಂದಿನ 3 ತಿಂಗಳಲ್ಲಿ ಔಷಧಿ ತಗೊಂಡವರ ಸಂಖ್ಯೆ 80%. 80% ಜನ ಯಾವುದೋ ಕಾರಣಕ್ಕೆ, ಅದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ವೈದ್ಯರು ಹೇಳಿರ್ಬೋದು, ತಾವೇ ತೊಗೊಂಡಿರ್ಬೋದು, ಆದರೆ ಔಷಧಿ ಸೇವಿಸಿದ್ರು. 30 ವರ್ಷದಲ್ಲಿ ಜೀವನ ಪೂರ್ತಿ ಔಷಧಿನೇ ತೊಗೊಳ್ದವರು, ಡಾಕ್ಟ್ರ್ ಮುಖಾನೇ ನೋಡಿದವರಿಂದ ಹಿಡಿದು ಪ್ರತಿದಿನ ಪ್ರತಿ ವಾರ ಸಣ್ಣ ಪುಟ್ಟದಕ್ಕೂ ಔಷಧಿಗಳನ್ನೇ ತೊಗೊಳ್ಳೋ ಜನ, ಔಷಧಿ ಮೇಲೆ ನಂಬಿಕೆ ಇರೋ ಜನ ತುಂಬ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇದು ಒಂದು ರೀತಿ ವಿಪರ್ಯಾಸ ಅನ್ಬೇಕು. ನಮ್ಮ ಜ್ಞಾನ ಬೆಳೆದಂತೆ, ವಿಜ್ಞಾನ ಬೆಳೆದಂತೆ ನಾವು ನಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೋಬೇಕೇ ಹೊರತು ಔಷಧಿಗಳ ಮೇಲೆ ನಾವು ಡಿಪೆಂಡ್ ಆಗಬಾರ್ದು. ಅದಕ್ಕಾಗಿ ಇವತ್ತು ಮುಖ್ಯವಾಗಿ ಔಷಧಿಗಳು ಅಂದರೆ ಏನು, ಹೇಗೆ ತಗೋಬೇಕು, ತಗೊಳ್ಳೇಬೇಕಾ, ಯಾವಾಗ ತಗೋಬಾರ್ದು, ಯಾವಾಗ ನಿಲ್ಲಿಸಬಾರ್ದು ನೋಡೋಣ. ಇದರಲ್ಲಿ ಕೆಲವು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಅಂದರೆ ನನ್ನ ಅನುಭವದಲ್ಲೇ ಬಂದಿರುವ ಆ್ಯಕ್ಚುಲಾಗಿ ನಡೆದ ಘಟನೆಗಳು, ಇವೆಲ್ಲ ರಿಯಲ್ಲಾಗಿ ನಡೆದ ಘಟನೆಗಳು. ಆಮೇಲೆ ಸ್ವಲ್ಪ ಮೆಡಿಸಿನ್ ಬಗ್ಗೆ ಹಿಸ್ಟ್ರೀಸು, ಯಾಕೆ ಮೆಡಿಸಿನ್ ತಗೋಬೇಕು, ಯಾಕೆ ತಗೋಬಾರ್ದು, ತಗೊಳ್ಳೋದಾದರೆ ಹೇಗೆ ತಗೋಬೇಕು. ಆಮೇಲೆ ಮುಖ್ಯವಾಗಿ ಕಮ್ಯುನಿಕೇಷನ್. ವೈದ್ಯನಾಗಿ ನಾನೇನೋ ಹೇಳ್ತೀನಿ, ಆದರೆ ರೋಗಿಯ ಕಡೆಯವರಾಗಿ ನೀವು ಏನು ಅರ್ಥ ಮಾಡ್ಕೋಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು, ನಾವು ಹೇಳಿದ್ರ ಅರ್ಥ ಏನು ನೋಡೋಣ. ಅಮೇರಿಕಾದ ಸರ್ಜನ್ ಜನರಲ್, ಅಲ್ಲಿಯ ವರಿಷ್ಠ ವೈದ್ಯಕೀಯ ಅಧಿಕಾರಿ ಎವರೆಟ್ ಕೂಪ್ ಹೇಳಿದರು, ಡ್ರಗ್ಸ್ ಡೋಂಟ್ ವರ್ಕ್ ಇನ್ ಪೇಷಂಟ್ಸ್ ಹೂ ಡೋಂಟ್ ಟೇಕ್ ದೆಮ್. ತುಂಬ ಸಿಂಪಲ್. ಆದರೆ ಅವ್ರು ಯಾಕೆ ಹೇಳಿದರು ಇದನ್ನ ಹೇಳಲಿಕ್ಕೇನು ವರಿಷ್ಠ ಅಧಿಕಾರಿ ಬೇಕಾಗಿಲ್ಲ. ನನ್ನ ಚಿಕ್ಕ ಮಗನ ಕೇಳಿದ್ರು ಹೇಳ್ತಾನೆ, ನೀವು ತೊಗೊಳ್ದಿರೋ ವರ್ಕ್ ಆಗಲ್ಲ ಅಂತ. ಆದರೆ ಯಾಕೆ ಅವ್ರು ಹೇಳಬೇಕಂದ್ರೆ, ಅಮೇರಿಕಾದಲ್ಲಿ ಪ್ರತಿ ವರ್ಷ 1.25 ಲಕ್ಷ ಜನ ಔಷಧಿ ತಗೊಳ್ಳದೇ ಇದ್ದಿದ್ದಕ್ಕೆ ಸಾಯ್ತಾಯಿದ್ರು. ದೇ ಡೈಡ್ ಬಿಕಾಸ್ ಆಫ್ ಟ್ರೀಟೇಬಲ್ ಏಲ್ಮೆಂಟ್ಸ್. ಔಷಧಿ ತೊಗೊಂಡ್ರೆ ಸರಿಯಾಗ್ತಿತ್ತು, ಸಾಯ್ತಾ ಇದ್ದವರು ಔಷಧಿಗಳನ್ನ ಬಿಟ್ಟಿದ್ದಕ್ಕೆ ಸತ್ತರು. ಅರ್ಧಕ್ಕರ್ಧ ಜನ, 30-50 ಜನ, ಇದು ಮತ್ತು ಅಮೇರಿಕಾದ, ನಮ್ಮದು ಕೂಡ ಅಲ್ಲ, ಅಮೇರಿಕಾದವರು ವೈದ್ಯರು ಹೇಳಿದ್ದನ್ನು ಪೂರ್ತಿ ಕೇಳಲ್ಲ, ಇಲ್ಲ ಇಗ್ನೋರ್ ಮಾಡ್ತಾರೆ. ಅಯ್ಯೋ ಅವ್ರೇನು ಹೇಳ್ತಾ ಇರ್ತಾರೆ ಬಿಡು, ಅಷ್ಟು ಇಷ್ಟು ಅಂತ, ನಮಗೆ ಅಷ್ಟೆಲ್ಲ ಯಾರು ತೊಗೋತಾರೆ ಅಂತಾರೆ. ಇಲ್ಲ ಜಾಸ್ತಿ ತೊಗೊಂಡ್ಬಿಡ್ತಾರೆ. ಅಯ್ಯೋ 1 ಮಾತ್ರೆ ತೊಗೊಂಡ್ರು, ಕಮ್ಮಿ ಆಯಿತು, ಸ್ವಲ್ಪ ಪರವಾಗಿಲ್ಲ, 2 ತೊಗೊಂಡ್ರೆ ಇನ್ನೂ ಬೆಟ್ರ್ ಅಲ್ವಾ, 2 ತೊಗೊಂಡ್ಬಿಡೋದು. ಇಂಥವೆಲ್ಲ ಆಗತ್ತೆ. ಕಾಲು ಭಾಗ ಅಡ್ಮಿಷನ್ನು ಆಸ್ಪತ್ರೆಗಳಲ್ಲಿ, ಅಮೇರಿಕಾದಲ್ಲಿ ಕಾಲು ಭಾಗ ಅಡ್ಮಿಷನ್ನು ಜನರು ಸೆಲ್ಫ್ ಅಡ್ಮಿನಿಸ್ಟ್ರೇಷನ್, ತಾವೇ ಔಷಧಿಗಳು ತೊಗೊಂಡಿದ್ದು, ವೈದ್ಯರ ಸಲಹೆ ಇಲ್ಲದೆ ತಾವೇ ತೊಗೊಂಡಿದ್ದರಿಂದ ಆಗಿತ್ತು. ಇನ್ನು ನಮ್ಮ ದೇಶಕ್ಕೆ ಬಂದರೆ ಅಷ್ಟು ಮೇಜರ್ ಸ್ಟಡೀಸ್ ಯಾವುದೂ ಇಲ್ಲದೇ ಇದ್ರೂ, ದಿಲ್ಲಿಲಿ ನಡೆದ ಒಂದು ಸ್ಟಡಿ ಪ್ರಕಾರ 60% ಜನ ಎಜುಕೇಟೆಡ್ ಅವರು ವೈದ್ಯರಿಗೆ ಕೇಳೋದಿಲ್ಲ. ತಮ್ಮ ಬುದ್ಧಿಶಕ್ತಿ ಉಪಯೋಗಿಸಿ, ತಮ್ಮ ಗೊತ್ತಿರೋ ಜ್ಞಾನದಿಂದನೇ ಏನೋ ಒಂದು ಔಷಧಿ ತೊಗೊಂಡ್ಬಿಡ್ತಾರೆ. ಹಿಂಗಾಗಿತ್ತು, ಹಿಂದೆ ಆಗಿತ್ತು, 2 ವರ್ಷ ಹಿಂದೆ ಡಾಕ್ಟ್ರ್ ಇದು ಕೊಟ್ಟಿದ್ದರು, ಈಗಲೂ ಅದಾಗಿದೆ ತಾನೇ, ಮತ್ತೆ ಯಾಕೆ ಹೋಗಬೇಕು. ಇನ್ನು ಯಾವುದೇ ಔಷಧಿ ಅಂಗಡಿ ಹತ್ರ ಹೋಗಿ ನಿಂತ್ಕೊಳ್ಳಿ, ಯಾರೋ ಬರ್ತಾರೆ, ಸರ್ ನಮ್ಮ ಮಗುಗೆ ವಾಂತಿ ಭೇದಿ ಆಗ್ತಿದೆ, ಒಂದು ಔಷಧಿ ಕೊಡಿ ಅಂತ. ಮಗುನೂ ಕರ್ಕೊಂಬರಲ್ಲ, ಅಲ್ಲಿ ಡಾಕ್ಟ್ರು ಇರೋಲ್ಲ. ಅವನು ಎಷ್ಟು ವರ್ಷ ಮಗುಗೆ, 2 ವರ್ಷ ಆಯ್ತಪ್ಪ ಇದು ತಗೋ. ಅವನೇನೋ ಕೊಡ್ತಾನೆ, ಇವರೇನೋ ತೊಗೋತಾರೆ. ಸರ್ ಕಾಲು ನೋಗೊಂದು ಮಾತ್ರೆ ಕೊಡಿ, ಅವ್ನು ಕೊಡ್ತಾನೆ, ಇವ್ರು ತೊಗೋತಾರೆ. ಯಾವುದೇ ಔಷಧಿ ಅಂಗಡಿಯಲ್ಲಿ ನಮ್ಮ ದೇಶದಲ್ಲಿ ನೋಡ್ಬೋದು ನೀವು. ಇನ್ನು ಬೇರೆಯವರು ಕೊಟ್ಟಿದ್ದ ಔಷಧಿಗಳನ್ನು ತೊಗೊಳ್ಳೋದು. ಆಸ್ಮಾಗೆ ನಾವು ಇನ್ನೇಲರ್ ಅಂತ ಉಪಯೋಗಿಸ್ತೀವಿ, ಪಂಪ್ ಅಂತಾರೆ ಕೆಲವರು. ಆ ಇನ್ನೇಲರ್ ಉಪಯೋಗಿಸೋರು ಸರಿಯಾಗಿ ಉಪಯೋಗಿಸಲ್ಲ, ಎಷ್ಟೋ ಜನ ಸರಿಯಾಗಿ ಉಪಯೋಗಿಸಲ್ಲ. ಇನ್ನು ಬರ್ತಾ ಏನಾಗುತ್ತೆ, ನಮ್ಮ ವಯಸ್ಸು ಹೆಚ್ಚಿದಂತೆ ಕಾಯಿಲೆಗಳು ಹೆಚ್ಚುತ್ತಾ ಹೋಗುತ್ತೆ.
ಎಸ್ಪೆಷಲಿ ಅಸಾಂಕ್ರಾಮಿಕ ರೋಗಗಳು, ಸಕ್ಕರೆ ಕಾಯಿಲೆ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಹೃದಯದ ಪ್ರಾಬ್ಲಮ್ ಇರ್ಬೋದು, ಅವು ಇದ್ದಾಗ ಅದರ ಮಾತ್ರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆ ಕೆಮ್ಮು ನೆಗಡಿ ಬಂದರೆ ಇನ್ನೊಂದೆರಡು ಮಾತ್ರೆ. ಸೊ ಟೋಟಲ್ ನಂಬರ್ ಆಫ್ ಮೆಡಿಸಿನ್ಸ್, ಒಬ್ಬ ವ್ಯಕ್ತಿ ದಿನಾಲೂ ತಗೊಳ್ಳೋ ಮಾತ್ರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಕೆಲವರು ಟೈಮಿಗೆ ಸರಿಯಾಗಿ ತೊಗೊಳ್ಳಲ್ಲ. ಬೆಳಗ್ಗೆ ತೊಗೊಳ್ಳಿ ಅಂತ ಹೇಳಿದ್ದನ್ನು ಸಾಯಂಕಾಲ ತೊಗೋತಾರೆ, ಮಧ್ಯಾಹ್ನ ತೊಗೊಳಿದ್ದನ್ನು ರಾತ್ರಿ ತೊಗೋತಾರೆ. ಆ್ಯಂಡ್ ಮೆಜಾರಿಟಿ ಆಫ್ ದ ಪೀಪಲ್ ಟೇಕ್ ಮೆಡಿಸಿನ್ ಅನ್ನೆಸೆಸರಿಲಿ. ಬೇಡವಾದಲ್ಲಿ ಮಾತ್ರೆನ ತೊಗೊಳ್ಳೋದು ತುಂಬ ಸಾಮಾನ್ಯ. ಇಲ್ಲ ಸರ್ ತುಂಬ ಸುಸ್ತು, ನಂಗೆ ಬಿ ಕಾಂಪ್ಲೆಕ್ಸ್ ತೊಗೊಳ್ಳದೇ ಇದ್ದರೆ ಆಗಲ್ಲ ಸರ್, ನೆನ್ನೆ ಬಿ ಕಾಂಪ್ಲೆಕ್ಸ್ ಮುಗಿದೋಗಿತ್ತು ತೊಗೊಳ್ಳಿಲ್ಲ, ಸುಸ್ತಾಗ್ಬಿಡ್ತು ಸರ್. ತಕ್ಷಣ ಸುಸ್ತೇ ಆಗ್ಬಿಡುತ್ತೆ ಅವ್ರಿಗೆ. ಆ ಸುಸ್ತು ಮೆದುಳಿನಿಂದ, ಅವ್ರ ಮನಸ್ಸಿನಿಂದ ಬರುತ್ತೆ ಹೊರತು ದೇಹದಿಂದ ಬಂದಿರಲ್ಲ. ಅಷ್ಟು ಡಿಪೆಂಡ್ ಆಗಿಬಿಟ್ಟಿರ್ತಾರೆ. ಇನ್ನು ಉದಾಹರಣೆಗಳು ನೋಡೋಣ. ಇವರೊಬ್ಬರು ಹಿರಿಯ ಪೊಲೀಸ್ ಅಧಿಕಾರಿ ರೀಸೆಂಟಾಗಿ ಒಂದು 15 ದಿವಸದಿಂದ ಫೋನ್ ಮಾಡಿದರು. ಸರ್ ಮೋಷನ್ ಎಲ್ಲ ಕಪ್ಪಗಾಗ್ತಾ ಇದೆ, ಬ್ಲ್ಯಾಕ್ ಸ್ಟೂಲ್ಸ್ ಅಂದ ತಕ್ಷಣ ನಮಗೆ ಹಿಂದೆ ಈ ವೇದಿಕೆಯಲ್ಲೂ ಹೇಳಿದ್ದೆ ನಾನು, ಅಲ್ಸರ್ ಆದರೆ ರಕ್ತ ಹೋದರೆ ಕಪ್ಪಗಾಗತ್ತೆ ಅದು ಅಂತ. ನನಗಿರೋದು ಹಾರ್ಟ್ ಪ್ರಾಬ್ಲಮ್ ಇದೆ, ಆಸ್ಪ್ರಿನ್ ತೊಗೋತಾ ಇದ್ದೀನಿ, ಅದರಿಂದ ಅಲ್ಸರ್ ಆಗಿರಬೇಕು, ಇಲ್ಲದೇ ಇದ್ದರೆ ಕ್ಯಾನ್ಸರ್ ಆಗಿರಬೇಕು ಅಂದ್ಕೊಂಬಿಟ್ರು. ಫೋನ್ ಮಾಡಿದರು, ಇಲ್ಲ ಸರ್ ಬ್ಲ್ಯಾಕ್ ಸ್ಟೂಲ್ ಆಗಿಬಿಟ್ಟಿದೆ, 3 ದಿವಸದಿಂದ ಕಪ್ಪಗೆ ಹೋಗ್ತಾ ಇದೆ. ಸರಿ, ನನ್ನ ಹತ್ರ ಬಂದಾಗ ಅವ್ರು ಕೊಡ್ತಿರೋ ಔಷಧಿ ಏನೇನು, ಇದೆಲ್ಲ ಬಿ ಕಾಂಪ್ಲೆಕ್ಸು, ಇದು ಅದು. ಸರಿ, ಇದರಿಂದ ಯಾವುದು ಬ್ಲ್ಯಾಕ್ ಆಗಲ್ಲ, ಟೆಸ್ಟ್ ಮಾಡಿಸಿ. ಎಲ್ಲ ಟೆಸ್ಟು ನಾರ್ಮಲ್ಲು. ನೋಡಿದರೆ ಅವರು ಬಿ ಕಾಂಪ್ಲೆಕ್ಸ್ ಅಂದ್ಕೊಂಡು ಐರನ್ ಮಾತ್ರೆ ತೊಗೋತಾಯಿದ್ರು. ಐರನ್ ಮಾತ್ರೆಯಿಂದ ಕಪ್ಪಗಾಗ್ತಾಯಿತ್ತು. ಅಷ್ಟೇ ಸಿಂಪಲ್ಲು. ಇನ್ನೊಬ್ಬರು ನಮ್ಮ ಪೇಷಂಟು ಕೇರಳಗೆ ಹೋದ ವರ್ಷ ಅನಿಸುತ್ತೆ, ಓಣಂ ಟೈಮಲ್ಲೇ 1 ವರ್ಷ ಆಯ್ತು ಈಗ. ಅವರು ಕೇರಳ ಹತ್ರ ಹಳ್ಳಿಗೆ ಹೋದರು. ಕಣ್ಣೇನೋ ಸ್ವಲ್ಪ ಕೆಂಪಗಾಯಿತು. ಪಕ್ಕದ ಮನೆಯವರು, ನಂಗೆ ಹಿಂಗಾಗಿತ್ತು, ತ್ರಿವೇಂದ್ರಂ ಮೆಡಿಕಲ್ ಕಾಲೇಜಿಗೆ ಹೋಗಿದ್ದೆ, ಇದು ಔಷಧಿ ಕೊಟ್ಟಿದ್ದರು, ಬೇಗ ವಾಸಿ ಆಯಿತು, ನೀವು ನಂತರ ಉಳ್ಕೊಂಡಿದ್ದೆ ತೊಗೊಂಬಿಡಿ ಅಂದರು. ಹಚ್ಕೊಂಡ್ರು. ಕಣ್ಣೇ ಕಾಣ್ದಂಗೆ ಆಯಿತು. ಹೆದರ್ಕೊಂಡು ಸತ್ನೋ ಬಿದ್ದಂತ ಓಡಿ ಬಂದರು ಬೆಂಗಳೂರಿಗೆ. ಕಣ್ಣೇ ಹೊರಟೋಯ್ತು, 36 ವರ್ಷ, 45 ವರ್ಷ, ಏನು ಗತಿ ಹಂಗೆ ಹಿಂಗೆ ಅಂತ. ಅದಾಗಿದ್ದಷ್ಟೇ. ಅವ್ರ ಪಕ್ಕದವ್ರಿಗಾಗಿದ್ದು ಬೇರೆ ಕಾಯಿಲೆ, ಅದಕ್ಕೆ ಅಟ್ರೋಪಿನ್ ಅಂತ ಕೊಡ್ತೀವಿ, ಅದು ಹಾಕಿದರೆ ಪಾಪೆ ಅಗಲ ಆಗತ್ತೆ, ಆಗ ಬ್ಲರ್ ಆಗುತ್ತೆ ವಿಷನ್ನು. ಅದು ಐರಿಡೋಸೈಕ್ಲಿಟಿಸ್ ಕರೆಕ್ಟ್ ಔಷಧಿ. ಇವ್ರಿಗೆ ಬಂದಿದ್ದು ವೈರಲ್ ಕಂಜಂಕ್ಟಿವೈಟಿಸ್ಗೆ ಏನೂ ಬೇಕಾಗಿರಲಿಲ್ಲ, ಅವ್ರು ಸುಮ್ಮನಿದ್ರೂ ತಾನೇ ಸರಿ ಆಗ್ತಿತ್ತು. ಲಕ್ಕಿಲಿ ಅದು ಟೆಂಪ್ರರಿ, ಅದರಿಂದ ಬೇರೆ ಔಷಧಿ ಕೊಟ್ಟು ಸರಿ ಮಾಡಿದ್ದಾಯಿತು. ಇನ್ನೊಬ್ಬರು 63 ವರ್ಷ, ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆದಮೇಲೆ ಒಂದಿಷ್ಟು ಔಷಧಿಗಳು ಕೊಟ್ಟಿದ್ದರು. ಹಾರ್ಟ್ ಇದರಿಂದ ಕೊಟ್ಟಿದ್ದ ಔಷಧಿ ತೊಗೋತಾಯಿದ್ರು. ಎಲ್ಲ ಇನ್ನೊಬ್ಬರ ಹತ್ರ ಹೋಗಿ ಬಿ ಪಿ ಚೆಕ್ ಮಾಡಿಸಿದ್ರು. ಬಿ ಪಿ ಸರಿ ಇದೆ, ಏನೇನು ಮಾತ್ರೆ ತೊಗೋದು? ಈ ಮಾತ್ರೆ ತೊಗೋತಾ ಇದ್ದೀನಿ. ನಿಮ್ಮ ಬಿ ಪಿ ಸರಿ ಇದೆ, ಇದ್ಯಾಕೆ ಮಾತ್ರೆ? ಬಿಟ್ಬಿಟ್ರು. ಬಿಟ್ಟ ತಕ್ಷಣ ಸಡನ್ನಾಗಿ ಚೆಸ್ಟ್ ಪೇನ್ ಬಂತು. 1 ವಾರ ಅಡ್ಮಿಟ್ ಆಗಿದ್ದಾಯಿತು. ಯಾಕೆಂದರೆ ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಕೆಲವು ಬೀಟಾ ಬ್ಲಾಕರ್ ಅಂತ ಕೊಟ್ಟಿರ್ತೀವಿ ನಾವು. ಮೆಟಾಪ್ರೋಲಲ್ಲಿರ್ಬೋದು, ಪ್ರೊಪ್ರಾನಲ್ಲಿರ್ಬೋದು, ಅಟೆನ್ಲಾಲಿರ್ಬೋದು, ನೆಬಿಯೋಲಲ್ಲಿರ್ಬೋದು, ಬೀಟಾ ಬ್ಲಾಕರ್ ಗ್ರೂಪ್ ಅಂತ. ಅದನ್ನು ಸಡನ್ನಾಗಿ ನಿಲ್ಲಿಸಬಾರ್ದು. ಇನ್ನೊಂದು, ಅದು ಬಿ ಪಿಗೂ ಕೊಟ್ಟಿರ್ತೀವಿ ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ಗೂ ಕೊಟ್ಟಿರ್ತೀವಿ. ಇವ್ರಿಗೆ ಕೊಟ್ಟಿದ್ದು ಹಾರ್ಟ್ ಪ್ರಾಬ್ಲಮ್ಗೆ, ಬಿ ಪಿ ಇರಲೇ ಇಲ್ಲ ಇವ್ರಿಗೆ. ಕನ್ಫ್ಯೂಷನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇನ್ನೊಬ್ಬರು ಶುಗರು ಬೇಕಾಬಿಟ್ಟು ಹೋಗ್ತಾಯಿತ್ತು. ಯಾಕೆ? ಡಾಕ್ಟ್ರ್ ಹೇಳಿದರು, ಇಂಜೆಕ್ಷನ್ ತೊಗೋಬೇಕಾದ್ರೆ ಏನು, ಊಟಕ್ಕಿಂತ ಮೊದಲು ತಗೊಳ್ಳಿ ಇನ್ಸುಲಿನ್ನು. ರಾತ್ರಿ ಉಪ್ಪಿಟ್ಟು ತಿಂದೆ ನಾನು, ಊಟ ಅಲ್ವಲ್ಲ, ಇನ್ಸುಲಿನ್ ಬಿಟ್ಬಿಡೋದು. ಪೋಹ ಅಂತಿದ್ರು ಅವರು, ಅವಲಕ್ಕಿ, ಮಹಾರಾಷ್ಟ್ರದವರು. ಉಪ್ಪಿಟ್ಟು ಅವಲಕ್ಕಿ ತಿಂದಾಗ ಬಿಟ್ಬಿಡೋದು ಇನ್ಸುಲಿನ್ನು. ಅನ್ನ ತಿಂದಾಗ ತೊಗೊಳ್ಳೋದು. ಶುಗರ್ ಮೇಲೆ ಕೆಳಗೆ ಹೋಗ್ತಿತ್ತು. ಅವ್ರು ಬೆಂಗಳೂರಲ್ಲಿ 4-5 ಜನ ಡಾಕ್ಟ್ರ್ ಹತ್ರ ಓಡಾಡಿ ಯಾಕೆ ಅಂತಲೇ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಕೊನೆಗೆ ಕಂಡು ಹಿಡಿದಿದ್ರೆ ಇಷ್ಟು ಸಿಂಪಲ್ ರೀಸನ್ನು. ಇನ್ನೊಬ್ಬರು ಎಲ್ಲ ಚೆನ್ನಾಗಿತ್ತು, ಸಕ್ಕರೆ ಕಾಯಿಲೆ ಕಂಟ್ರೋಲಲ್ಲಿತ್ತು. ಮಗ ಅಮೇರಿಕಾದಿಂದ ಸಿರಿಂಜ್ ಕಳಿಸ್ದ. ಫ್ರೀ ಸಿರಿಂಜ್ ಬಂದು ಅಂದ್ಬಿಟ್ಟು ಆ ಸಿರಿಂಜ್ ಉಪಯೋಗಿಸೋಕ್ಕೆ ಶುರು ಮಾಡಿದರು. ಇನ್ಸುಲಿನಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಅಮೇರಿಕಾದಲ್ಲಿ ಉಪಯೋಗಿಸೋದು ಈ ಸಿರಿಂಜು, ಅದು 100 IU/ml ಅಂತಿರುತ್ತೆ. ನಮ್ಮ ದೇಶದಲ್ಲಿರೋದು ಈ ಸಿರಿಂಜು, ಈ ಇನ್ಸುಲಿನ್ನು 40ಗೆ 40 ಟ್ಯಾಲಿ ಆಗಬೇಕು. ಅದು 40 IUನ 100 IUನಲ್ಲಿ ಉಪಯೋಗಿಸಿದರೆ ಸಡನ್ನಾಗಿ ಡೋಸು ಕಮ್ಮಿ ಆಗಿಬಿಡುತ್ತೆ, ಶುಗರ್ ಇದಾಗತ್ತೆ.
ಈ ರೀತಿ ಬೇರೆ ಬೇರೆ ತಪ್ಪುಗಳು ಆಗ್ತಾ ಹೋಗುತ್ತೆ. ಇನ್ನು ಇವೆಲ್ಲ ಸರ್ ಮೆಡಿಕಲ್ಲು ನಮಗೇನು ಗೊತ್ತಾಗತ್ತೆ ಅಂತೀರಾ. ಕಾಯಿನ್ಸ್ ಎಲ್ರಿಗೂ ಗೊತ್ತು, ನಮ್ಮ ದೇಶದ್ದೇ ಕಾಯಿನ್ಸು. ನೋಡೋಣ ಹೇಳಿ, ಮೇಲ್ಗಡೆದು ಯಾವ ಕಾಯಿನು? ₹2. ಇದು ಹೇಳಿ, 1, 5. ಓಕೆ, ಇದು ಇದು ಮೇಲ್ಗಡೆದು ₹2, ಇದು ಹಳೆ ₹1. ಇನ್ನು ಕೆಳಗಡೆದು ನೋಡೋಣ. ಇದು ₹1, ಸಾರಿ, ಇದು ಹೊಸ ₹2. ಈ ವರ್ಷ ಬಂದಿರೋದು 2011ನೇ ಇಸ್ವಿದು. ಕನ್ಫ್ಯೂಷನ್ ಆಗತ್ತೆ. ಇದೇ ರೀತಿ ಔಷಧಿಗಳು ನೋಡಿ, ಈ ಕಡೆ ನೋಡಿದ್ರೆ ಎರಡು ಒಂದೇ ಥರ ಕಾಣುತ್ತೆ ಔಷಧಿಗಳು, ಇಲ್ಲಿ ನೋಡಿದ್ರೆ ಇದೇ ಬೇರೆ ಔಷಧಿ, ಇದೇ ಬೇರೆ ಔಷಧಿ. ಇದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಾವು ವಿದ್ಯಾವಂತರಿದ್ದು ಬೇಕು ಅಂತ ತಪ್ಪು ಮಾಡದೇ ಇದ್ರೂ ಕೆಲವು ಸಲ ಕನ್ಫ್ಯೂಷನ್ ಆಗುತ್ತೆ. ನಿಮ್ಮಲ್ಲೇ ಎಷ್ಟೋ ಜನರ ಜೇಬಿನಲ್ಲಿ ₹2 ಕಾಯಿನ್ ಇರ್ಬೋದು, ನೀವು ₹1 ಅಂತ ಕೊಟ್ಟಿರ್ಬೋದು, ಅವರು ₹1 ಅಂತ ಇಸ್ಕೊಂಡಿರ್ಬೋದು. ಎಷ್ಟೋ ಜನ ಗಮನಿಸಿಲ್ಲ ₹2 ಕಾಯಿನ್ ಈಗ ₹1 ಥರ ಮಾಡಿಬಿಟ್ಟಿದ್ದಾರೆ ಅಂತ. ಔಷಧಿಗಳ ವಿಷಯದಲ್ಲಿ ₹2 ₹1 ಹೋದರೆ ಪರವಾಗಿಲ್ಲ, ₹1 ಡಿಫ್ರೆನ್ಸು. ಔಷಧಿಲಿ ಮೇಲಿನ ಔಷಧಿ ಬದಲು ಕೆಳಗಿನ ಔಷಧಿ ತೊಗೊಂಡ್ರೆ ಅಜಗಜಾಂತರ ಆಗಿಬಿಡುತ್ತೆ. ಇಲ್ಲಿ ಆ್ಯಕ್ಚುಲಿ ಒಂದು ಸಕ್ಕರೆ ಕಾಯಿಲೆ ಮಾತ್ರೆ, ಇನ್ನೊಂದು ಅಲರ್ಜಿ ಮಾತ್ರೆ. ಈ ರೀತಿ ವ್ಯತ್ಯಾಸಗಳು ಬರುತ್ತೆ. ಇನ್ನು ಇತಿಹಾಸಕ್ಕೆ ಹೋದರೆ ಔಷಧಿಗಳು ಮನುಷ್ಯನ ಇದ್ದಾಗಿಂದನೂ ಔಷಧಿಗಳಿವೆ, ಬೇರೆ ಬೇರೆ ರೂಪದಲ್ಲಿ. ಯಾಕಂದರೆ ಮನುಷ್ಯನಿಗೆ ಏನೇ ತೊಂದರೆ ಆದರೂ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ, ಶಮನ ಮಾಡಲಿಕ್ಕೆ, ಅದು ಎಲೆ ಇರ್ಬೋದು ಅಥವಾ ಗಿಡದ ಬೇರಿರ್ಬೋದು, ಬೇರೆ ಬೇರೆ ರೂಪದಲ್ಲಿ ಔಷಧಿಗಳಿವೆ. ಆಮೇಲೆ ಆಲ್ಕೆಮಿ ಯುಗ ಬಂದಾಗ ಹೆವಿ ಮೆಟಲ್ ಶುರು ಆಯಿತು. ಮರ್ಕ್ಯುರಿ ಇರ್ಬೋದು, ಲೆಡ್ ಇರ್ಬೋದು. ಮರ್ಕ್ಯುರಿ ಕೆಲವು ನೋವು ಶಮನ ಮಾಡೋ ರೂಢಿ ಇದಿದೆ, ಗುಣಗಳು, ಅವೆಲ್ಲ ಶುರು ಆಯಿತು. ಆಮೇಲೆ 1920ರಿಂದ ಆಸ್ಪ್ರಿನ್ ಅವೆಲ್ಲ ಶುರು ಆಯಿತು. ಪೇನ್ ಕಿಲ್ಲರ್ಸ್ ಬಂತು, ಕ್ಯಾನ್ಸರ್ಗೆ ಔಷಧಿಗಳು ಬಂತು. ಇನ್ನು ಈಗ ಬಯಾಲಜಿಕಲ್ಸ್ ಅಂತ ಬಂದಿದೆ. ಕೆಲವೆಲ್ಲ ಔಷಧಿಗಳು ಬಯಾಲಜಿಕಲ್ಸ್ ಅಂತೀವಿ, ಅದು ಆ್ಯಂಟಿಬಾಡಿನ ನಮ್ಮ ದೇಹದಲ್ಲಿ ಇದು ಮಾಡಿ ಮಾಡುತ್ತೆ. ಮಾನೋಕ್ಲೋನಲ್ ಆ್ಯಂಟಿಬಾಡೀಸ್ ಅವೆಲ್ಲ ಬಂದಿದೆ. ಇನ್ನು ನೆಕ್ಸ್ಟು ಈಗ ಬರ್ತಾ ಇರೋದು ಜೆನೆಟಿಕಲಿ ಇಂಜಿನಿಯರ್ಡು. ನಾನು ಹೋದರೆ ನೋಡೋದು, ನನ್ನ DNA ಟೆಸ್ಟ್ ಮಾಡೋದು, ನಿಮಗೆ ಈ ಔಷಧಿ ಮಾತ್ರ ಸೂಟ್ ಆಗುತ್ತೆ ಅಂತ ಟೆಸ್ಟ್ ಮಾಡಿ ಆ ಔಷಧಿ ನಮಗೆ ಕೊಡೋದು. ಅದು ನೆಕ್ಸ್ಟ್ ಬರ್ತಾ ಇದೆ. ಈ ರೀತಿ ಬೆಳೀತಾ ಹೋಗಿದೆ ಔಷಧಿಗಳು. ಹಳೆಯ ಕಾಲದಲ್ಲಿತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ. ಮುಖ್ಯವಾಗಿ 2 ಔಷಧಿಗಳ ಬಗ್ಗೆ ನಮಗೆ ಇತಿಹಾಸದಿಂದ ಇಂಪಾರ್ಟೆಂಟ್ ಅಂದರೆ, ಎರ್ಲಿಚ್ ಅನ್ನೋನು 1908ರಲ್ಲಿ, ಹೆಚ್ಚು ಕಮ್ಮಿ 100 ವರ್ಷದ ಹಿಂದೆ, ಅಲ್ಲಿವರೆಗೂ ಏನಾಗ್ತಿತ್ತು, ಗಿಡದ ಮೂಲಿಕೆಗೆ ಇದರಿಂದ ಮಾತ್ರ ಔಷಧಿಗಳಿತ್ತು. ಇವನು ಕೆಮಿಕಲ್ ಕ್ಲೀನಾಗಿ ತಯಾರು ಮಾಡಿ ಅರ್ಸೆನಿಕ್ ಅನ್ನೋ ಔಷಧಿಯಿಂದ ಸಿಫಿಲಿಸ್ಗೆ ಔಷಧಿ ಕಂಡುಹಿಡ್ದ. ಸೊ ಸಾಲ್ವೇಷನ್ ಫ್ರಮ್ ಸಿಫಿಲಿಸ್ ಅಂದ್ಬಿಟ್ಟು ಸಾಲ್ವಾರ್ಸಾನ್ ಅಂತ ಹೆಸರಿಟ್ಟಿದ್ದಾಯಿತು. ಇದನ್ನು ಕಂಡಿಡ್ಲಿಕ್ಕೆ ಅವನು 609 ಬೇರೆ ಬೇರೆ ಅರ್ಸೆನಿಕ್ ಕಾಂಪೌಂಡ್ನೆಲ್ಲ ಟೆಸ್ಟ್ ಮಾಡ್ದ. ಯಾವುದೂ ವರ್ಕ್ ಆಗಲಿಲ್ಲ. ಕೆಲವು ವರ್ಕ್ ಆಯಿತು, ಆದರೆ ಸಿಫಿಲಿಸ್ ಮೇಲೂ ಆಗೋದು, ಮನುಷ್ಯರ ಮೇಲೂ ಆಗೋದು. ಅದರಿಂದ ಉಪಯೋಗ ಇಲ್ಲ, ಯಾಕಂದ್ರೆ ಮನುಷ್ಯನ ಸತ್ತೋದ್ರೆ ಏನು ಉಪಯೋಗ, ಬರೀ ಬ್ಯಾಕ್ಟೀರಿಯಾ ಸಾಯಬೇಕು. ಕೊನೆಗೆ 610 ಇವನು ಮತ್ತು ಹಾಟ ಅಂತ ಒಬ್ಬರು ಜಪಾನ್ನ ಸೈಂಟಿಸ್ಟ್ ಸೇರಿ ಕಂಡುಹಿಡಿದ್ರು. ಅದು ಸಿಫಿಲಿಸ್ ರೋಗಾಣನ ಮಾತ್ರ, ಸ್ಪೈರೋಕಿಟ್ ಮಾತ್ರ ಕೊಲ್ಲತ್ತೆ, ಮನುಷ್ಯನಿಗೆ ಸೇಫ್ ಅಂತ. ಅದಕ್ಕೆ ಅದನ್ನ ಮ್ಯಾಜಿಕ್ ಬುಲೆಟ್ಸ್ ಅಂತ ಕರೆಯೋಕ್ಕೆ ಶುರು ಮಾಡಿದರು. ಯಾಕಂದರೆ ಮ್ಯಾಜಿಕ್ ಬುಲೆಟ್ ಯಾರಿಗೆ ಬೇಕೋ ಅದಕ್ಕಷ್ಟೇ ಹೊಡೆಯುತ್ತೆ, ಬೇರೆದಕ್ಕೆ ಸುತ್ತಮುತ್ತಲು ಹೊಡೆಯಲ್ಲ ಅಂತ. ಇನ್ನು ಅಲೆಕ್ಸಾಂಡರ್ ಫ್ಲೆಮಿಂಗ್ ಇವನೇನು ಅಬ್ಸರ್ವ್ ಮಾಡ್ದ ಅಂದರೆ, ಇಲ್ಲಿ ಬ್ಯಾಕ್ಟೀರಿಯಾ ಬೆಳೆಯುವಾಗ ಒಂದಿಷ್ಟು ಫಂಗಸ್ ಬಂದು ಬಿದ್ದಿತ್ತು ಕಿಟಕಿ ಓಪನ್ ಇಟ್ಟಾಗ. ಫಂಗಸ್ ಸುತ್ತಲೂ ಬ್ಯಾಕ್ಟೀರಿಯಾ ಬರಲಿಲ್ಲ ಅಂತ ಕಂಡುಹಿಡ್ದ. ಅದನ್ನು ಅವನು ಮುಂದೆ ಹೋಗಿ ಅದೇನು ಯಾಕಾಯಿತು ಅಂತ ಮಾಡಿ ಅದರಲ್ಲಿ ಪೆನ್ಸಿಲಿನೇಸ್ ಅನ್ನೋದಿದೆ, ಪೆನ್ಸಿಲಿನಿಯಮ್ ಅನ್ನೋ ಫಂಗಸ್ ಇದು ಅಂತ ಕಂಡುಹಿಡಿದು ಪೆನ್ಸಿಲಿನ್ ಬಂತು. ಇದು ಬಂದಾಗ ಎಷ್ಟು ಉಪಯೋಗ ಆಗ್ತಿತ್ತು ಅಂದರೆ, ಸ್ವಲ್ಪ ಪೆನ್ಸಿಲಿನ್ ಕೊಟ್ಟರು ವಾರ್ನಲ್ಲಿ, ಯುದ್ಧದಲ್ಲಿ ಗಾಯ ಆಗಿ ಮೈಯೆಲ್ಲ ಕ್ಯೂ ಇದ್ದವರೆಲ್ಲ ಒಣಗಿ ಗುಣ ಆಗಿಬಿಡೋರು. ತುಂಬಾ ಚೆನ್ನಾಗಿತ್ತು, ಎಫೆಕ್ಟಿವ್ ಇತ್ತು. ಆದರೆ ಈಗ ಪೆನ್ಸಿಲಿನ್ ಮೆಜಾರಿಟಿ ಆಫ್ ಕೇಸಲ್ಲಿ ವರ್ಕ್ ಆಗಲ್ಲ. ಇವತ್ತು ನನಗೆ ಹೇಳ್ತಿರೋ ಈ ಉದ್ದೇಶ ಏನು ಅಂದರೆ, ಇದು ಔಷಧಿಗಳನ್ನ ಬೇಕಾದಾಗ ಮಾತ್ರ ತೊಗೋಬೇಕು. ಬೇಡ ಇದ್ದಾಗ ಸುಮ್ಮನೆ ತೊಗೊಂಡು ಬೇಗ ಡೋಸ್ನ ಸರಿಯಾಗಿ ತೊಗೊಳ್ಳದೇ ಇದ್ದರೆ ಬ್ಯಾಕ್ಟೀರಿಯಾ ನಮಗಿಂತ ತುಂಬ ಬುದ್ಧಿ ಇರುತ್ತೆ, ಅದು ತುಂಬ ಚಿಕ್ಕದಿರ್ಬೋದು.
ಅದು ಕಲ್ತುಬಿಟ್ಟು ಈ ಆ್ಯಂಟಿಬಯೋಟಿಕ್ ಬಂದರೆ ಹೇಗೆ ಅದನ್ನು ಸರಿಪಡಿಸ್ಕೊಳ್ಳೋದು ಅಂತ ಕಂಡಿಡಿದ್ಬಿಡುತ್ತೆ. ತನ್ನ ಸುತ್ತಲೂ ಒಂದು ಕೋಟೆ ಕಟ್ಕೊಂಡ್ಬಿಡುತ್ತೆ. ಆ ಔಷಧಿ ಬಂದರೆ ಅದನ್ನ ಹೊರಗಡೆ ಹಾಕೋದು ಕಂಡಿಡಿದ್ಬಿಡುತ್ತೆ. ರೆಸಿಸ್ಟೆನ್ಸ್ ಅಂತೀವಿ, ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ. ಇದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅಷ್ಟು ಫೇಮಸ್ ಇದ್ದಿದ್ದು, ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಿದ್ದಿದ್ದು, ಈಗ ಅದಕ್ಕಿಂತ 10 ಪಟ್ಟು ಔಷಧಿ ಜಾಸ್ತಿ ಕೊಟ್ಟರು ಪೆನ್ಸಿಲಿನ್ನು ಕೆಲಸನೇ ಮಾಡಲ್ಲ. ಅದಕ್ಕಾಗಿ ಇನ್ನೂ ಸ್ಟ್ರಾಂಗ್ ಔಷಧಿಗಳು ಕೊಡೋ ಪರಿಸ್ಥಿತಿ ಬಂದಿದೆ. ಈಗೇನಿದೆ ಇತಿಹಾಸ ಸರಿ, ಇವಾಗ ನಮ್ಮ ದೇಶದಲ್ಲಿ ಹೆಚ್ಚು ಕಡಿಮೆ 60,000 ಥರದ ಔಷಧಿಗಳಿವೆ ಅಂತೆ. ಒಂದಲ್ಲ ಎರಡಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಲಿಸ್ಟ್ ಮಾಡಿದೆ ಎಸೆನ್ಷಿಯಲ್ ಮೆಡಿಸಿನ್ ಎಷ್ಟು ಬೇಕು ಅಂತ. ಅದರಲ್ಲಿ 600 ಕೂಡ ಇಲ್ಲ. ಮಿಕ್ಕಿದ್ದೆಲ್ಲ ಬೇಡವಾದದ್ದು. ನಮ್ಮಲ್ಲಿ ಸಾವಿರಾರು ಥರದ ಬಿ ಕಾಂಪ್ಲೆಕ್ಸ್ಗಳು ಸಿಗುತ್ತೆ, ಸಾವಿರಾರು ಥರದ ಮಲ್ಟಿವೈಟಮಿನ್ ಸಿಗುತ್ತೆ, ನೋವಿನ ಮಾತ್ರೆಗಳು 100 ಥರ ಸಿಗುತ್ತೆ, ಬೇಡವಾದದ್ದು ತುಂಬ ಸಿಗುತ್ತೆ. ಮೆಡಿಸಿನ್ ಯೂಸೇಜ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ. ನಾನು ಆಗಲೇ ಹೇಳ್ದಂಗೆ ಕಳೆದ 3 ತಿಂಗಳಲ್ಲಿ ಎಷ್ಟು ಜನ ಮಾತ್ರೆ ತೊಗೊಂಡಿದ್ದೀರಾ ಅಂದರೆ ಬಹುಶಃ ಇಲ್ಲಿದ್ದರಲ್ಲಿ 80% ಜನನೇ ನಮ್ಮ ಮೊನ್ನೆ ಅಲ್ಲಿ ಮಾಡ್ದಂಗೂ ಎತ್ತಿರ ಕೈ. ಇನ್ನು ಪಿಲ್ ಫಾರ್ ಎವ್ರಿ ಇಲ್ ಅಂತ ಮೆಂಟಾಲಿಟಿ. ಏನೇ ಆದರೂ ಅದಕ್ಕೊಂದು, ಸರ್ ಬೆಳಗ್ಗೆಯಿಂದ ಸ್ವಲ್ಪ ಯಾಕೋ ಮೂಗು ಸೋರ್ತಾ ಇದೆ ಸರ್, ಒಂದು ಮಾತ್ರೆ ಕೊಟ್ಬಿಡಿ ಅಂತ ಬರ್ತಾರೆ. 8 ಗಂಟೆ ಆಗಿರಲ್ಲ, ಇನ್ನೂ ನಾವು ಜಸ್ಟ್ ಶುರು ಮಾಡಿರ್ತೀವಿ. ಬೆಳಗ್ಗೆ ಒಂದು ಸಲ ಸೀನ್ ಇದ್ದರೆ ತಕ್ಷಣ ಬಂದುಬಿಡ್ತಾರೆ ವೈದ್ಯರ ಹತ್ರ, ಒಂದು ಮಾತ್ರೆ ಕೊಟ್ಬಿಡಿ. ಇನ್ನೊಬ್ರು ಬರ್ತಾರೆ, ಸರ್ ಹೋದ್ವಾರ ಮೊನ್ನೆ ಬಂದಿದ್ರು ಒಬ್ಬರು, ನಮ್ಮ ಬ್ರದರ್ ಮದುವೆ ಇತ್ತು ಸರ್, ತುಂಬ ಓಡಾಡಿಬಿಟ್ಟೆ, ಇವನು 18 ವರ್ಷದ ಹುಡುಗ, ಮೈಕೈಲ್ಲ ನೋವು, ಒಂದು ಮಾತ್ರೆ ಕೊಡಿ ಸರ್ ಅಂತ. ಅವನಿಗೂ ಗೊತ್ತು ತುಂಬ ಓಡಾಡಿದ್ದಕ್ಕೆ ಮೈಕೈ ನೋವು ಇದೆ. ಅದಕ್ಕೆ ಏನೂ ಬೇಕಾಗಿಲ್ಲ. ಏನು ಹೇಳ್ತಿದೆ ನಮ್ಮ ದೇಹ ನಮ್ಗೆ ಹೇಳ್ತಾ ಇದೆ, ನಿಮ್ಗೆ ಮೈಕೈ ನೋವು ಯಾಕೆ ಬರ್ತಾನೆ, ನಿಮ್ಗೆ ತುಂಬ ಓಡಾಡಿದ್ಯಪ್ಪ, ರೆಸ್ಟ್ ತಗೋ, ಅಷ್ಟೇ ಹೇಳ್ತಾ ಇರೋದು ದೇಹ. ಅದಕ್ಕೆ ಔಷಧಿ ಕೊಟ್ಟು ಸಪ್ರೆಸ್ ಮಾಡೋದಲ್ಲ. ನೋವಿನ ಮಾತ್ರೆ ಏನು ಮಾಡುತ್ತೆ, ಕ್ಯೂರ್ ಮಾಡಲ್ಲ. ನೋವಿನ ಮಾತ್ರೆ ನೋವನ್ನು ಟೆಂಪ್ರರಿಯಾಗಿ ಶಮನ ಮಾಡುತ್ತೆ, ನಿಮಗೆ ಗೊತ್ತಾಗ್ದಂಗೆ ಮಾಡುತ್ತೆ. ಅದನ್ನೇ ರೂಢಿ ಮಾಡಿಕೊಂಡ್ರೆ ಬರ್ತಾ ಬರ್ತಾ ಬೇರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಉದಾಹರಣೆಗೆ ನೋವಿನ ಮಾತ್ರೆ ತುಂಬ ತೊಗೊಂಡ್ರೆ ಕಿಡ್ನಿ ಹಾಳಾಗತ್ತೆ, ಉಪಯೋಗ ಆಗಲ್ಲ. ಇನ್ನು ಇದೇ ರೀತಿ ಮುಂದುವರೆದ್ರೆ ಏನಾಗ್ಬೋದು, ನಮ್ಮ ಊಟದ ತಟ್ಟೆ ಈ ಥರ ಕಾಣ್ಬೋದು. ನನ್ನಲ್ಲಿ ಕೆಲವರು ಪೇಷಂಟ್ಸ್ ಇದ್ದಾರೆ, ಹೃದಯ ಪ್ರಾಬ್ಲಮ್ ಇದೆ, ಸಕ್ಕರೆ ಕಾಯಿಲೆ ಇದೆ, ಆಸ್ತಮಾ ಇದೆ, 9-10 ಥರದ ಔಷಧಿಗಳನ್ನ ಪ್ರತಿದಿನ ತಗೊಳ್ಳೋರಿದ್ದಾರೆ. ಪ್ರತಿಯೊಂದು ದಿನಕ್ಕೆ 1-2-3 ಸಲ ಸಾಧ್ಯ ಇದೆ. ಇನ್ನು ಮೆಡಿಸಿನ್ ಯಾಕೆ ತಗೋಬೇಕು? ಒಂದು ಕಾಂಪ್ಲಿಕೇಶನ್ ಪ್ರಿವೆಂಟ್ ಮಾಡಲಿಕ್ಕೆ. ಉದಾಹರಣೆಗೆ BP, ಸಕ್ಕರೆ ಕಾಯಿಲೆ, ಅವೆಲ್ಲ ಸೈಲೆಂಟ್ ಕಿಲ್ಲರ್ಸ್ ಅಂತೀವಿ. ಅದನ್ನ ಕಂಟ್ರೋಲ್ ಮಾಡದೇ ಇದ್ದರೆ ಮುಂದೆ ತೊಂದರೆ ಆಗತ್ತೆ, ಅದನ್ನು ಕಂಟ್ರೋಲ್ ಮಾಡಿದರೆ ಮುಂದೆ ತೊಂದರೆ ಆಗಲ್ಲ ಅನ್ನೋ ಕಾರಣಕ್ಕೆ ತಗೋಬೇಕು. ಇನ್ನೊಂದು, ಸರಿಯಾಗಿ ತಗೊಳ್ಳದೇ ಇದ್ದರೆ ನಾನು ಆಗಲೇ ಹೇಳ್ದಂಗೆ ಡ್ರಗ್ ರೆಸಿಸ್ಟೆನ್ಸ್ ಬರುತ್ತೆ. ಟೈಫಾಯ್ಡ್ಗೆ ಮೊದಲು ಕೆಲವು ಮಾತ್ರೆಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿತ್ತು. ಈಗ ಬೆಂಗಳೂರಿನಲ್ಲಿ 60% ಜನಕ್ಕೆ ಆ ಪರ್ಟಿಕ್ಯುಲರ್ ಗ್ರೂಪ್, ಫ್ಲೂರೋಕ್ವಿನಲ್ ಗ್ರೂಪ್ ಕೆಲಸನೇ ಮಾಡಲ್ಲ. ಯಾಕೆಂದರೆ ಕಾಲು ನೋವು ಅದನ್ನೇ ತಗೋತಾರೆ, ಒಂದು ಸಣ್ಣ ಗಾಯ ಆದರೂ ಅದನ್ನೇ ತಗೋತಾರೆ ಜನ, ಅರ್ಧಂಬರ್ಧ ತಗೋತಾರೆ. ಇನ್ನು ಕೆಲವು ಔಷಧಿ ನಾವು ಒಟ್ಟೊಟ್ಟಿಗೆ ಕೊಟ್ಟರೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಕೊಟ್ಟಿರ್ತೀವಿ. ಎಸ್ಪೆಷಲಿ ಹಾರ್ಟ್ ಪೇಷಂಟ್ಸಲ್ಲಿ, ಹಾರ್ಟ್ ಫೇಲ್ಯೂರ್ ಪೇಷಂಟ್ಸಲ್ಲಿ ಕೆಲವನ್ನ ಕಾಂಬಿನೇಷನ್ ಕೊಟ್ಟಿರ್ತೀವಿ. ಅದಕ್ಕೋಸ್ಕರ ಸರಿಯಾಗಿ ತಗೋಬೇಕು. ಇನ್ನು ಕೆಲವು ತೊಂದರೆ ಆಗಬಾರ್ದು, ಸೈಡ್ ಎಫೆಕ್ಟ್ ಆಗಬಾರ್ದು ಅಂತ ಕೊಟ್ಟಿರ್ತೀವಿ ಕೆಲವು ಔಷಧಿಗಳನ್ನ. ಮತ್ತು ಇನ್ನೊಂದು ಮುಖ್ಯ ಕಾರಣ ಯಾಕೆ ತೊಗೋಬೇಕು ಅಂದರೆ, ವೈದ್ಯರು ಹೇಳ್ದಂಗೆ ತೊಗೊಳ್ಳದೇ ಇದ್ದರೆ, ಸಡನ್ ಮಧ್ಯೆ ಮಧ್ಯೆ ಬಿಟ್ಬಿಟ್ಟು ತೊಗೊಂಡ್ರೆ ಕೆಲವಕ್ಕೆ ರೀಬೌಂಡ್ ಎಫೆಕ್ಟ್ ಅಂತೀವಿ. ಉದಾಹರಣೆಗೆ BP ಕೆಲವು ಮಾತ್ರೆಗಳು ಕೊಡ್ತೀವಿ, ಆರ್ಕಮಿನ್ ಇರ್ಬೋದು, ಬೀಟಾ ಬ್ಲಾಕರ್ ಇರ್ಬೋದು. ನಾನು ಆಗಲೇ ಹೇಳ್ದಂಗೆ ಹಾರ್ಟ್ ಪೇಷಂಟು ಬೀಟಾ ಬ್ಲಾಕರ್ ನಿಲ್ಲಿಸ್ಬಿಟ್ರೆ ಸಡನ್ನಾಗಿ, ಚೆನ್ನಾಗಿದ್ದವ್ರು ಕೂಡ ನಿಲ್ಲಿಸಿದ್ದಕ್ಕೆ ತೊಂದರೆ ಆಗುತ್ತೆ, ಚೆನ್ನಾಗಿರ್ತಾರೆ. ಅದು ಹೇಗೆ ಅಂದರೆ ಸ್ಪ್ರಿಂಗ್ ಆ್ಯಕ್ಷನ್ ಅಂತೀವಿ. ಸ್ಪ್ರಿಂಗ್ನ ಹಿಂಗೆ ಒತ್ತಿಡಿದ್ರೆ ಸ್ಲೋ ಆಗಿ ಬಿಟ್ಟರೆ ಏನೂ ಆಗೋಲ್ಲ, ತನ್ನ ಹೈಟಿಗೆ ಬರುತ್ತೆ. ಸಡನ್ನಾಗಿ ಬಿಟ್ಟರೆ ಜಂಪ್ ಮಾಡುತ್ತೆ. ಇದೇ ರೀತಿ ಕೆಲವು ಮಾತ್ರೆಗಳನ್ನ ಸಡನ್ನಾಗಿ ನಿಲ್ಲಿಸ್ಬಿಟ್ರೆ ನಿಲ್ಲಿಸಿದ್ದಕ್ಕೋಸ್ಕರ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು ಮುಖ್ಯವಾಗಿ ಅಪಸ್ಮಾರ ರೋಗದಲ್ಲಿ, ಎಪಿಲೆಪ್ಸಿನಲ್ಲಿ ಸಡನ್ನಾಗಿ ಮಾತ್ರೆ ಬಿಟ್ಟರೆ ಬಿಟ್ಟಿದ್ದಕ್ಕೆ ಫಿಟ್ಸ್ ಬರುತ್ತೆ ಹೊರತು ಫಿಟ್ಸ್ ಕಾಯಿಲೆ ಮತ್ತೆ ಬಂದಿರಲ್ಲ. ಆದ್ದರಿಂದ ಮೆಡಿಸಿನ್ನ ವೈದ್ಯರು ಹೇಳಿದ ಹಾಗೆ ಹೇಳಿದಷ್ಟು ದಿವಸ ತಗೋಬೇಕು. ಇನ್ನು ಮರ್ತೋಗ್ಬಿಡುತ್ತೆ ಮೆಡಿಸಿನ್ನು. ನಾನಾಗಲೇ ಹೇಳ್ದಂಗೆ 10-13 ಥರದ ಮೆಡಿಸಿನ್ನು, ಅದು ಬೆಳಗ್ಗೆ 1, ಇದು ಮಧ್ಯಾಹ್ನ ಅರ್ಧ, ಅದು ರಾತ್ರಿ 1, ಇದು ದಿನಕ್ಕೆ 2, ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಡಬ್ಬಗಳು ಬಂದಿದೆ. ಇದೊಂದು ಕ್ಲಾಕು
ಇದನ್ನ ದಿನಕ್ಕೊಂದು 4-5 ಸಲ ಅಲಾರಾಮ್ ಕೊಡ್ತಾರೆ, ನಾವು ಇಟ್ಕೋಬೋದು. ಅದು ಅಲಾರಾಮ್ ಕೊಡುತ್ತೆ 8 ಗಂಟೆಗೆ ಒಂದು ಸಲ, 12 ಗಂಟೆಗೆ ಒಂದು ಸಲ, ನೀವು ಆವಾಗ ಮಾತ್ರೆ ತೊಗೋಬೇಕು ಅಂತ ಜ್ಞಾಪಕ ಮಾಡಲಿಕ್ಕೆ. ಇನ್ನು ಕೆಲವು ಏನಿದೆ, ಹಿರಿಯರಿದ್ದಾರೆ ಮನೆಯಲ್ಲಿ, ನಾವೆಲ್ಲ ಕೆಲಸಕ್ಕೆ ಹೋಗಬೇಕು, ಮಧ್ಯಾಹ್ನ ಈ ಮಾತ್ರೆ ತೊಗೋಬೇಕು, ಸಾಯಂಕಾಲ ತೊಗೋಬೇಕು, ಹೇಗೆ ಹೇಳೋದು ಅವ್ರಿಗೆ? ಸೊ ಈ ಥರ ಡಬ್ಬಗಳು ಬಂದಿದೆ, ಚಿಕ್ಕ ಚಿಕ್ಕ ಡಬ್ಬಗಳು. ನಮ್ಮ ಸಂಕ್ರಾಂತಿಯಲ್ಲಿ ಮಾಡೋ ಥರ ಚಿಕ್ಕ ಚಿಕ್ಕ ಡಬ್ಬ, ಬಟ್ ಉದ್ದ ಮೇಲೆ ಹೆಸರು ಬರೆದಿರ್ತಾರೆ. ಮಂಡೇ ಟ್ಯೂಸ್ಡೇ ಅಂದ್ಬಿಟ್ಟು ಹೆಸರುಗಳಿರುತ್ತೆ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಕಂಪಾರ್ಟ್ಮೆಂಟ್ ಇರುತ್ತೆ. ಸೊ ಮನೇಲಿದ್ದವ್ರು ಮಧ್ಯಾಹ್ನ ಇದು ಬೆಳಗ್ಗೆ ಇದು ಅಂತ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಮಧ್ಯಾಹ್ನ ಡಬ್ಬ ತೆಗೆದು ಅದರಷ್ಟು ತೊಗೋಬೇಕು ಅಂತ. ಇವೆಲ್ಲ ಕಾಂಪ್ಲಯನ್ಸ್, ಮೆಡಿಸಿನ್ ಕರೆಕ್ಟಾಗಿ ತೊಗೊಳ್ಳಿಕ್ಕೆ ಸಹಾಯ ಮಾಡುವಂಥ ಸಾಧನಗಳು. ಈ ಡಬ್ಬಗಳು ಬೆಂಗಳೂರಲ್ಲೂ ಸಿಗ್ತಾಯಿದೆ. ಇದು ಸದ್ಯಕ್ಕೆ ನಮ್ಮ ದೇಶದಲ್ಲಿ ನಾನೇನೂ ನೋಡಿಲ್ಲ. ಇನ್ನು ಮೆಡಿಸಿನ್ ಯಾಕೆ ತೊಗೋಬೇಕು, ತೊಗೊಳ್ಳೋದಿದ್ರೆ ಏನಾಗುತ್ತೆ? ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯಸ್ಥರು ಹೇಳಿದಾಗೆ, ಈ ಕರೆಕ್ಟಾಗಿ ಹಾರ್ಟ್ ಪ್ರಾಬ್ಲಮ್ ಇರೋರು ಇವೆಲ್ಲ ಮಾತ್ರೆಗಳನ್ನ ತೊಗೊಂಡ್ರೆ ಸರಿಯಾಗಿ ಮತ್ತೆ ಹೃದಯಾಘಾತ ಬರ್ದಂಗೆ ತಡೆಗಟ್ಟಲಿಕ್ಕೆ 60% ಸಹಾಯ ಆಗುತ್ತೆ. ಅದಕ್ಕೋಸ್ಕರ ಕೆಲವು ಮಾತ್ರೆಗಳು ಕೊಡ್ತೀವಿ. ಇವೆಲ್ಲ ಪ್ರಿವೆಂಟಿವ್ ಮಾತ್ರೆ. ಆಸ್ಪಿರಿನ್ ಇರ್ಬೋದು, ಸ್ಟ್ಯಾಟಿನ್ ಅಂತ ಗ್ರೂಪ್ ಇರ್ಬೋದು, ಬೀಟಾ ಬ್ಲಾಕರು, AC ಇನ್ಹಿಬಿಟರು. ಇದನ್ನು ನಿಮ್ಮ ವೈದ್ಯರು ಹೇಳಿದಲ್ಲಿ, ಎಸ್ಪೆಷಲಿ ಹೃದಯದ ಪ್ರಾಬ್ಲಮ್ ಇದ್ದವ್ರಿಗೆ ಅದು ಪ್ರಿವೆನ್ಷನ್ಗೆ. ಸೊ ಅವರು ರೆಗ್ಯುಲರಾಗಿ ತೊಗೋಬೇಕು, ಚೆನ್ನಾಗಿದ್ದರೂ ತೊಗೋಬೇಕು. ತುಂಬ ಜನಕ್ಕೆ ಡೌಟ್ ಬರುತ್ತೆ, ಸರ್ ಕೊಲೆಸ್ಟ್ರಾಲ್ ಚೆಕ್ ಮಾಡಿದೆ ನಾರ್ಮಲ್ಲೇ ಇದೆ, ಈ ಸ್ಟ್ಯಾಟಿನ್ ಅನ್ನೋದು ಕೊಲೆಸ್ಟ್ರಾಲ್ ಮಾತ್ರೆ ಅಂದರೂ ಕೊಲೆಸ್ಟ್ರಾಲ್ ಮಾತ್ರೆ ಕೊಟ್ಬಿಟ್ಟಿದ್ದಾರೆ ಸರ್, ಮೇ ಬಿ ಕಾರ್ಡಿಯಾಲಜಿಸ್ಟ್ ತುಂಬ ಬ್ಯುಸಿ ಇದ್ದರು ಅನಿಸುತ್ತೆ, ಅವ್ರು ಗಮನಿಸಲಿಲ್ಲ ಅನಿಸುತ್ತೆ ಅಂತ. ಆ ರೀತಿ ಅಲ್ಲ, ಕೊಲೆಸ್ಟ್ರಾಲ್ ಸರಿ ಇದ್ರೂ ಈ ಮಾತ್ರೆ ಕೊಟ್ಟರೆ ಸಹಾಯ ಆಗುತ್ತೆ ಅಂತ ಸಮೀಕ್ಷೆಗಳು ಹೇಳಿರೋದ್ರಿಂದ ಅದನ್ನ ಕೊಡ್ತೀವಿ. ಇನ್ನು ತೊಗೊಳ್ಳದೇ ಇದ್ದರೆ ಏನಾಗುತ್ತೆ? ಹಿಂದೆ ರಕ್ತದೊತ್ತಡ ಬಗ್ಗೆ ಇದೇ ವೇದಿಕೆಯಲ್ಲಿ ಮಾತಾಡಿದ್ದೆ. ಸರಿಯಾಗಿ ತೊಗೊಳ್ಳದೇ ಇದ್ದರೆ ರಕ್ತದೊತ್ತಡ ಜಾಸ್ತಿ ಇದ್ದರೆ ಕಣ್ಣು ಹಾಳಾಗತ್ತೆ, ಕಿಡ್ನಿ ಹಾಳಾಗತ್ತೆ, ಹೃದಯ ದಪ್ಪ ಆಗತ್ತೆ, ಅದರಿಂದ ಹೃದಯಾಘಾತ ಆಗೋದು, ಹೃದಯದ ವಿಫಲತೆ ಆಗೋದು ಜಾಸ್ತಿ ಆಗುತ್ತೆ, ಪ್ಯಾರಲಿಸಿಸ್ ಆಗೋದು ಜಾಸ್ತಿ ಆಗುತ್ತೆ ಚಾನ್ಸಸ್ಸು. ಸೊ BP ಮಾತ್ರೆಗಳು ಅದಕ್ಕೋಸ್ಕರ ತೊಗೋಬೇಕು. BP ಸರಿ ಇದ್ರೂ ಕಂಟಿನ್ಯೂ ಮಾಡಬೇಕು. ಇನ್ನು ಜೀವನ ಪೂರ್ತಿ ತೊಗೊಳ್ಳೇಬೇಕಾ? ತುಂಬ ಜನಕ್ಕೆ ಡೌಟ್ ಇರುತ್ತೆ, ಸರ್ ನಂಗೆ BP ಅಂತ ಒಂದು ಸಲ ಶುರು ಮಾಡಿಬಿಟ್ರೆ ತೊಗೊಳ್ಳೇಬೇಕಾ ಸರ್ ಅಂತ. ಖಂಡಿತ ಇಲ್ಲ. ಸ್ಟೆಪ್ ಡೌನ್ ಮತ್ತು ಸ್ಟೆಪ್ ಅಪ್ ಥೆರಪಿ ಅಂತೀವಿ. ಸ್ಟೆಪ್ ಅಪ್ ಥೆರಪಿ ಅಂದರೆ ನಿಮ್ಮ BP ಜಾಸ್ತಿ ಇದ್ದರೆ ಮಾತ್ರೆಗಳು ತೊಗೊಂಡು ಇನ್ನೊಂದು ಹೊಸ ಮಾತ್ರೆ ಕೊಡ್ಬೋದು, ಅಥವಾ ಬೇರೆ ಮಾತ್ರೆಗಳು ಆ್ಯಡ್ ಮಾಡ್ಬೋದು, ಅಥವಾ ಇರೋ ಮಾತ್ರೆ ಡೋಸ್ ಜಾಸ್ತಿ ಮಾಡ್ಬೋದು. ಸ್ಟೆಪ್ ಅಪ್ ಅಂತ. BP ಕನ್ಸಿಸ್ಟೆಂಟಾಗಿ ಸರಿ ಇದ್ದರೆ ಸ್ವಲ್ಪ ಮಾತ್ರೆ ಕಮ್ಮಿ ಮಾಡ್ಕೊಂಡೋಗಿ ನಿಲ್ಲಿಸ್ಬೋದು. ನಮ್ಮಲ್ಲಿ ತುಂಬ ಜನ ಮಾತ್ರೆ ಪೂರ್ತಿ ನಿಲ್ಲಿಸಿದವರು ಇದ್ದಾರೆ. ಯಾಕಂದರೆ ಹೃದಯಾಘಾತಕ್ಕೆ ಮುಖ್ಯವಾಗಿ ರಕ್ತದೊತ್ತಡಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ನಡಿಗೆ, ಉಪ್ಪು ಕಡಿಮೆ ಮಾಡೋದು, ಕೊಬ್ಬಿನಾಂಶ ಕಡಿಮೆ ಮಾಡೋದು, ಆಮೇಲೆ ಮಾನಸಿಕ ಒತ್ತಡ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದು. ಆಗ ಬ್ಲಡ್ ಪ್ರೆಷರ್ ಸರಿಯಾದರೆ ಮಾತ್ರೆಗಳನ್ನ ಕಮ್ಮಿ ಮಾಡ್ಕೊಂಡೋಗಿ ನಿಲ್ಲಿಸ್ಬೋದು. ಪೂರ್ತಿ 0 ಕೂಡ ಮಾಡ್ಬೋದು. ಆದರೆ ಒಂದು ಸಲ BP ತೋರಿಸೋ, ಸರ್ 130/80 ಹೇಗಿದೆ, ನಾರ್ಮಲ್ ಇದೆ, ಬಿಟ್ಬಿಡಿ ಮಾತ್ರೆ, ಆ ಥರ ಖಂಡಿತ ಬೇಡ. ವೈದ್ಯರ ಮಾರ್ಗದರ್ಶನದಲ್ಲಿ ಕಡಿಮೆ ಮಾಡಿ ನಿಲ್ಲಿಸ್ಬೋದು. ಯಾಕಂದರೆ ಜಾಸ್ತಿ ಇದ್ದರೆ ಇವೆಲ್ಲ ಆಗುವ ಸಾಧ್ಯತೆಗಳಿರುತ್ತೆ. ಇನ್ನು ಸಕ್ಕರೆ ಕಾಯಿಲೆನೂ ಅಷ್ಟೇ. ಏನಿಲ್ಲ ಸರ್ ಚೆನ್ನಾಗೇ ಇದ್ದೆ, ಸುಮ್ಮನೆ ಡಾಕ್ಟ್ರ್ 200 ಇದೆ ಅಂದ್ಬಿಟ್ಟು ಇನ್ಸುಲಿನ್ ತೊಗೋ ಅಂತಾರೆ, ಫಾಸ್ಟಿಂಗ್ 200 ಆಗಿಬಿಟ್ಟಿದೆ ಅಂತ. ನಾನು ಚೆನ್ನಾಗಿದ್ದೀನಿ ಸರ್, ಆ ಥರ ಅಲ್ಲ. ಯಾಕೆ ಅಂದರೆ ಆ ಥರ ಜಾಸ್ತಿ ಇದ್ದಾಗ ಗ್ಯಾಂಗ್ರೀನ್ ಆಗ್ಬೋದು, ಕಣ್ಣು ಹೋಗ್ಬೋದು, ಬೇರೆ ಪ್ರಾಬ್ಲಮ್ಗಳು ಬರ್ಬೋದು, ನರಗಳಾಗ್ಬೋದು. ಅದರಿಂದ ಸಕ್ಕರೆ ಕಾಯಿಲೆ ಇದ್ದವರು ಅಷ್ಟೇ. ಇನ್ನು ಪೂರ್ತಿ ಕಂಟ್ರೋಲ್ ಇದ್ದರೆ ಸಕ್ಕರೆ ಕಾಯಿಲೆಯನ್ನು ಕಮ್ಮಿ ಮಾಡ್ತಾ ಹೋಗ್ಬೋದು, ಇನ್ಸುಲಿನ್ನ ನಿಲ್ಲಿಸ್ಬೋದು. ಎಸ್ಪೆಷಲಿ ಟೈಪ್ 2 ಡಯಾಬಿಟೀಸಲ್ಲಿ, ಹಿರಿಯರಲ್ಲಿ ಬರೋ ಡಯಾಬಿಟೀಸಲ್ಲಿ. ಮಕ್ಕಳಲ್ಲಿ ಟೈಪ್ 1 ಅಂತ ಬರುತ್ತೆ, ಅಲ್ಲಿ ಇನ್ಸುಲಿನ್ನು ಕೊಡ್ತೀವಿ. ಟೈಪ್ 2ನಲ್ಲಿ ನಿಲ್ಲಿಸ್ಬೋದು. ಇನ್ಸುಲಿನ್ನ ಮತ್ತೆ ಮಾತ್ರೆಗೆ ಬರ್ಬೋದು, ಸಾಧ್ಯ ಇದೆ. ಆದರೆ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಹೋಗಿ ನಿಲ್ಲಿಸಬೇಕು. ವೈದ್ಯರ ಮಾರ್ಗದರ್ಶನದಲ್ಲಿ ಪದೇ ಪರೀಕ್ಷೆ ಮಾಡ್ತಾನೆ ನಿಲ್ಲಿಸಬೇಕು. ಇನ್ನು ಹಾರ್ಟ್ ಪ್ರಾಬ್ಲಮ್ಮು ಅಷ್ಟೇ. ಇದು ಕೊಬ್ಬಿನ ಅಂಶ, ಇದು ಇಷ್ಟಿರಬೇಕಾಗಿತ್ತು ರಕ್ತನಾಳ, ಈ ಬೆಳ್ಳಕ್ಕೆ ಕಾಣೋದೆಲ್ಲ ಕೊಬ್ಬಿನ ಅಂಶ. ಕೊನೆಗೆ ಇಲ್ಲೊಂದು ಬ್ಲಡ್ ಕ್ಲಾಟ್ ಆಗಿದೆ. ಇದು ಕ್ರಮೇಣ ಸ್ಲೋವಾಗತ್ತೆ. ಅದಕ್ಕೆ ಕೆಲವು ಮಾತ್ರೆಗಳು ಕೊಡ್ತೀವಿ, ಸ್ಟ್ಯಾಟಿನ್ಸ್ ಕೊಡ್ತೀವಿ, ಆಸ್ಪಿರಿನ್ ಕೊಡ್ತೀವಿ, ಈ ಥರ ಬ್ಲಡ್ ಕ್ಲಾಟ್ ಆಗಬಾರ್ದು ಅಂತ. ಇನ್ನು ಕೆಲವರಿಗೆ ಕ್ಲೋಪಿಡೆಜ್ರೆಲ್ ಅಂತ ಕೊಡ್ತೀವಿ. ಈ ಮಾತ್ರೆಗಳನ್ನ ಜೀವನ ಪೂರ್ತಿ ತೊಗೋಬೇಕಾಗತ್ತೆ. ಒಂದು ಸಲ ಹೃದಯಾಘಾತ ಆದವರು ಜೀವನ ಪೂರ್ತಿ ತೊಗೋಬೇಕಾಗತ್ತೆ. ಇನ್ನು ಕಿಡ್ನಿ ಫೇಲ್ಯೂರು ತುಂಬ ಸಾಮಾನ್ಯ ಆಗ್ತಾಯಿದೆ ನಮ್ಮ ದೇಶದಲ್ಲಿ. ಅನ್ಫಾರ್ಚುನೇಟ್ಲಿ ಕಿಡ್ನಿ ಫೇಲ್ಯೂರ್ ತುಂಬ ಜಾಸ್ತಿ ಆಗ್ತಿದೆ. ಯಾಕೆ ಅನ್ಫಾರ್ಚುನೇಟ್ ಅಂತೀನಿ ಅಂದರೆ, ಒಂದು ಸಲ ಕಿಡ್ನಿ ಹಾಳಾದ ಮೇಲೆ ಮತ್ತೆ ಸರಿಪಡಿಸ್ಲಿಕ್ಕಾಗಲ್ಲ. ಡಯಾಲಿಸಿಸ್ ಮಾಡಿಸ್ಕೋಬೇಕು, ಅದಕ್ಕೆ
ತಿಂಗಳಿಗೆ 10-15 ಸಾವಿರ ಖರ್ಚಾಗತ್ತೆ, ಜೀವನ ಪೂರ್ತಿ ಮಾಡಿಸ್ಕೊತಾನೆ ಇರಬೇಕು. ಆದರೆ ಯಾಕೆ ಬರುತ್ತೆ ಕಿಡ್ನಿ ಫೇಲ್ಯೂರು? ಸಕ್ಕರೆ ಕಾಯಿಲೆ ಕಂಟ್ರೋಲ್ ಇಲ್ಲದೆ ಇದ್ದರೆ 45%, ಬಿ ಪಿ ಕಂಟ್ರೋಲ್ ಇದ್ದರೆ 26%. ಇವೆರಡೂ ಸೇರಿಬಿಟ್ರೆ ನಿಮಗೆ 70% ನಿಮಗೆ ಸಕ್ಕರೆ ಕಿಡ್ನಿ ಫೇಲ್ಯೂರ್ ಆಗೋದೇ ಇಲ್ಲ. ಅದರಿಂದ ಸಕ್ಕರೆ ಕಾಯಿಲೆ ಬಿ ಪಿ ಇರೋರು ಒಂದು ವರ್ಷಕ್ಕೊಂದ್ಸಲ ಪರೀಕ್ಷೆ ಮಾಡಿಸ್ಕೊಂಡು ಇದೆಯಾ ನೋಡಬೇಕು. ಇನ್ನೊಂದು ಇದ್ದರೆ ಅದನ್ನ ಕಂಟ್ರೋಲ್ ಹತೋಟಿಯಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಇದು ಆಗಬಾರ್ದು ಅಂದ್ಬಿಟ್ಟು ಔಷಧಿಗಳು ಮಾತ್ರೆಗಳು ಬಿ ಪಿಗೆ ಸಕ್ಕರೆ ಕಾಯಿಲೆಗೆ ತಗೋಬೇಕು. 1800ರಲ್ಲಿ ರೆಡ್ಮನ್ ಕೋಕ್ಸ್ ಅಂತ ಈತ ಒಂದು ರೀತಿ ಮಹಾನ್ ವ್ಯಕ್ತಿ ಅನ್ಬೋದು. ಅವನು ವ್ಯಾಕ್ಸಿನೇಷನ್ ಬಗ್ಗೆ, ಲಸಿಕೆ ಬಗ್ಗೆ ತುಂಬಾ ಆಸಕ್ತಿ ವಹಿಸಿ ಮುಂದೆ ತಂದವನು. ಅವನಿಗೆ ಅದರಲ್ಲಿ ಎಷ್ಟು ನಂಬಿಕೆ ಇತ್ತು ಅಂದರೆ ತನ್ನ ಮಗನಿಗೆ ಫಸ್ಟ್ ತಾನೇ ಕೊಟ್ಟ ಲಸಿಕೆ. ಬೇರೆಯವರೆಲ್ಲ ತೊಗೊಳಕ್ಕೆ ಹೆದರ್ಕೋತಾ ಇದ್ರು ಆಗಿನ ಕಾಲದಲ್ಲಿ 1800ರಲ್ಲಿ. ಅವನೇನು ಹೇಳ್ದ ಅಂದರೆ, ನಾನು ದೊಡ್ಡವನಾಗ್ತಾ ಲಾಂಗರ್ ಐ ಲಿವ್, ಲೆಸ್ ಕಾನ್ಫಿಡೆನ್ಸ್ ಐ ಹ್ಯಾವ್ ಇನ್ ಡ್ರಗ್ಸ್. ಇವನು ವೈದ್ಯ, ಇವನು ಪ್ರೊಫೆಸರ್ ಅದನು, ಮೆಡಿಸಿನ್ ಪ್ರೊಫೆಸರ್ ಅದನು. ಅವನು ಹೇಳ್ತಾ ಇರೋದೇನು, ನನಗೆ ಔಷಧಿಗಳಲ್ಲಿ ನಂಬಿಕೆ ಕಡಿಮೆ ಆಗ್ತಾಯಿದೆ. ಎಲ್ಲಿ ಜಾಸ್ತಿ ಆಗ್ತಿದೆ ನನ್ನ ನಂಬಿಕೆ ಜಾಸ್ತಿ ಆಗ್ತಿರೋದು? ರೆಗ್ಯುಲೇಷನ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ಡಯಟ್ ಆ್ಯಂಡ್ ರೆಜಿಮೆನ್, ಜೀವನ ಶೈಲಿ, ಆಹಾರ ಪದ್ಧತಿಯಲ್ಲಿ ನನಗೆ ಜಾಸ್ತಿ ನಂಬಿಕೆ ಬರ್ತಾ ಇದೆ. ಇದನ್ನೇ ವಿಶ್ವ ಆರೋಗ್ಯ ಸಂಸ್ಥೆ 2003ರಲ್ಲಿ ಮತ್ತೆ ಹೇಳ್ತು, ಔಷಧಿಗಳನ್ನ ನಂಬೇಡಿ, ಔಷಧಿಗಳಿಗಿಂತ ನಿಮ್ಮ ಜೀವನ ಶೈಲಿ ಬಹಳ ಮುಖ್ಯ. ಬರದೇ ಇರೋಂಗೆ ನೋಡ್ಕೊಳ್ಳಿ. ಬಂದ ಮೇಲೂ ಕೂಡ ಜೀವನ ಶೈಲಿ ಸರಿ ಮಾಡಿಸ್ಕೊಂಡ್ರೆ ನೀವು ಒಂದು 4-5 kg ತೂಕ ಕಡಿಮೆ ಆದರೆ ದಪ್ಪ ಇರೋರು, ನಿಮ್ಮ ಬಿ ಪಿ ಶುಗರ್ ತುಂಬ ಚೆನ್ನಾಗಿ ಕಂಟ್ರೋಲ್ ಬಂದ್ಬಿಡುತ್ತೆ. ಅಯ್ಯೋ ಯಾರು ಹೋಗ್ತಾರೆ ಸರ್ ಬಿಡಾಲು, ಬೆಳಗ್ಗೆ ನೋಡಿ ಬೆಂಗಳೂರಲ್ಲಿ ಮಳೆ ಬರುತ್ತೆ, ಸಾಯಂಕಾಲ ವೆಹಿಕಲ್ ಇರುತ್ತೆ, ಫುಟ್ಪಾತ್ ಸರಿ ಇಲ್ಲ, ಶುರು ಆಗಿಬಿಡುತ್ತೆ. ಸೊ ಮೆಡಿಸಿನ್ನು ವೈದ್ಯರಿಂದ ಸಲಹೆ ಇದ್ದರೆ ಮಾತ್ರ ತಗೊಳ್ಳಿ. ಎಷ್ಟು ದಿವಸ ಹೇಳ್ತಾರೋ ಅಷ್ಟೇ ದಿವಸ ತಗೊಳ್ಳಿ, ತಗೋತಾನೇ ಇರೋದಲ್ಲ. ನಮ್ಮಲ್ಲೊಬ್ರು ಕಿಡ್ನಿ ಫೇಲ್ಯೂರ್ ಪೇಷೆಂಟು 3 ವರ್ಷದಿಂದ ದಿನಾಲೂ ನೋವಿನ ಮಾತ್ರೆ ತೊಗೋತಾಯಿದ್ರು. ಇಲ್ಲ ಸರ್ ಡಾಕ್ಟ್ರೇ ಬರ್ಕೊಟ್ಟಿದ್ದು. ಸರಿ ತೊಗೊಳ್ಳಿ, ಯಾವಾಗ ತೋರಿಸಿದ್ರು ತೊಗೊಳ್ಳಿ ನೋಡಿ ಅಂದರೆ 3 ವರ್ಷದ ಹಿಂದೆ ಅವರು ಬಿದ್ದು ಪೆಟ್ಟು ಮಾಡಿಕೊಂಡಾಗ 15 ದಿವಸಕ್ಕೆ ಆರ್ಥೋಪೆಡಿಸ್ಟ್ ಬರೆದಿದ್ರು, ಮುರಿದೋಗಿದೆ ಕಾಲು, ಈ ಮಾತ್ರೆ ತೊಗೊಳ್ಳಿ ಅಂತ. ಇಲ್ಲ ಸರ್ ಅದು ತೊಗೊಂಡಾಗ ನೋವೇ ಇರಲ್ಲ, ಕೆಲಸ ಎಲ್ಲ ಮನೇಲಿ ತುಂಬ ಕೆಲಸ ಇರುತ್ತೆ, ತೊಗೋತಾನೇ ಇದ್ದೀನಿ. ಇವಾಗ ಕಿಡ್ನಿಗಳು ಫೇಲ್ ಆಗಿದೆ, ಹೇಳಿದಷ್ಟು ದಿವಸ ತೊಗೋಬೇಕು, ಸಡನ್ನಾಗಿ ನಿಲ್ಲಿಸಬಾರ್ದು. ಬಟ್ ದೆರ್ ಇಸ್ ನೋ ಮೆಡಿಸಿನ್ ವಿಚ್ ಇಸ್ 100% ಸೇಫ್ ಇನ್ ಎನಿ ಸಿಸ್ಟಮ್ ಆಫ್ ಮೆಡಿಸಿನ್. ಯಾವುದೇ ಮಾತ್ರೆ, ವೈದ್ಯನಾಗಿ ಬೇಕಾದ್ರೆ ನಾನು ನಿಂತ್ಕೊಂಡು ಹೇಳ್ಬೋದು, ನಾನು 25 ವರ್ಷದಲ್ಲಿ ಎಲ್ಲ ಥರದ ಮಾತ್ರೆಗಳು ರಿಯಾಕ್ಷನ್ ನೋಡಿದ್ದೀನಿ. ಕ್ರೋಸಿನಿಗೆ ನೋಡಿದ್ದೀನಿ, ಬಿ ಕಾಂಪ್ಲೆಕ್ಸ್ ನೋಡಿದ್ದೀನಿ, ಸಿವಿಯರ್ ರಿಯಾಕ್ಷನ್ಸ್. ಬರೀ ಸ್ಟ್ರಾಂಗ್ ಆ್ಯಂಟಿಬಯೋಟಿಕ್ಗೆ ರಿಯಾಕ್ಷನ್ ಆಗುತ್ತೆ, ಏನು ಕ್ರೋಸಿನ್ ಎಲ್ಲರೂ ತಗೋತಾರೆ? ಖಂಡಿತ ಅಲ್ಲ. ಮಕ್ಕಳಲ್ಲಿ ಕ್ರೋಸಿನ್ ಓವರ್ಡೋಸ್ ಆದರೆ ಲಿವರ್ ಫೇಲ್ಯೂರ್ ಆಗಿ ಈವನ್ ಡೆತ್ಸ್ ಕೂಡ ಆಗಿವೆ. ಯಾವುದೇ ಮಾತ್ರೆ 100% ಸೇಫ್ ಅಲ್ಲ. 100% ಸೇಫ್ ಅಂದರೆ ನಾವಿರೋದು ನೇಚರು. ಎಲ್ಲ ಮಾತ್ರೆಗಳು ನೆಕ್ಸ್ಟು ಹೋಟ್ಲ್ ಫುಡ್ ಇದ್ದಂಗೆ. ನೀವು 5 ಸ್ಟಾರ್ ಹೋಟ್ಲಿಗೆ ಹೋಗಿ, ದರ್ಶನಿಗೆ ಹೋಗಿ, ರೋಡ್ ಸೈಡ್ ತಿನ್ನಿ, ರಿಸ್ಕ್ ಇದ್ದೇ ಇರುತ್ತೆ. ನಿಮ್ಮ ಮನೆ ಅಷ್ಟು ಕ್ಲೀನಾಗಿ ಎಲ್ಲೂ ಇರೋಲ್ಲ. ಹಾಗೆಯೇ ಇದು ಕೂಡ. ಆಮೇಲೆ ಯಾವುದೇ ಸಿಸ್ಟಮು, ಅದೊಂದು ತಪ್ಪು ನಂಬಿಕೆ ಇದೆ, ಇಲ್ಲ ಸರ್ ಬರೀ ಆಲೋಪತಿಲೇ ಸೈಡ್ ಎಫೆಕ್ಟ್ ಆಗೋದು, ಬೇರೆದ್ರಲ್ಲಿ ಆಗಲ್ಲ. ಖಂಡಿತ ಅಲ್ಲ. ಎಲ್ಲವೂ ಸಿಸ್ಟಮ್ಗಳೇ, ಎಲ್ಲವೂ ಒಂದು ವೈದ್ಯಕೀಯ ಪದ್ಧತಿಗಳು. ಅದರಲ್ಲಿ ಇರೋ ಔಷಧಿಗೂ ನಮ್ಮ ಔಷಧಿಗೆ ಎಷ್ಟು ಬೆಲೆ ಕೊಡ್ತೀರೋ ಅಷ್ಟೇ ನಾವು ಬೆಲೆ ಕೊಟ್ಟು ನಮಸ್ಕಾರ ಮಾಡಿ ಮರ್ಯಾದೆ ಕೊಟ್ಟರೆ ಅದು ನಮ್ಗೆ ಮರ್ಯಾದೆ ಕೊಡುತ್ತೆ. ಓ ಇದೇನಾಗಲ್ಲ, ಎಷ್ಟು ಬೇಕಾದ್ರೂ ತೊಗೋಬೋದು, ಯಾವಾಗ ಬೇಕಾದ್ರೂ ತೊಗೋಬೋದು, ಖಂಡಿತ ಇಲ್ಲ. ಸೆಲ್ಫ್ ಮೆಡಿಕೇಷನ್ ಎಷ್ಟೋ ಸಲ ಪ್ರಾಬ್ಲಮ್ ಆಗುತ್ತೆ, ಖಂಡಿತ ಬೇಡ. ಇನ್ನು ಮೆಜಾರಿಟಿ ಆಫ್ ದ ಶಾರ್ಟ್ ಟರ್ಮ್ ಪ್ರಾಬ್ಲಮ್ಸು ಲಕ್ಕಿಲಿ ಅಥವಾ ನೀವು ಭಗವಂತನ ಅನುಗ್ರಹ ಅನ್ಬೋದು, ಈ ಕ್ರಾನಿಕ್ ಡಿಸೀಸ್ ಸಕ್ಕರೆ ಕಾಯಿಲೆ ಇವೆಲ್ಲ ಬಿಟ್ಬಿಟ್ರೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು, ನೋವುಗಳು, ಜ್ವರಗಳು, ಕೆಮ್ಮು, ನೆಗಡಿಗಳು 80-90% ತಾವೇ ಸರಿಯಾಗಿಬಿಡುತ್ತೆ, ತಾನೇ ಸರಿಯಾಗತ್ತೆ. ನಾವು ಕಾಯಬೇಕು, ಟೈಮ್ ಬೇಕು. ಈ ಗಿಡ ನೋಡಿದ್ರೆ ಏನನ್ಸುತ್ತೆ, ಅಯ್ಯೋ ಒಣಗೋಗಿದೆ, ಏನಿದು ಹೀಗಿದೆ ಅಂತ. ಇದು ಮಾರ್ಚ್ 20ನೇ ತಾರೀಕಲ್ಲಿ ಕೆಳಗಡೆ ಸರಿ ಬರ್ತಲ್ಲ, 20ನೇ ತಾರೀಕು ಮಾರ್ಚ್ ತೆಗೆದಿದ್ದು ಫೋಟೋ ಇದು. 2 ತಿಂಗಳಾದಮೇಲೆ 17 ಮೇನಲ್ಲಿ ಹೋದಾಗ ಪೂರ್ತಿ ಚಿಗುರಿದೆ. ಲಾಲ್ಬಾಗ್ನಲ್ಲಿ ಲೇಕ್ ಹತ್ರ ಇರೋ ಗಿಡ ಇದು. ಇದೇ ರೀತಿ ಒಂದು ಜ್ವರ ಬಂತು, ಕೆಮ್ಮು, ನೆಗಡಿ, ಮೂಗು ಕಟ್ಟಿದೆ, ವೈರಲ್ ಇನ್ಫೆಕ್ಷನ್ ಇರುತ್ತೆ, 2-3 ದಿವಸ ನೀವು ವೆಯ್ಟ್ ಮಾಡಿದರೆ ಸಾಕು, ಏನೂ ಮಾಡಬೇಕಾಗಿಲ್ಲ. ಇಲ್ಲ ನಾನು ಹೋಗುವಾಗ ಗೋಡೆ ತಾಗ್ತು, ಖಂಡಿತ ನೋವಾಗುತ್ತೆ. ಅರ್ಧ ದಿವಸ 1 ದಿವಸ ರೆಸ್ಟ್ ತೊಗೊಂಡ್ರೆ ಸರಿ ಆಗತ್ತೆ.
ನೋವಿದೆ ಮಾತ್ರೆ ಅಂತಲ್ಲ, ಔಷಧಿ ಬೇಕಾ ಖಂಡಿತ ಯೋಚನೆ ಮಾಡಿ. ಸೆಲ್ಫ್ ಲಿಮಿಟಿಂಗ್ ಪ್ರಾಬ್ಲಮ್ಸ್, ತಾನೇ ಸರಿಯಾಗುವಂಥ ತೊಂದರೆಗಳಿಗೆ ದಯವಿಟ್ಟು ಔಷಧಿಗಳು ಬೇಡ, ಸಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಜ್ವರ ಯಾಕೆ ಬರುತ್ತೆ? ಒಂದು ಸ್ವಲ್ಪ ಯೋಚನೆ ಮಾಡಿ, ಜ್ವರ ಯಾಕೆ ಬರುತ್ತೆ? ಅದರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಇದೆ. ಈ ಬ್ಯಾಕ್ಟೀರಿಯಾ ಅಥವಾ ವೈರಸ್ ನಮ್ಮ ದೇಹ ಬಂದಾಗ ನಮ್ಮ ದೇಹದ ತಾಪಮಾನದಲ್ಲಿ 37 ಡಿಗ್ರಿಗೆ ಬೆಳೆಯುವಂಥ ಬ್ಯಾಕ್ಟೀರಿಯಾಗಳು ನಮ್ಮಲ್ಲಿ ಕಾಯಿಲೆ ಉಂಟು ಮಾಡುತ್ತೆ. ತುಂಬ ಬ್ಯಾಕ್ಟೀರಿಯಾಗಳಿದೆ, ಅದರಲ್ಲಿ ಕೇವಲ 2% ಮಾತ್ರ ನಮ್ಮ ಕಾಯಿಲೆ ಉಂಟು ಮಾಡೋದು. ಆ ಕಾಯಿಲೆ ಉಂಟು ಮಾಡೋ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಗಳು, ಪ್ಯಾಥೋಜೆನಿಕ್ ವೈರಸ್ಗಳದ್ದು ಗುಣ ಏನಂದರೆ ಅವಕ್ಕೆ 36-37 ಡಿಗ್ರಿ ಇರಬೇಕು ಟೆಂಪ್ರೇಚರು, ಆವಾಗ ಬೆಳೆಯುತ್ತೆ. ನಮ್ಮ ದೇಹ ಏನು ಮಾಡುತ್ತೆ, ನಮ್ಮ ತಾಪಮಾನನ ಜಾಸ್ತಿ ಮಾಡುತ್ತೆ. 39-40 ಡಿಗ್ರಿ ಆಗಿಬಿಟ್ರೆ ಬ್ಯಾಕ್ಟೀರಿಯಾ ಸತ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ನಮ್ಮ ದೇಹ ನಮ್ಮ ಟೆಂಪ್ರೇಚರ್ನ ಜಾಸ್ತಿ ಮಾಡುತ್ತೆ. ಜ್ವರ ಬಂದಿದೆ ಅಂದರೆ ನಮ್ಮ ದೇಹ ಅದನ್ನ ರೋಗ ನಿರೋಧಕ ಶಕ್ತಿ ಬೆಳೆಸ್ಕೊತಾ ಇದೆ, ಫೈಟ್ ಮಾಡ್ತಾ ಇದೆ ಬ್ಯಾಕ್ಟೀರಿಯಾ ಅಂತ. ಇನ್ನು ಕೆಲವರು ಇದ್ದಾರೆ, ಉದಾಹರಣೆಗೆ ಏಡ್ಸ್ ಬಂದವರು ಇರ್ಬೋದು, ಅಥವಾ ನಾವು ಕೆಲವು ಟ್ರಾನ್ಸ್ಪ್ಲಾಂಟ್ ಆದವ್ರು ತುಂಬ ಹೈಡೋಸ್ ಸ್ಟೀರಾಯ್ಡ್ ಎಲ್ಲ ಕೊಡ್ತೀವಿ. ಇನ್ಫೆಕ್ಷನ್ ಆದರೂ ಜ್ವರ ಬರಲ್ಲ ಅವ್ರಿಗೆ, ಯಾಕಂದ್ರೆ ನಾವು ಸಪ್ರೆಸ್ ಮಾಡಿಬಿಟ್ಟಿರ್ತೀವಿ. ದಟ್ ಈಸ್ ಮೋರ್ ಡೇಂಜರಸ್. ಬಿಳಿ ರಕ್ತ ಕಣಗಳು ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ಹೊರತು ಜ್ವರ ಬರಲಿಲ್ಲ ಒಳ್ಳೆಯದಲ್ಲ ಅಂತಲ್ಲ. ಸೊ ಸ್ವಲ್ಪ ಜ್ವರ ಬಂತು, ಸರ್ ಜ್ವರ ಇದೆ ಕ್ರೋಸಿನು, ಹಾಗಲ್ಲ, ತಡ್ಕೊಳ್ಳೋಕ್ಕಾಗಲ್ಲ, ತುಂಬ ಇದೆ ತಗೊಳ್ಳಿ. ನೋವಿದೆ ಪೇನ್ ಕಿಲ್ಲರ್, ಖಂಡಿತ ಅಲ್ಲ, A=B ಅಲ್ವೇ ಅಲ್ಲ. ತಡ್ಕೊಳ್ಳಿಕ್ಕಾಗಲ್ಲ, ತುಂಬ ನೋವಿದೆ, ಟೆಂಪ್ರರಿಯಾಗಿ ತಗೊಳ್ಳಿ ಹೊರತು ನೋವಿದೆ ಅಂದ ತಕ್ಷಣ ತಗೋಬೇಕು ಅಂತಿಲ್ಲ. ಇನ್ನು ತಡ್ಕೊಳ್ಳೋದು ಅನ್ನೋದು ಆ ಶಬ್ದನೇ ಇದ್ದಂಗೆ ಇಟ್ ಇಸ್ ಇನ್ ಅವರ್ ಮೆಂಟಲ್ ಸ್ಟ್ರೆಂತ್. ಯುದ್ಧ ಆಡುವಾಗ ಎಷ್ಟು ಸೀರಿಯಸ್ ಇಂಜುರೀಸ್ ಆಗುತ್ತೆ. ಫೈಟ್ ಮಾಡ್ತಿರ್ತಾರೆ, ಇವ್ರಿಗೆ ಬುಲೆಟ್ ಬೀಳುತ್ತೆ, ಮತ್ತೆ ಇವರು ಫೈಟ್ ಮಾಡ್ಕೊಂಡು ಹೋಗಿ ಏನೂ ಮಾತ್ರೆ ತೊಗೊಳ್ಳದೆ ಮುಂದೆ ಗಂಟೆಗಟ್ಟಲೆ ಫೈಟ್ ಮಾಡಿ ಫೀಲ್ಡಿಗೆ ವಾಪಸ್ ಬರ್ತಾರೆ ತಮ್ಮ ಇದಕ್ಕೆ. ಆಗ ನೋವಿರಲ್ವಾ? ಖಂಡಿತ ನೋವಿರುತ್ತೆ, ಆದರೆ ಅವ್ರಿಗೆ ಉತ್ಸಾಹ ಇರುತ್ತೆ ಫೈಟ್ ಮಾಡಬೇಕು ಅಂತ. ನಾವು ನೋಡೋ ರೀತಿ ಮೇಲೆ ನೋವು ಜಾಸ್ತಿ ಆಗುತ್ತೆ. ಇನ್ನು ಸೈಡ್ ಎಫೆಕ್ಟ್ಸು, ಔಷಧಿಗಳು ಜಾಸ್ತಿ ತೊಗೊಂಡಷ್ಟು ಸೈಡ್ ಎಫೆಕ್ಟ್ ಆಗೋದು ಜಾಸ್ತಿ. ಉದಾಹರಣೆಗೆ ನೋವಿನ ಮಾತ್ರೆಗಳಿಂದ ಆಸ್ತಮಾ ಬರ್ಬೋದು ಕೆಲವರಿಗೆ, ಎಸ್ಪೆಷಲಿ ಬ್ರೂಫೆನ್ ಗ್ರೂಪು, ಇಬುಪ್ರೊಫೆನ್ ಗ್ರೂಪು, ಡೈಕ್ಲೋಫೆನಾಕ್ ಗ್ರೂಪ್ ಇವೆಲ್ಲ ತೊಗೊಂಡ್ರೆ ಆಸ್ತಮಾ ಇದ್ದವ್ರಿಗೆ ಸ್ಪ್ಯಾಸಮ್ ಬರುತ್ತೆ. ಆ್ಯಕ್ಚುಲಿ ಈಗ ಗೌರ್ಮೆಂಟ್ ರೂಲ್ ಪ್ರಕಾರ ಅದ್ಮೇಲೆ ಬರೆದಿರ್ತಾರೆ ಬಾಕ್ಸ್ ಹಾಕ್ಬಿಟ್ಟು, ಆದರೆ ನಮ್ಮ ಅಲ್ಯೂಮಿನಿಯಂ ಫೈಲಲ್ಲಿ ಸಣ್ಣ ಅಕ್ಷರದಲ್ಲಿ ಓದೋದು ಕೂಡ ಕಷ್ಟ. ಇನ್ನು ಇದು ಆಯುರ್ವೇದ ಮೆಡಿಸಿನ್ ತೊಗೊಂಡು ಲಿವರ್ ಹಾಳಾಗಿ ಸತ್ತೋದು ಪೇಷಂಟ್ದು ಲಿವರ್. ಔಷಧಿಗೆ ತಪ್ಪು ಕೆಟ್ಟದು ಅಂತಲ್ಲ, ಕೆಲವರಿಗೆ ಕೆಲವು ಔಷಧಿ ಸೂಟ್ ಆಗುತ್ತೆ, ಕೆಲವರಿಗೆ ಸೈಡ್ ಎಫೆಕ್ಟ್ ಆಗುತ್ತೆ, ಆಯುರ್ವೇದದಲ್ಲೂ ಆಗ್ಬೋದು. ಇನ್ನು ಹಿರಿಯರಲ್ಲಿ ಕಾನ್ಸ್ಟಿಪೇಷನ್ನು, ಮಲಬದ್ಧತೆ, BP ಮೆಡಿಸಿನ್ಗಾಗ್ಬೋದು, ಐರನ್ ಮಾತ್ರೆಗಾಗ್ಬೋದು, ಡಿಪ್ರೆಷನ್ ಕೊಟ್ಟಿದ್ದ ಮಾತ್ರೆಗಾಗ್ಬೋದು, ಆ್ಯಂಟಾಸಿಡ್ಸು, ಡೈಜಿನ್, ಕೆಲವರು ಡೈಜಿನ್ ಸರ್ ಹೊಟ್ಟೆ ಉರಿ ಸರ್, ನನಗೆ ಕಾಫಿ ಜಾಸ್ತಿ ಕುಡಿದು ಬಿಟ್ಟರೆ ಹೊಟ್ಟೆ ಉರಿ ಬರುತ್ತೆ, ಸೊ ಏನು ಮಾಡ್ತೀರಾ, ಡೈಜಿನ್ ತಗೋತೀನಿ. ನೀವು ಹೇಳ್ತೀರಾ ಕಾಫಿ ಜಾಸ್ತಿ ಕುಡಿದ್ರೆ ಬರುತ್ತೆ, ಕಾಫಿ ಕಮ್ಮಿ ಮಾಡಿದ್ರೆ ಮುಗೀತು. ಇಲ್ಲ, ಹಂಗೆ ಮಾಡಲ್ಲ, ಕಾಫಿ ಜಾಸ್ತಿ ಕುಡಿಯೋದು ತೊಗೊಳ್ಳೋದು. ಇನ್ನು ನೋವಿನ ಮಾತ್ರೆಗಳು ತೊಗೊಂಡ್ರೆ ಕಾನ್ಸ್ಟಿಪೇಷನ್ ಆಗ್ಬೋದು. ಈ ರೀತಿ ಸೈಡ್ ಎಫೆಕ್ಟ್ಸ್ ಹೇಳ್ತಾ ಹೋಗ್ಬೋದು ಪ್ರತಿಯೊಂದಕ್ಕೂ. ಇನ್ನೊಂದಾಗತ್ತೆ ಇಂಟ್ರ್ಯಾಕ್ಷನ್ ಅಂತೀವಿ. ನೀವು ಔಷಧಿಗಳು ಜಾಸ್ತಿ ಕೊಟ್ಟಷ್ಟು ಒಂದು ಔಷಧಿ ಇನ್ನೊಂದು ಔಷಧಿಗೆ ಕ್ಲ್ಯಾಶ್ ಆಗುತ್ತೆ. ಆಗ ಕೆಲವು ಔಷಧಿ ಜಾಸ್ತಿ ಕೆಲಸ ಮಾಡ್ಬೋದು, ಕೆಲವು ಕಮ್ಮಿ ಕೆಲಸ ಮಾಡ್ಬೋದು, ಕೆಲವು ಕೆಲಸನೇ ಮಾಡದೇ ಇರ್ಬೋದು, ಇನ್ನು ಕೆಲವು ಮಾರಣಾಂತಿಕ ಆಗ್ಬೋದು. ಎಸ್ಪೆಷಲಿ ಹಾರ್ಟ್ ಮೆಡಿಸಿನ್ ಜೊತೆ ಬೇರೆ ಕೆಲವು ಕೊಟ್ಬಿಟ್ರೆ ಪ್ರಾಬ್ಲಮ್ ಆಗ್ಬೋದು. ಹೃದಯ ವೈಫಲ್ಯ ಆದವರು, ಹಾರ್ಟ್ ಫೇಲ್ಯೂರ್ ಆದವ್ರಿಗೆ ಕೆಲವು ಪೇನ್ ಕಿಲ್ಲರ್ ಕೊಟ್ಟರೆ ಹಾರ್ಟ್ ಫೇಲ್ಯೂರ್ ಆಗುತ್ತೆ, ಯಾಕಂದರೆ ಸೋಡಿಯಂ ರಿಟೆನ್ಷನ್ ಆಗುತ್ತೆ NSAIDಯಲ್ಲಿ, ಹಾರ್ಟ್ ಫೇಲ್ಯೂರ್ ಆಗುತ್ತೆ. ಆದ್ದರಿಂದ ಆದಷ್ಟು ಮಿನಿಮಮ್ ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕಾ? ಖಂಡಿತ ತೊಗೊಳ್ಳಿ, ಆದರೆ ಮಿನಿಮಮ್. ಇನ್ನೊಂದು, ನೀವೇನೇನು ತೊಗೋತಾ ಇದ್ದೀರಾ ಅದನ್ನ ಒಂದು ಕಡೆ ಬರೆದಿಟ್ಕೊಂಡಿರಿ. ಸರ್ ಇವೆಲ್ಲ ತೊಗೋತಾ ಇದ್ದೀನಿ, ಇವಾಗ ನಂಗೆ ಕೆಮ್ಮು ನೆಗಡಿ ಇದೆ, ಅವಾಗ ನಾವು ನೋಡಿಬಿಟ್ಟು ಇದಕ್ಕೆ ಕ್ಲಾಶ್ ಆಗ್ದಂಗೆ ಕೊಡ್ಬೋದು. ಇಲ್ಲ ಸರ್ ನಾನು ಹಾರ್ಟಿಗೆಲ್ಲ ಅಲ್ಲಿ ಕಾರ್ಡಿಯಾಲಜಿಸ್ಟ್ ತೋರಿಸ್ತಾ ಇದ್ದೀನಿ, ಈ ಕೆಮ್ಮು ನೆಗಡಿಗೆ ನೀವು ಕೊಟ್ಬಿಡಿ ಅಂದರೆ ನೀವೇನು ತೊಗೋತಾ ಇದ್ದೀರಾ ನಮ್ಗೆ ಗೊತ್ತಾಗಲ್ಲ, ಕ್ಲಾಶ್ ಆಗ್ಬೋದು, ತೊಂದರೆ ಆಗ್ಬೋದು. ಇನ್ನು ಕೆಲವು ಮಾತ್ರೆಗಳು ಸಕ್ಕರೆ ಜಾಸ್ತಿ ಮಾಡುತ್ತೆ, ಇನ್ನು ಕೆಲವು ಸಕ್ಕರೆ ಕಡಿಮೆ ಮಾಡುತ್ತೆ. ಸೊ ನಿಮಗೆ ಬೇರೆ ಬೇರೆ ಏನೇನು ಕಾಯಿಲೆಗಳಿದೆ, ಏನು ತೊಗೋತಾ ಇದ್ದೀರಾ, ಕರೆಂಟ್ ಮೆಡಿಕೇಷನ್ನು ಒಂದು. ಇನ್ನೊಂದು ಮುಖ್ಯವಾದ ವಿಚಾರ, ನಿಮಗೇನೋ ಅಲರ್ಜಿ ಆಗಿತ್ತಾ, ಒಂದು ಕಡೆ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲ ಬರೆದಿಟ್ಕೊಂಬಿಡಿ. ಸರ್ ಇಂಥ ದಿವಸ ಇಂಥ ಔಷಧಿ ಕೊಟ್ಟರು ಮೈಯೆಲ್ಲ ಗಂದೆ ಬಂತು,
ಆಗ ಮುಂದಿನ ಸಲ ಆ ಔಷಧಿ ಅಷ್ಟೇ ಅಲ್ಲ, ಆ ಜಾತಿ ಯಾವ ಔಷಧಿನೂ ನಾವು ಕೊಡೋಲ್ಲ. ಉದಾಹರಣೆ, ನಾವು ಮೈಸೂರಲ್ಲಿದ್ದಾಗ ದಿನಾಲು ಇಂಜೆಕ್ಷನ್ ಕೊಡಬೇಕು. ಒಂದು ಇಂಜೆಕ್ಷನ್ ರೂಮ್ ಅಂತಲೇ ಇತ್ತು ಮೈಸೂರು KR ಹಾಸ್ಪಿಟ್ಲಲ್ಲಿ. ಇಂಜೆಕ್ಷನ್ ಕೊಟ್ಟು ಪೆನ್ಸಿಲಿನ್ ನನ್ನ ಕೈ ಮೇಲೆ ಬಿದ್ದು ನಂಗೆ ಮೈಯೆಲ್ಲ ಗಂದೆ ಬಂತು. ಈಗ ನಾನು ಪೆನ್ಸಿಲಿನ್ ತೊಗೊಳ್ಳೋಂಗಿಲ್ಲ, ಅದಕ್ಕೆ ಅಲರ್ಜಿ ಆಗಿರುತ್ತೆ ನನಗೆ. ಅದನ್ನು ನಾನು ಜ್ಞಾಪಕ ಇಟ್ಕೊಂಡಿದ್ದರೆ, ಯಾಕಂದ್ರೆ ನಿಮಗೆ ರೋಗಿಗಳಾಗಿ ನಿಮ್ಗೆ ಗೊತ್ತಿರಲ್ಲ, ಪೆನ್ಸಿಲಿನ್ ಒಂದು ಗೊತ್ತಿರ್ಬೋದು, ಆ್ಯಂಪಿಸಿಲಿನು ಪೆನ್ಸಿಲಿನ್ ಒಂದೇ ಜಾತಿಯಿಂದ ನಿಮ್ಗೆ ಗೊತ್ತಿರಲ್ಲ. ನಾನು ಆಗಲೇ ಹೇಳ್ದಂಗೆ 60,000 ಔಷಧಿಗಳು. ಸೊ ಒಂದು ಕಡೆ ಬರೆದಿಟ್ಕೊಂಬಿಟ್ರೆ, ಅಥವಾ ವೈದ್ಯರು ನೋಟ್ಸ್ ಇದ್ದರೆ ಅದೊಂದು ಜೆರಾಕ್ಸ್ ಇಟ್ಕೊಂಬಿಟ್ಟು, ಸರ್ ನನಗೆ ಇದು ಔಷಧಿ ಆಗಲ್ಲ ಸರ್, ನಾವು ಮುಂದಿನ ಆ್ಯಕ್ಷನ್ ತೊಗೊಳಕ್ಕೆ ಈಸಿ ಆಗುತ್ತೆ. ಇನ್ನು ಇದು ನಾರ್ಮಲ್ ಹೊಟ್ಟೆಯ ಒಳಭಾಗ, ಇದು ಅಲ್ಸರ್ ಆಗಿರೋದು. ಕೆಲವು ಔಷಧಿಗಳಿಂದ ಪೇನ್ ಕಿಲ್ಲರು, ಆಸ್ಪ್ರಿನ್ನು ಅಲರ್ಜಿ ಆಗ್ಬೋದು. ಇನ್ನು ಕೆಲವು ಥರದ ಜನರಲ್ಲಿ ನಾವು ಇನ್ನೂ ಜಾಸ್ತಿ ಹುಷಾರಾಗಿರಬೇಕು. ಎಲ್ಲರೂ ಹುಷಾರಾಗಿರೋದು ಮುಖ್ಯ, ಆದರೆ ಇನ್ನು ಕೆಲವರಲ್ಲಿ, ಎಸ್ಪೆಷಲಿ ಪ್ರೆಗ್ನೆನ್ಸಿ, ಗರ್ಭಿಣಿ ಹೆಂಗಸರಲ್ಲಿ ಅಥವಾ ಮಗುಗೆ ಹಾಲು ಕೊಡ್ತಿರೋರಲ್ಲಿ ನಾವು ಔಷಧಿ ಕೊಡುವಾಗ ತುಂಬ ಕೇರ್ಫುಲ್ಲಾಗಿರಬೇಕು. ಯಾಕೆಂದರೆ ನಾವು ಕೊಡೋ ಔಷಧಿ ಮಗು ಮೇಲೆ ದುಷ್ಪರಿಣಾಮ ಮಾಡುತ್ತೆ. ಹಿಂದೆ 1940-50ರಲ್ಲಿ ಒಂದು ಹೊಸ ಔಷಧಿ ಬಂತು, ಥ್ಯಾಲಿಡೋಮೈಡ್ ಅಂತ. ಅಮೇರಿಕಾದಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಬಂತು. ವಾಂತಿ ಆಗುತ್ತಾ, ಬೆಳಗ್ಗೆ ನಿಮಗೆ ನಿದ್ದೆ ಬರಲ್ವಾ, ಪ್ರೆಗ್ನೆನ್ಸಿ, ದಿಸ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂತ ಜನ ತೊಗೊಳಕ್ಕೆ ಶುರು ಮಾಡಿದರು. ಆಮೇಲೆ ನೋಡಿದ್ರೆ ಹುಟ್ಟೋ ಮಗುಗೆ ಕೈ ಕಾಲುಗಳೇ ಇಲ್ಲದೆ ಹುಟ್ಟೋಕ್ಕೆ ಶುರು ಆಯಿತು. ದೊಡ್ಡ ಟ್ರ್ಯಾಜಿಡಿ. ಅದು ಯಾಕಾಗ್ತಿದೆ ಅಂತ ಗೊತ್ತಾಗೋಷ್ಟರಲ್ಲಿ ಸಾವಿರಾರು ಆ ಥರ ಮಕ್ಕಳು ಹುಟ್ಟುಬಿಟ್ಟಿವೆ ಥ್ಯಾಲಿಡೋಮೈಡ್ ಅನ್ನೋ ಔಷಧಿಯಿಂದ. ಯಾಕೆಂದರೆ ಮಗು ಹೊಟ್ಟೆಯಲ್ಲಿ 20 ಗ್ರಾಮು 30 ಗ್ರಾಮ್ ಕೂಡ ಶುರು ಆಗಿರುತ್ತೆ, ಇಷ್ಟೇ ಚಿಕ್ಕದಿರುತ್ತೆ. ನಾವು ಕೊಡೋ ಔಷಧಿ ಅದರ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಇದ್ದಂಗೆ ತುಂಬ ಪರಿಣಾಮ ಬೀಳುತ್ತೆ. ಸೊ ಏನು ಮಾಡಿದ್ದೀವಿ, ನಾವು ಒಂದು ಮೆಡಿಸಿನ್ ಲಿಸ್ಟ್ ಮಾಡಿದ್ದೀವಿ, ABCX ಅಂತ. ಎ ಅಂದರೆ ಇದನ್ನ ಪ್ರೆಗ್ನೆನ್ಸಿಲಿ ಕೊಡ್ಬೋದು, ಏನೂ ತೊಂದರೆ ಆಗಲ್ಲ, ಉದಾಹರಣೆಗೆ ಪೆನ್ಸಿಲಿನ್ ಕೊಡ್ಬೋದು, ಪ್ಯಾರಾಸೆಟಮಾಲ್ ಕೊಡ್ಬೋದು ಅಂತ. ಎಕ್ಸ್ ಅಂದರೆ ಕೊಡಲೇಬಾರ್ದು, ಮಗುಗೆ ತೊಂದರೆಗಳಾಗ್ಬಿಡುತ್ತೆ. ಉದಾಹರಣೆಗೆ ಥ್ಯಾಲಿಡೋಮೈಡ್ ಇರ್ಬೋದು, ನಮ್ಮ BP ಟ್ಯಾಬ್ಲೆಟ್ ಎನ್ವಾಸ್ ಕೊಟ್ಟರೆ ಮಕ್ಕಳಿಗೆ, ಗರ್ಭಿಣಿ ಹೆಂಗಸರಿಗೆ ಮಗು ಮೇಲೆ ದುಷ್ಪರಿಣಾಮ ಆಗುತ್ತೆ. ಸೊ ಗರ್ಭಿಣಿ ಆಗೋಕ್ಕೆ ಮೊದಲೇ ವೈದ್ಯರ ಹತ್ರ ಹೋಗಬೇಕು. ಆಮೇಲೆ ಗರ್ಭಾವಸ್ಥೆಯಲ್ಲಿದ್ದಾಗ ದಯವಿಟ್ಟು ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಔಷಧಿ ತಗೋಬಾರ್ದು. ಇನ್ನು ಮಕ್ಕಳಲ್ಲಿ ತೂಕದ ಮೇಲೆ ಕೊಡ್ತೀವಿ. ತೂಕ ಎಷ್ಟಿದೆ, 11 kg ಇದೆಯಾ, 1 kgಗೆ ಆ್ಯಮಾಕ್ಸಿಲಿನ್ ಉದಾಹರಣೆ ತೊಗೊಂಡು 30 mg per kg ಪರ್ ಡೇ, ಅದನ್ನ ಲೆಕ್ಕ ಹಾಕಿ ಇಷ್ಟು ಅಂತ ಕೊಟ್ಟಿರ್ತೀವಿ. ಸೊ ಪ್ರತಿ 3 ತಿಂಗಳು 6 ತಿಂಗಳಿಗೆ ತೂಕ ಹೆಚ್ಚು ಕಡಿಮೆ ಜಾಸ್ತಿ ಆದಷ್ಟು ಡೋಸ್ ಚೇಂಜ್ ಆಗುತ್ತೆ. ನಿಮ್ಮಲ್ಲಿ ಒಂದು ಅರ್ಧ ಮಾತ್ರೆ ಹೆಚ್ಚು ತೊಗೊಂಡ್ರೆ ಏನೂ ಆಗಲಿಕ್ಕಿಲ್ಲ. ಆದರೆ ಚಿಕ್ಕ ಮಗುಗೆ ಎಸ್ಪೆಷಲಿ ಫಸ್ಟ್ ಇಯರ್ನಲ್ಲಿ ಸ್ವಲ್ಪ ಹೆಚ್ಚಾದರೂ ಡೋಸು ಪರಿಣಾಮ ಜಾಸ್ತಿ ಆಗುತ್ತೆ. ಸೊ ಹುಷಾರಾಗಿ ತಗೋಬೇಕು. ಇನ್ನು ವಯಸ್ಸಾದವರಲ್ಲಿ, ಹಿರಿಯರಲ್ಲಿ ಏನಾಗುತ್ತೆ, ದೇಹ ನಾವು ಔಷಧಿ ತೊಗೊಂಡಾಗ ಏನು ಮಾಡಬೇಕು, ಅದನ್ನ ಮೆಟಬಾಲೈಸ್ ಮಾಡಿ ಹೊರಗಡೆ ನೂಕತ್ತೆ. ಹಿರಿಯರಲ್ಲಿ ಅದನ್ನು ಸ್ಲೋ ಆಗಿಬಿಡುತ್ತೆ. ಸೊ ಔಷಧಿಗಳು ಕೆಲವು ಸಲ ಜಾಸ್ತಿ ಕೆಲಸ ಮಾಡುತ್ತೆ. ಇನ್ನು ಕೆಲವು ಔಷಧಿಗಳು ಹಿರಿಯರಲ್ಲಿ ತುಂಬಾ ತೊಂದರೆ ಮಾಡುತ್ತೆ. ಆಗಲೇ ನಾನು ಹೇಳ್ದಂಗೆ BP ಮಾತ್ರೆ ತೊಗೊಂಡ್ರೆ ಕಾನ್ಸ್ಟಿಪೇಷನ್ ಆಗುತ್ತೆ. ಆದ್ದರಿಂದ ಹಿರಿಯರಲ್ಲಿ ಮತ್ತು ವೈದ್ಯರ ಸಲಹೆ ತೊಗೊಂಡೇ ಕೊಡಬೇಕು. ಬೇರೆ ತೊಂದರೆಗಳಿದೆಯಾ ನೋಡಿ ಕೊಡ್ತೀವಿ. ಇನ್ನು ಅಡ್ವರ್ಟೈಸ್ಮೆಂಟ್ಸ್, ಜಾಹೀರಾತುಗಳು, ಹೆಸರೇ ಹೇಳುವಾಗೆ ಜಾಹೀರಾತು. ಆದರೆ ನಮ್ಮಲ್ಲಿ ಎಜುಕೇಟೆಡ್ ಜನ ಕೂಡ ಜಾಹೀರಾತನ್ನು ನಂಬಿಡ್ತಾರೆ. ಇಲ್ಲ ಸರ್, ಆ ಮ್ಯಾಗ್ಝಿನಲ್ಲಿ ಬಂದಿತ್ತು ಸರ್, ತುಂಬ ಒಳ್ಳೇದಂತ ತಗೊಂಡೆ ಸರ್, ಹಿಂಗಾಗ್ಬಿಟ್ಟಿದೆ ನೋಡಿ ಅಂತ ಬಂದಿದ್ರು ಮೊನ್ನೆಯಾರ. ಇಲ್ಲ ಸರ್, ಹಂಗಿದ್ರೆ ಯಾಕೆ ಬರೆದ್ರು ಸರ್ ಅವರು? ಮ್ಯಾಗ್ಝಿನಲ್ಲಿ ಬಂತು, ಕರೆಕ್ಟ್, ಒಳ್ಳೆಯದು. ಪೇಪರಲ್ಲಿ ಬಂತು, ಒಳ್ಳೆಯದು. ನಿಮಗೆ ಬೇಕಾದ ಜಾತಿ ಇದು ಗಂಡು ಮಗು ಬೇಕಾ, ಹೆಣ್ಮಗು ಬೇಕಾ, ಈ ಔಷಧಿ ತೊಗೊಳ್ಳಿ. ಪೇಪರ್ ಅಡ್ವರ್ಟೈಸ್ಮೆಂಟು, ಜನ ದುಡ್ಡು ಕಳಿಸಿ ತೊಗೋತಾರೆ. ಅಮೇರಿಕಾದಿಂದ ನಮ್ಮ ಪೇಷಂಟ್ ಒಬ್ಬರು ತಂದಿದ್ದು ಬಾಟ್ಲಲ್ಲಿ ಬರೆದಿತ್ತು, ಈ ಮಾತ್ರೆ ಇಟ್ ಈಸ್ ನಾಟ್ ಇಂಟೆಂಡೆಡ್ ಟು ಡಯಾಗ್ನೋಸ್, ಟ್ರೀಟ್, ಕ್ಯೂರ್ ಆರ್ ಪ್ರಿವೆಂಟ್ ಎನಿ ಡಿಸೀಸ್ ಬರೆದು ಹಾಕ್ಬಿಟ್ಟಿದ್ದಾನೆ. ಇದು ಡಯಾಗ್ನೋಸ್ ಮಾಡಲಿಕ್ಕೂ ಅಲ್ಲ, ಟ್ರೀಟ್ಮೆಂಟ್ಗೂ ಅಲ್ಲ, ಕ್ಯೂರ್ಗೂ ಅಲ್ಲ, ಪ್ರಿವೆನ್ಷನ್ಗೂ ಅಲ್ಲ. ಮತ್ತು ಯಾಕೆ ತೊಗೋಬೇಕು? ಅಡ್ವರ್ಟೈಸ್ಮೆಂಟು ಮೇಲ್ಗಡೆ ದೊಡ್ಡದಾಗಿ, ಇಲ್ಲ ಇಟ್ ಇಸ್ ವೆರಿ ಗುಡ್ ಫಾರ್ ಯುವರ್ ಬೋನ್ ತಗೊಳ್ಳೋದು. ಇನ್ನು ಕೆಲವು ಮೂಢನಂಬಿಕೆಗಳಿರುತ್ತೆ. ಮಹಾರಾಷ್ಟ್ರದಲ್ಲಿ ಚಿಕ್ಕ ಮಗುನ ಮೇಲಿಂದ, ಗುಡಿ ಮೇಲಿಂದ ಎತ್ತಿ ಕೆಳಗಡೆ ಎಸಿತಾರೆ. ಕೆಳಗಡೆ ಯಾರೋ ಹಿಡ್ಕೋಬೇಕು,
ಅಂದರೆ ಮಗು ಶಕ್ತಿ ಬರುತ್ತೆ, ಖಂಡಿತ ಬೇಡ. ಇನ್ನು ಕಲ್ಕತ್ತಾ ಹತ್ರ ಒಂದು ಕೆರೆಯಲ್ಲಿ ಯಾರೋ ಸುದ್ದಿ ಹಬ್ಬಿಸ್ಬಿಟ್ರು, ಅಲ್ಲೋಗಿ ಸ್ನಾನ ಮಾಡಿಬಿಟ್ರೆ ಕೆಸರಿನಲ್ಲಿ ಚರ್ಮದ ಕಾಯಿಲೆಗೆ ಒಳ್ಳೆಯದು. ಜನ ಎದ್ನೋ ಬಿದ್ನೋ ಅಂತ ಟ್ರೈನೆಲ್ಲ ಸಿಕ್ಕಾಬಿಟ್ಟೆ ರಶ್ ಆಗಿ ಟಿಕೆಟ್ ಸಿಗದೆ ಟ್ಯಾಕ್ಸಿ ಮಾಡ್ಕೊಂಡೆಲ್ಲ ಹೋಗಿದ್ದಾರೆ ಜನ. ತಮಿಳ್ನಾಡಿಂದ ಕಲ್ಕತ್ತಾವ್ರಿಗೆ ಹೋಗಿ ಆ ಕೊಳಚೆ ಮಣ್ಣಲ್ಲಿ ಎಲ್ಲರ ಜೊತೆ ಸ್ನಾನ ಮಾಡಿಕೊಂಡು ಯಾಕೆ ನಂಬಬೇಕು? ಇನ್ನು ಬೆಂಗಳೂರು ನಾವು ನೋಡ್ತಾ ಇದ್ದೀವಿ, ಸಾಫ್ಟ್ವೇರ್ ಜನ ಇಂಟರ್ನೆಟ್ಟಲ್ಲಿ ಬಂತಾ ಸರ್, ಇಂಟರ್ನೆಟ್ ಜಸ್ಟ್ ಕಮ್, ಇಮೇಲ್ ಬಂದಿತ್ತು ಸರ್ ನನಗೆ, ಸೊ ಡೆಫಿನೆಟ್ಲಿ ಇಟ್ ಇಸ್ ಕರೆಕ್ಟ್. ಖಂಡಿತ ಇಲ್ಲ. ಜಾಹೀರಾತೆ ವೈದ್ಯರ ಹತ್ರ ಸಲಹೆ ಇಲ್ಲದೆ ಮಾಡೋಕ್ಕೆ ಹೋಗಬೇಡಿ. ಇನ್ನು ಕೆಲವು ಮನೇಲೊಂದು ರೂಢಿ ಇರುತ್ತೆ, ಖಾಲಿ ಬಾಟ್ಲ್ ಇದೆಯಾ ಅದರಲ್ಲಿ ಹಾಕ್ಬಿಡೋದು. ಔಷಧಿನ ಹೋಗಿ ಪಾತ್ರೆ ಕ್ಲೀನಿಂಗ್ ಇದರಲ್ಲಿ ಹಾಕೋದು. ಪಾತ್ರೆ ಇದನ್ನ ಔಷಧಿ ಬಾಟ್ಲ್ ಖಾಲಿ ಆಯಿತಾ, ಕೆರೋಸಿನ್ನು, ಪಾತ್ರೆ ಪೌಡ್ರು, ಇದು ಲಿಕ್ವಿಡು ಅದರಲ್ಲಿ ಉಪಯೋಗಿಸೋದು. ಯಾಕೆ ಬಾಟ್ಲ್ ಎಸೆಯೋದು, ವೇಸ್ಟ್ ಯಾಕೆ ಮಾಡೋದು ಅಂತ ಖಂಡಿತ ಮಾಡಲಿಕ್ಕೆ ಹೋಗಬೇಡಿ. ಬೈ ಮಿಸ್ಟೇಕ್ ತೊಗೊಂಡ್ರೆ ತೊಂದರೆ ಆಗತ್ತೆ. ನಮ್ಮಲ್ಲಿ ಹೋದ ವರ್ಷ ಒಬ್ಬರು ಫ್ಲೋರ್ ಕ್ಲೀನಿಂಗ್ ಆ್ಯಸಿಡ್ ಅಂತ ಬರುತ್ತೆ, ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಒಂದು ಮೈಲ್ಡ್ ಆ್ಯಸಿಡ್ ಬರುತ್ತೆ, ಅದನ್ನು ಚಿಕ್ಕ ಬೆನೆಡಿಲ್ ಕಾಫ್ ಸಿರಪ್ ಬಾಟ್ಲಲ್ಲಿ ಹಾಕಿಬಿಟ್ಟು ಇಟ್ಬಿಟ್ಟಿದ್ದಾರೆ. ಅದೇನು ಅನ್ನಿಸ್ತೋ, ಕೆಮ್ಮಿದೆ ತೊಗೊಂಬಮ್ಮ ಅಂದ ತಕ್ಷಣ ಮಗು ಹೋಗ್ಬಿಟ್ಟು ಮೊಮ್ಮಗು ಹೋಗಿ ತಂದುಬಿಟ್ಟಿದೆ ಬಾಟ್ಲು, ಕೆಮ್ಮಿನ ಬಾಟ್ಲು ಅಂತ, ವೆರಿ ಗುಡ್ ಅಂತ ಕುಡಿದ್ಬಿಟ್ಟಿದ್ದಾರೆ. ಅಡ್ಮಿಟ್ ಮಾಡಿ ಇದು ಮಾಡಿ ಅದಕ್ಕೆ ಸ್ಟೆಂಟ್ ಹಾಕಿ ಫಜೀತಿ ಆಗೋಯ್ತು, ಬದುಕಿದ್ದೇ ಜಾಸ್ತಿ ಆಗೋಯ್ತು. ಸಿಂಪಲ್ ಮಿಸ್ಟೇಕು. ಕಾಫ್ ಸಿರಪ್ ಬಾಟ್ಲಲ್ಲಿ ಬೇರೆವು ಹಾಕಬಾರ್ದು. ಯಾವುದೇ ಔಷಧಿ ಬಾಟ್ಲಲ್ಲಿ ಔಷಧಿಗಳು ಆ ಬಾಟ್ಲು ಖಾಲಿ ಆಯಿತಾ ಒಂದು ಮುರಿದ್ಬಿಟ್ಟು ಎಸೆದ್ಬಿಡಿ. ಇನ್ನು ಬ್ಲ್ಯಾಕ್ ಮ್ಯಾಜಿಕ್ಕು, ಕೈಗೆ ಸಂಕೋಲೆ ಹಾಕಿ ಕಟ್ಟೋದು, ಈ ತಮಿಳ್ನಾಡಲ್ಲಿ ಆಗಿರೋ ಕಥೆ ಇದು. ಹುಚ್ಚು ವಾಸಿ ಆಗತ್ತೆ, ಸಂಕೋಲೆ ಹಾಕಿ ಕಟ್ಬಿಡೋದು, ಇಂಥವೆಲ್ಲ ಖಂಡಿತ ನಂಬಕ್ಕೆ ಹೋಗಬೇಡಿ. ಇನ್ನು ಇದೊಂದು ಹೊಸ ಪ್ರಾಬ್ಲಮ್ಮು, ಬೇರೆ ಬೇರೆ ಸಿಸ್ಟಮ್ ಮೆಡಿಸಿನ್ ಒಟ್ಟಿಗೆ ತೊಗೊಂಬಿಡೋದು. ಸರ್ ನಾನು ಹಾರ್ಟಿಗೆ ಇವ್ರ ಹತ್ರ ಹೋಗ್ತೀನಿ, ಕಾಲು ನೋವಿಗೆ ಆಯುರ್ವೇದ ಡಾಕ್ಟರ್ ಹತ್ರ ಹೋಗ್ತೀನಿ ಸರ್, ಆಮೇಲೆ ಸ್ಕಿನ್ ಪ್ರಾಬ್ಲಮ್ಗೆ ಅಲ್ಲಿ ಹೋಮಿಯೋಪತಿ ಡಾಕ್ಟರ್ ಒಬ್ಬರು ಇದ್ದಾರೆ ಸರ್, ತುಂಬ ಫೇಮಸ್ಸು, ಅವ್ರ ಹತ್ರ ಹೋಗ್ತೀನಿ, ಎಲ್ಲ ತೊಗೊಳ್ಳೋದು. ಆವಾಗ ಖಂಡಿತ ಪೇಂಟಿಂಗ್ ಆಗೋ ಬದಲು ಕಲಸು ಮೇಲೋಗರ ಆಗುತ್ತೆ. ಇನ್ನು ಕಮ್ಯುನಿಕೇಷನ್ನು, ಪ್ರಿಸ್ಕ್ರಿಪ್ಷನ್ ನಾನು ಕೊಟ್ಟಾಗ ವೈದ್ಯನಾಗಿ ಪೇಷಂಟ್ ಕಡೆಯವ್ರಿಗೆ ಒಂದು ಕಮ್ಯುನಿಕೇಷನ್ನು, ನಾನು ನಿಮಗೆ ಈ ಥರ ಮಾಡಿ, ಈ ಥರ ತೊಗೊಳ್ಳಿ, ಈ ಥರ ಆಹಾರ ಸೇವಿಸಿ, ಇದು ಮಾಡಬೇಡಿ, ವಾಕ್ ಮಾಡಿ, ರೆಸ್ಟ್ ತೊಗೊಳ್ಳಿ, ಇದು ಒಂದು ರೀತಿಯ ಕಮ್ಯುನಿಕೇಷನ್ ಆಗಬೇಕಾದ್ರೆ ನಾನು ಹೇಳಿದ್ದು ನಿಮಗೆ ಅರ್ಥ ಆದಾಗಲೇ ಕಮ್ಯುನಿಕೇಷನ್ನು. ನಾನು ಸರಿಯಾಗಿ ಹೇಳಿದೆ ಏನೋ ಗುಣಗುಣ ಅಂದರೆ ಅದು ಅಲ್ಲ. ನಾನು ಹೇಳಿದ್ದನ್ನು ನಿಮ್ಗೆ ಕೇಳಿಸ್ದೇ ಇದ್ದರೆ ಏನೇ ಕಾರಣ ಇರ್ಬೋದು, ಈ ರೀತಿ ಮಳೆ ಗಲಾಟೆ ಇರ್ಬೋದು, ಇಲ್ಲ ಮನಸ್ಸೆಲ್ಲ ಬೇರೆ ಇರ್ಬೋದು, ಅಥವಾ ನಿಮಗೆ ಮನಸ್ಸಲ್ಲಿರೋ ಡೌಟ್ ಕೇಳಲಿಕ್ಕೆ ಅಯ್ಯೋ ಡಾಕ್ಟ್ರ್ ತುಂಬ ಬ್ಯುಸಿ ಇರ್ತಾರಪ್ಪ, ಅವ್ರಿಗೆ ಯಾಕೆ, ನಮ್ಮಲ್ಲಿದ್ದಾರೆ ಕೆಲವು ಪೇಷಂಟ್, ಇಲ್ಲ ಸರ್ ನೀವು ತುಂಬ ಬ್ಯುಸಿ ಇರ್ತಾರೆ, ಕೇಳೋಕ್ಕೆ ಸಂಕೋಚ ಆಗುತ್ತೆ, ಖಂಡಿತ ಬೇಡ. ಔಷಧಿ ವಿಷಯದಲ್ಲಿ ಬಂದಾಗ ಔಷಧಿ ಅಂದರೆ ಬರೀ ಮಾತ್ರೆಗಳಷ್ಟೇ ಅಲ್ಲ, ಜೀವನ ಶೈಲಿ ಸರಿ ಮಾಡ್ಕೊಳ್ಳಿ, ವಾಕ್ ಮಾಡಿ, ಮಾಡಬೇಡಿ, ಅವೆಲ್ಲ ಟ್ರೀಟ್ಮೆಂಟ್ ಲೆಕ್ಕ. ಆಗ ಏನೇ ಡೌಟ್ ಇದ್ದರೂ ಕೇಳಬೇಕು, ಪರಿಹಾರ ಮಾಡ್ಕೋಬೇಕು. ನಾವು ಮೈಸೂರಲ್ಲಿದ್ದಾಗ ಈ ಥರನೇ ಬರಿತಾ ಇದ್ವಿ, ಬರೆದ್ಬಿಟ್ಟು ತೊಗೊಂಬಪ್ಪ ಮಾತ್ರೆ ಅನ್ನೋದು. ಅವ್ನು ತಂದಮೇಲೆ ನೋಡಪ್ಪ ಕೆಂಪು ಮಾತ್ರೆ ಬೆಳಗ್ಗೆ, ಬಿಳಿ ಮಾತ್ರೆ ಮಧ್ಯಾಹ್ನ, ಟ್ಯೂಬ್ ಮಾತ್ರೆ ಇದೆಯಲ್ಲ ಕ್ಯಾಪ್ಸೂಲ್ಗೆ ಟ್ಯೂಬ್ ಮಾತ್ರೆ ಅಂತ ಮೈಸೂರು ಕಡೆ ಹೇಳೋದು, ಟ್ಯೂಬ್ ಮಾತ್ರೆ ಬೆಳಗ್ಗೆ ಒಂದು ರಾತ್ರಿ ಒಂದು. ಅವನು ಆಯಿತು ಬುದ್ಧಿ ಏನೋನು, 2 ದಿವಸಕ್ಕೆ ಕೊಡ್ತಾಯಿದ್ವಿ. ಯಾಕೆ ಅಂದರೆ ತುಂಬ ದಿವಸಕ್ಕಾದ್ರೆ ಅವ್ನಿಗೆ ಗೊತ್ತಾಗಲ್ಲ, 2 ದಿವಸ ಆದಮೇಲೆ ಮತ್ತೆ ಬಾಪ ಅಂತ, ಮತ್ತೆ ಬಂದಮೇಲೆ ಆಯ್ತಪ್ಪ ಈಗ ಈ ಟ್ಯೂಬ್ ಮಾತ್ರೆ ಬೇಡ, ಇದು ತಗೋ. ಅದು ಒಂದು ಕಾಲ ಇತ್ತು. ಆದರೆ ಆಗ ನಂಬರ್ ಆಫ್ ಟ್ಯಾಬ್ಲೆಟ್ಸು ಕಮ್ಮಿ ಇರೋದು, ಜನದ ಎಜುಕೇಷನ್ ಲೆವೆಲು ಕಮ್ಮಿ ಇರೋದು. ಆದರೆ ಈಗ ಏನಾಗಿದೆ, ತುಂಬ ಮಾತ್ರೆಗಳಾಗಿದೆ. ಕೆಲವು ಕ್ರಾನಿಕ್ ಡಿಸೀಸ್ಗೆ ಜೀವನ ಪೂರ್ತಿ ತೊಗೋಬೇಕು, 3 ತಿಂಗಳು ಬಿಟ್ಟು ಬನ್ನಿ ಅಂದಾಗ 3 ತಿಂಗಳಿಗೆ ನಾನು ಹೇಳಿದ್ದು ನೀವು ಅರ್ಥ ಮಾಡ್ಕೋಬೇಕು. ಸೊ ನಾವು ವೈದ್ಯರು ಏನು ಮಾಡ್ತೀವಿ, ಈ ರೀತಿ ಬರಿತೀವಿ 101 ಅಂದರೆ ನಾನು ಅಂದ್ಕೊಳ್ಳೋದು ನೀವು ಬೆಳಗ್ಗೆ 1 ರಾತ್ರಿ 1 ಮಾತ್ರೆ ತೊಗೊಳ್ಳಿ ಅಂತ. ಯಾರೋ ಒಬ್ಬರು ಇಲ್ಲ ಸರ್ 0 ಅಂದರೆ ಒಳ್ಳೆ ಟ್ಯಾಬ್ಲೆಟ್ ಥರ ಕಾಣುತ್ತೆ, ಮಧ್ಯಾಹ್ನ ತೊಗೋಬೇಕಾ, ಆ ಥರ ಅಲ್ಲ. ಡೌಟ್ ಇದ್ದರೆ ಕೇಳಿಬಿಡ್ಬೇಕು. ಯಾಕೆ ನಾನು ಅಂದ್ಕೊಳ್ಳೋದಕ್ಕೂ ನೀವು ಅಂದ್ಕೊಳ್ಳೋದಕ್ಕೂ ವ್ಯತ್ಯಾಸ ಆಗಬಾರ್ದು. 100 ಅಂದರೆ ಬೆಳಗ್ಗೆ ಮಾತ್ರ ತೊಗೊಳ್ಳಿ. ಈ ರೀತಿ ಬೇರೆ ಬೇರೆ ವೈದ್ಯರು, ನಿಮ್ಮ ವೈದ್ಯರು ಬಂದು ಇದರಲ್ಲಿ ಬರಿಬೋದು. ಮೊದಲು ಇನ್ನೊಂದು ರೂಢಿ ಇತ್ತು, ಈಗೆಲ್ಲ ಆ ಥರ ಬರಿಬೇಡಿ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದ್ಮೇಲೆ ಬಿಡ್ತಾ ಇದ್ದೀವಿ. ಇಲ್ಲಿ ನಾವು BID, TID, OD ಅಂತೆಲ್ಲ ಬರಿತಾ ಇದ್ವಿ. ಅದು ಲ್ಯಾಟಿನ್ ಶಬ್ದ, ಬಿಸ್ ಇನ್ ಡೈ ಅಂದರೆ ದಿನಕ್ಕೆ 2 ಸಲ ಅಂತ. ಈಗಿನ ಕಾಲದಲ್ಲಿ
ಕನ್ನಡ ಇಂಗ್ಲೀಷ್ ಬರೋದೇ ಕಷ್ಟ, ಲ್ಯಾಟಿನ್ ಬರೋದಂತೂ ಖಂಡಿತ ಇರಲ್ಲ, ಜನಕ್ಕೆ ಅರ್ಥ ಆಗಲ್ಲ. ಸೊ ಈಗೆಲ್ಲ ಈ ರೀತಿ ಬರಲಿಕ್ಕೆ ಶುರು ಮಾಡಿದ್ದೀವಿ ಕಳೆದ ಕೆಲವು ವರ್ಷಗಳಿಂದ. ಸೊ ನಾವು ಟೈಮಿಂಗು ಯಾವಾಗ ತೊಗೋಬೇಕು, ಡೋಸೇಜು ಅರ್ಧ ತೊಗೋಬೇಕಾ, 1 ತೊಗೋಬೇಕಾ, 2 ತೊಗೋಬೇಕಾ, ಡ್ಯೂರೇಷನ್ನು ಎಷ್ಟು ದಿವ್ಸಕ್ಕೆ ತೊಗೋಬೇಕು, ಆಮೇಲೆ ಇನ್ಸ್ಟ್ರಕ್ಷನ್ ವಿತ್ ರಿಲೇಷನ್ ಟು ಫುಡ್. ಊಟಕ್ಕೆ ಮೊದಲು ತೊಗೊಳ್ಳಿ, ಊಟ ಆದಮೇಲೆ ತೊಗೊಳ್ಳಿ. ನಾನಾಗಲೇ ಹೇಳ್ದಂಗೆ ಇನ್ಸುಲಿನ್ ಊಟಕ್ಕೆ ಮೊದಲು ತೊಗೊಳ್ಳಿ ಅಂದರೆ ಇವತ್ತು ಊಟ ಮಾಡಿಲ್ಲ ಬರೀ ಉಪ್ಪಿಟ್ಟು ತಿಂದಿದ್ದೀನಿ ಇನ್ಸುಲಿನ್ ಬೇಡ, ಆ ರೀತಿ ಬೇಡ. ಈಗೇನಾಗ್ಬಿಟ್ಟಿದೆ, ಕಂಪ್ಯೂಟರ್ ಬಂದು ನಾವೆಲ್ಲ ಈ ಥರ, ಇದು ನಮ್ಮ ಪ್ರಿಸ್ಕ್ರಿಪ್ಷನ್ ಈ ಥರ ಬರುತ್ತೆ. ಆದರೆ ಎಷ್ಟೋ ಸಲ ಬರವಣಿಗೆಯಲ್ಲಿ ಬರೋದು ಮೆಜಾರಿಟಿ ಕಡೆ ಇನ್ನೂ ಇದೆ. ಇದ್ರ ಬಗ್ಗೆ ನಮ್ಮ ನಾಡಿಗ್ ಅಂತ ಒಬ್ಬರಿದ್ದರು ವ್ಯಂಗ್ಯ ಚಿತ್ರಕಾರರು, ಅವರು ಸುಮಾರು 30-40 ವರ್ಷದಿಂದ ಒಂದು ಬರೆದಿದ್ರು, ಮಯೂರದಲ್ಲಿ ಬಂದಿತ್ತು, ಇನ್ನೂ ಜ್ಞಾಪಕ ಇದೆ ನನಗೆ. ವೈದ್ಯರ ಹತ್ರ ಒಬ್ಬ ಬರ್ತಾನೆ ರೋಗಿ, ಡಾಕ್ಟ್ರೇ ನೀವು ಬರೆದು ಕೊಟ್ರಲ್ಲ ಚೀಟಿ, ಇದು ತೊಗೊಂಡೋಗಿ ಅಂಗಡಿಗೆ ಕೊಟ್ಟೆ, ಅವ್ರು ಇವೆಲ್ಲ ಕೊಟ್ಟರು. ಹೌದಾ, ಮತ್ತು ನನ್ನ ಹತ್ರ ಯಾಕೆ ಬಂದಿದೆಯಪ್ಪ ಅಂದರೆ, ಇಲ್ಲ ಡಾಕ್ಟ್ರೇ ಅವರು ಒಂದು ಸ್ಲೇಟು ಬಳಪ ಈ ಪುಸ್ತಕ ಕೊಟ್ಟಿದ್ದಾರೆ ಅಂತ. ಅಂದರೆ ವೈದ್ಯರ ಕೈ ಬರಹ ಅಷ್ಟು ಚೆನ್ನಾಗಿ ಇರುತ್ತೆ ಅಂತ ಒಂದು ಪ್ರತೀತಿ ಇದೆ. ಅದರಿಂದ ಏನೇ ಡೌಟ್ ಇದ್ರೂ ಯಾವ ರೀತಿ ತೊಗೋಬೇಕು, ಒಂದು ಚೀಟಿಲೋ ಇದರಲ್ಲೋ ಪಕ್ಕದಲ್ಲಿ ನೀವೇ ಬರ್ಕೊಂಬಿಡಿ, ಬೆಳಗ್ಗೆ ಸಾಯಂಕಾಲ, ಇಲ್ಲ ಹೇಳಿ ಸರ್ ನನಗೆ ಡೌಟ್ ಇದೆ ಯಾವಾಗ ತೊಗೋಬೇಕು. ಇದು ಕೆಲವು ಸ್ಕಿನ್ ಆಯಿಂಟ್ಮೆಂಟಲ್ಲಿ ಹೇಳ್ತೀವಿ, ಇದು ಬೆಳಗ್ಗೆ ಹಚ್ಚಿ, ಇದು ರಾತ್ರಿ ಹಚ್ಚಿ, ಸನ್ಸ್ಕ್ರೀನ್ ಬೆಳಗ್ಗೆ ಹಚ್ಚಿ, ಗೊತ್ತಿರಬೇಕು ಯಾಕೆ ಹಚ್ಚಬೇಕು ಯಾವುದಕ್ಕೆ ಅಂತ. ಇನ್ನು ಔಷಧಿ ವಿಷಯಕ್ಕೆ ಬಂದರೆ ಡೇಟ್ ಆಫ್ ಎಕ್ಸ್ಪೈರಿ ನೋಡೋದು ತುಂಬ ಇಂಪಾರ್ಟೆಂಟು. ಈ ಔಷಧಿ ಎಕ್ಸ್ಪೈರ್ಡ್ ಇನ್ August 10, ಸೊ ಈಗ ನಾನು ಉಪಯೋಗಿಸ್ಬಾರ್ದು, ಆ ತಿಂಗಳ ಕೊನೆಯವ್ರಿಗೆ ಮಾತ್ರ ಉಪಯೋಗಿಸ್ಬೋದು. ಇದು ನಾನು ಆಗಲೇ ಹೇಳಿದ ಅಮೇರಿಕದ ಬಾಟ್ಲು, ಎಕ್ಸ್ಪೈರಿ ಡೇಟ್ ಕಾಣೋದಿಲ್ಲ ಕೂಡ, ಹುಡುಕಬೇಕು. ಆ್ಯಕ್ಚುಲಿ ಎಕ್ಸ್ಪೈರ್ ಆಗೋಗ್ಬಿಟ್ಟಿತ್ತದು. ಇನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ತುಂಬ ಜನ ಅದನ್ನ ಗಣನೆಗೆ ತೊಗೊಳ್ಳಲ್ಲ, ಡಬ್ಬ ತೊಗೋತಾರೆ, ಅದರೊಳಗೆ ಏನೋ ಇರುತ್ತೆ, ಅದನ್ಯಾರು ಓದ್ತಾರೆ, ಬಿಟ್ಬಿಡ್ತಾರೆ. ಈ ಕ್ಯಾಪ್ಸೂಲ್ಗಳನ್ನ ನಮ್ಮವ್ರಲ್ಲೊಬ್ಬರು ನುಂಗ್ಬಿಟ್ಟು ಬಂದಿದ್ದರು. ಆದರೆ ಆ್ಯಕ್ಚುಲಿ ಇದು ಅಸ್ತಮಾ ರೋಗಕ್ಕೆ ಒಂದು ರೋಟಾ ಹೆಲರ್ ಅಂತಿರುತ್ತೆ, ಅದರಲ್ಲಿ ಹಾಕಿ ಬಾಯಲ್ಲಿ ಎಳ್ಕೋಬೇಕು, ಅದಕ್ಕೋಸ್ಕರ ಕೊಟ್ಟಿರೋದು. ಆ ಡಬ್ಬದ ಮೇಲೆ ಕ್ಲಿಯರಾಗಿತ್ತು, ಕ್ಯಾಪ್ಸೂಲ್ಸ್ ಆರ್ ಇಂಟೆಂಡೆಡ್ ಟು ಯೂಸ್ ಓನ್ಲಿ ಥ್ರೂ ರೋಟಾ ಹೆಲರ್, ನಾಟ್ ಟು ಬಿ ಸ್ವಾಲೋಡ್ ಬರೆದಿತ್ತು. ಆದರೆ ಡಬ್ಬನೂ ನೋಡಿಲ್ಲ, ಒಳಗಡೆ ಚಿತ್ರ ಇದ್ದಿದ್ದು ಪ್ಯಾಂಪ್ಲೆಟು ನೋಡಿಲ್ಲ, ನುಂಗ್ಬಿಟ್ಟಿದ್ದಾರೆ. ಲಕ್ಕಿಲಿ ಏನು ತೊಂದರೆ ಆಗಲ್ಲ. ಆದರೆ ಇನ್ನು ಹೌ ಟು ಯೂಸ್, ಎಕ್ಸ್ಟರ್ನಲ್ ಯೂಸ್ ಓನ್ಲಿ, ಅಂದರೆ ಹೊಟ್ಟೆಗೆ ತೊಗೋಬಾರ್ದು. ಇನ್ನು ಎಷ್ಟೋ ಜನ ಮೋಷನ್ ಆಗಲ್ಲ, ಕಾನ್ಸ್ಟಿಪೇಷನ್ನು, ನಾವೇನೋ ಔಷಧಿ ಕೊಟ್ಟಿರ್ತೀವಿ, ವಾಂತಿ ಆಯಿತು ಅದನ್ನ ತೊಗೋಬಾರ್ದು. ಇಲ್ಲ ಹೊಟ್ಟೆ ತುಂಬ ನೋವು ಬಂತು, ಬ್ಲಾಕ್ ಆಗಿರ್ಬೋದು, ಆವಾಗ ತೊಗೊಂಡ್ರೆ ತೊಂದರೆ ಆಗುತ್ತೆ, ಆ ಟೈಮಲ್ಲಿ ಇವನ್ನೆಲ್ಲ ತೊಗೋಬಾರ್ದು. ಸೊ ಇದ್ರ ಮೇಲೆ ಬರೆದಿರುತ್ತೆ. ಇನ್ನು ಕೆಲವರು ಮಾತ್ರೆಗಳನ್ನ ಮುರಿದು ಅರ್ಧ, ಒಂದು ಸರ್ ನೋವು ಕಮ್ಮಿ ಇತ್ತು ಅರ್ಧ ತೊಗೊಂಡೆ, ಯಾವ ಮಾತ್ರೆನ ಮುರಿಬೋದು, ಈ ರೀತಿ ಮಧ್ಯ ಗೆರೆ ಇದ್ದಿದ್ದ ಮಾತ್ರೆನ ಮುರಿಬೋದು. ದೇ ಆರ್ ಕಾಲ್ಡ್ ಬ್ರೇಕೇಬಲ್ ಟ್ಯಾಬ್ಲೆಟ್ಸ್. ಈ ರೀತಿ ಗುಂಡಿಗಿರೋ ಟ್ಯಾಬ್ಲೆಟು, ಸ್ಮೂತಾಗಿರೋ ಟ್ಯಾಬ್ಲೆಟ್ನ ಮುರಿಬಾರ್ದು, ಕ್ಯಾಪ್ಸೂಲ್ಗಳನ್ನ ಮುರಿಬಾರ್ದು. ಕೆಲವು ಮಾತ್ರೆಗಳು ನಾವು ಸ್ಲೋ ಆಗಿ ರಿಲೀಸ್ ಆಗಲಿ ಅಂದ್ಬಿಟ್ಟು ದಿನಕ್ಕೆ ಒಂದೇ ಸಲ ಕೊಡೋ ಮಾತ್ರೆಗಳಿರುತ್ತೆ. ಅದಕ್ಕೆ ರಿಟಾರ್ಡ್ ಅಂತೀವಿ, ಇಲ್ಲ ಎಕ್ಸೆಲ್ ಅಂತೀವಿ, ಲಾಂಗ್ ಆ್ಯಕ್ಟಿಂಗ್ ಅಂತೀವಿ, ಡ್ಯೂರ್ಯೂಲ್ ಅಂತೀವಿ. ಅಂಥ ಮಾತ್ರೆಗಳು ನೀವು ಮುರಿದ್ಬಿಟ್ರೆ ಸಡನ್ನಾಗಿ ರಕ್ತದಲ್ಲಿ ಅದರ ಪರಿಣಾಮ ಜಾಸ್ತಿ ಆಗಿಬಿಟ್ಟು ತೊಂದರೆಗಳಾಗತ್ತೆ. ನೀವು ಅರ್ಧ ಅಂತ ತೊಗೊಂಡಿರೋ ಮಾತ್ರೆ ಆ್ಯಕ್ಚುಲಿ ಸಡನ್ನಾಗಿ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಮಾತ್ರೆ ಮುರಿಬೋದಾ ಇಲ್ವಾ, ಇನ್ ಕೇಸ್ ಆಫ್ ಡೌಟ್ ಬರೆದಿರ್ತಾರೆ ಫ್ಲ್ಯಾಪ್ ಮೇಲೆ, ಶುಗರ್ ಕೋಟೆಡ್ ಟ್ಯಾಬ್ಲೆಟ್, ಲಾಂಗ್ ಆ್ಯಕ್ಟಿಂಗ್ ಟ್ಯಾಬ್ಲೆಟ್, ಮುರಿಬಾರ್ದು. ಆ ರೀತಿ ಗೆರೆದಿದ್ದು ಮಾತ್ರ ಮುರಿಬೋದು. ಇನ್ನು ಯಾವುದೇ ಮಾತ್ರೆನ ಡೈರೆಕ್ಟ್ ಬಿಸಿಲಲ್ಲಿ ಬೀಳೋ ಕಡೆ ಇಡಬಾರ್ದು. ಕೆಲವಕ್ಕೆ ಇನ್ಸುಲಿನ್ ಫ್ರಿಜ್ಜಲ್ಲಿ ಡೋರ್ನಲ್ಲಿ ಇಡಬೇಕು, ಫ್ರೀಝರಲ್ಲಿ ಇಡಬಾರ್ದು, ಎಲ್ಲ ಇರುತ್ತೆ ಇನ್ಸ್ಟ್ರಕ್ಷನ್ಸು. ಪ್ರೊಟೆಕ್ಟ್ ಫ್ರಮ್ ಎಕ್ಸೆಸಿವ್ ಹೀಟ್. ಎಷ್ಟೋ ಜನ ಬಾತ್ರೂಮಲ್ಲಿ ಇಡ್ತಾರೆ ಟ್ಯಾಬ್ಲೆಟ್ಗಳು. ನಮ್ಮ ದೇಶದಲ್ಲಿ ದೊಡ್ಡ ಮನೆಗಳಿರೋರು ಬಾತ್ರೂಮಲ್ಲಿ ಮೆಡಿಸಿನ್ ಕ್ಯಾಬಿನೆಟ್ ಅಂತ ಮಾಡಿಸ್ಬಿಟ್ಟು ಅಲ್ಲಿಡೋದು ಒಂದು ಫ್ಯಾಷನ್ನು. ಅಲ್ಲಿ ಹ್ಯುಮಿಡಿಟಿ ಜಾಸ್ತಿ ಆಗಿಬಿಟ್ಟು ಔಷಧಿಗೆ ಬೇಗ ಕೆಟ್ಟೋಗ್ಬಿಡುತ್ತೆ. ದೆನ್ ಕೀಪ್ ದ ಕಂಟೈನರ್ ಟೈಟ್ಲಿ ಕ್ಲೋಸ್ಡ್. ಮುಚ್ಚಿಡೋ ಓಪನ್ ಇಟ್ಟರೆ ಕೆಲವು ಮಾತ್ರೆಗಳು, ಎಸ್ಪೆಷಲಿ ಕ್ಯಾಲ್ಶಿಯಮು, ವೈಟಮಿನ್ ಸಿ ಮಾತ್ರೆಗಳು, ಇವು ಇದರಲ್ಲಿರೋ ಪರಿಸರದಲ್ಲಿರೋ ಹ್ಯುಮಿಡಿಟಿನ ಅಬ್ಸರ್ವ್ ಮಾಡಿಕೊಂಡು, ನೀರಿನ ಅಂಶನ, ತೇವಾಂಶ ಅಬ್ಸರ್ವ್ ಮಾಡಿಕೊಂಡು ಅದು ಕೆಟ್ಟೋಗ್ಬಿಡುತ್ತೆ. ಇನ್ನೊಂದು, ಮನೆಯಲ್ಲಿ 4-5 ಜನ ಇರ್ತಾರೆ, ಎಲ್ಲರೂ ಔಷಧಿಗಳು ತೊಗೋತಾರೆ, ಎಲ್ಲ ಒಂದು ಕಡೆ ಇಡೋದಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಡಬ್ಬ ಮಾಡಿ. ಕನ್ಫ್ಯೂಸ್ ಆಗಿ ಹಸ್ಬೆಂಡ್ ಮಾತ್ರೆ ವೈಫ್ ತೊಗೊಂಡು, ವೈಫ್ ಮಾತ್ರೆ ಹಸ್ಬೆಂಡ್ ತೊಗೊಂಡು ತೊಂದರೆಗಳಾಗೋದು ತುಂಬ ಸಾಮಾನ್ಯ ಆಗಿಬಿಟ್ಟಿದೆ.
ಏಜ್ ಆಗ್ತಾ ಆಗ್ತಾ ಬಿ ಪಿ ಇರುತ್ತೆ, ಶುಗರ್ ಇರುತ್ತೆ, ಏನೇನೋ ಮಾತ್ರೆಗಳು ಕೊಡ್ತಾ ಇರ್ತೀವಿ. ಎಲ್ಲ ತೊಗೊಳ್ಳೋದು, ಕೊಂಡ್ಕೊಳ್ಳೋದು. ಡಾಕ್ಟರ್ ಹೇಳಿದ ತಕ್ಷಣ ಕೆಲವ್ರು ಕೊಂಡ್ಕೊಂಡ್ಬಿಡ್ತಾರೆ, ತಂದಿಡ್ತಾರೆ. ಇನ್ನೊಂದು ಡಾಕ್ಟರ್ ಹತ್ರ ಹೋಗ್ತಾರೆ, ಅವ್ರು ಇನ್ನೇನು ಹೇಳ್ತಾರೆ, ಇದು ಉಳಿಯುತ್ತೆ ಅದು ಉಳಿಯುತ್ತೆ. ಆ ರೀತಿ ಬೇಡ. ಹಳೆ ಹೊಸ ಮೆಡಿಸಿನ್ನ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಈ ಹಳೇದೆಲ್ಲ ಬೇಡ ಅಂದ್ರೆ ಅದು ತೆಗೆದು ಒಂದು ಕಡೆ ಬರೆದಿಡಿ. ಒಂದು ಚಿಕ್ಕ ಪೇಪರಲ್ಲಿ ಬರೆದುಬಿಟ್ಟು ಇಂಥ ದಿವಸ ಈ ಮಾತ್ರೆ ವೈದ್ಯರು ಸ್ಟಾಪ್ ಮಾಡೋಕ್ಕೆ ಹೇಳಿದರು, ನಿಮ್ಮ ಹ್ಯಾಂಡ್ ರೈಟಲ್ಲಿ ಬರೆದು ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಬಿಡಿ, ಗೊತ್ತಾಗತ್ತೆ ಏನಾಗಿದೆ ಅಂತ. ನಿನ್ನೆ ರಾತ್ರಿ ಒಬ್ಬರು ಫೋನ್ ಮಾಡಿದರು, 95 ವರ್ಷದ ಹಿರಿಯರು. ಇಲ್ಲ ಸರ್, ಬೈ ಮಿಸ್ಟೇಕ್ ನಾನು ಲಾಸ್ಟ್ ಇಯರ್ ಕೊಟ್ಟಿದ್ದೊಂದು ಮಾತ್ರೆ ಯಾವುದೋ ಉಳ್ಕೊಂಬಿಟ್ಟಿತ್ತು, ಅದು ನವೇ ಮಾತ್ರೆ ಅಂದ್ಕೊಂಡು ತೊಗೊಂಡ್ಬಿಟ್ಟೆ. ರಾತ್ರಿ ಬೇರೆ 95 ಇಯರ್ಸ್, ಕಣ್ಣು ಬೇರೆ ಸ್ವಲ್ಪ ಅಷ್ಟು ಚೆನ್ನಾಗಿ ಕಾಣಲ್ಲ, ತೊಗೊಂಡ್ಬಿಟ್ಟಿದ್ದೀನಿ, ಈಗೇನಾಗತ್ತೆ? ಲಕ್ಕಿಲಿ ಅದು ಲೂಸ್ ಮೋಷನ್ ಆಗೋ ಮಾತ್ರೆ. ORS ಕೊಟ್ಟು ಇದು ಮಾಡಿ, ಆಮೇಲೆ ಇನ್ನೊಂದು ಗಂಟೆ ಬಿಟ್ಟು ಫೋನ್ ಮಾಡಿ, ಜಾಸ್ತಿ ಯಾರು ಅಡ್ಮಿಟ್ ಆಗಿ ಎಲ್ಲ ಶುರು ಆಯಿತು. ನವೇದು ಅಂದ್ಕೊಂಡು ಡಲ್ಕೊಲಾಕ್ಸ್ ತೊಗೊಂಡ್ಬಿಟ್ಟಿದ್ದಾರೆ. ಅದು ಕೊಟ್ಟೇ ಇಲ್ವಲ್ಲ ಈಗ ಅಂದರೆ, ಇಲ್ಲ ಸರ್ ಹೋದ ವರ್ಷ ಕೊಟ್ಟಿತ್ತು, ಉಳ್ಕೊಂಬಿಟ್ಟಿತ್ತು. ದಯವಿಟ್ಟು ಬೇಡ. ಇದು ನಿನ್ನೆ ರಾತ್ರಿ ಆಗಿದ್ದ ಕೆಲಸ ಇದು. ಆಮೇಲೆ ಕೊಂಡ್ಕೊಳ್ಳುವಾಗ ಸ್ವಲ್ಪ ಕ್ವಾಂಟಿಟಿ ಕೊಂಡ್ಕೊಳ್ಳಿ. 3 ತಿಂಗಳಿಗೆ ಬರೆದ್ರೆ ನಾವು 3 ತಿಂಗಳು ಒಟ್ಟಿಗೆ ಕೊಂಡ್ಕೋಬೇಕಾಗಿಲ್ಲ. ಬಟ್ 2-3 ಕೊಂಡ್ಕೋಬೇಡಿ. ಒಂದು ಫುಲ್ ಸ್ಟ್ರಿಪ್ ಕೊಂಡ್ಕೊಂಡ್ರೆ ನಿಮಗೆ ಅದ್ರ ಮೇಲೆ ಡೇಟ್ ಆಫ್ ಎಕ್ಸ್ಪೈರಿ ಸಿಗುತ್ತೆ, ಪೂರ್ತಿ ಮಾತ್ರೆ ಹೆಸರು ಸಿಗುತ್ತೆ. ಇಂಟರ್ನೆಟ್ಟಲ್ಲಿ ಕೆಲವು ಸೈಟ್ಗಳಿದೆ ಅಮೇರಿಕಾದಲ್ಲಿ, ನೀವು ಮಾತ್ರೆ ಸೈಜು ಶೇಪ್ ಪ್ರತಿ ಫೋಟೋ ಹಾಕ್ಬಿಟ್ಟು ಅದು ಯಾವುದೋ ಅಂತ ಕೊಡ್ತಾನೆ. ನಮ್ಮ ದೇಶದಲ್ಲಿ ಆ ಥರ ಇಲ್ಲ. ನೀವು ಒಂದೊಂದೇ ಮಾತ್ರೆ ತೊಗೊಂಬಂದರೆ ನಂಗೆ ಡಾಕ್ಟ್ರಿಗೆ ಕೂಡ ಹೇಳೋಕ್ಕಾಗಲ್ಲ, ಎಷ್ಟೋ ಮಾತ್ರೆ ಒಂದೇ ಥರ ಕಾಣುತ್ತೆ. ಪೂರ್ತಿ ಸ್ಟ್ರಿಪ್ ಇರಬೇಕು. ಓಪನ್ ಮಾಡುವಾಗ ಸ್ಟ್ರಿಪ್ನ ನೀವು ಒಂದೊಂದು ಮಾತ್ರೆ ತೊಗೊಳ್ಳುವಾಗ ಅಲ್ಲಿ ಬರೆದಿರೋ ಭಾಗ ಇರುತ್ತಲ್ಲ ಡೇಟ್ ಆಫ್ ಎಕ್ಸ್ಪೈರಿ, ಅದನ್ನ ಕೊನೆಗೆ ತೆಗಿಬೇಕು. ಯಾವುದೇ ಮಾತ್ರೆ ಇದು ಅಂದರೆ ಉಳ್ಕೊಳ್ಳುತ್ತೆ. ಇಲ್ಲದ್ರೆ ನೀವು ಹಾಳು ಮಾಡಿಬಿಟ್ರೆ 8 ಮಾತ್ರೆ ಉಳ್ಕೊಂಡಿದ್ದು, ಇದು ಯಾವಾಗ ಮುಗಿಯುತ್ತೆ ಗೊತ್ತಿಲ್ಲ, ಎಕ್ಸ್ಪೈರಿ ಎಸ್ ಆಗುತ್ತೆ. ಆಮೇಲೆ ನೀವು ಡಬ್ಬದಲ್ಲಿ ಇಟ್ಟಿರ್ತೀರಲ್ಲ, ಅಲ್ಲಿ ಒಂದು ಲೇಬಲ್ ಹಾಕಿ ನಿಮ್ಮ ಕೈಯಲ್ಲೇ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಬಿಟ್ರೆ ಗೊತ್ತಾಗ್ಬಿಡುತ್ತೆ, ಈ ಮಾತ್ರೆ ಇಷ್ಟು ಕೊಟ್ಟಿದ್ರು, ಹಿಂಗೆ ಹೇಳಿದರು ಡಾಕ್ಟ್ರು. ಎಕ್ಸ್ಪೈರ್ ಆಗಿರೋ ಮೆಡಿಸಿನ್ನ ದಯವಿಟ್ಟು ಎಸೆಸ್ಬಿಡಿ. ಅರ್ಜೆಂಟಲ್ಲಿ ತೊಗೊಳ್ಳೋದು ತುಂಬ ಕಾಮನ್ನು, ನಾವು ಅಂದ್ಕೊಂಡಿಕ್ಕಿಂತ ಜಾಸ್ತಿ ಕಾಮನ್ನು. ಆ್ಯಂಡ್ ದಯವಿಟ್ಟು ಮನೇಲಿ ಚಿಕ್ಕ ಮಕ್ಕಳಿದ್ರೆ ಕೀಪ್ ಆಲ್ ಮೆಡಿಸಿನ್ಸ್ ಔಟ್ ಆಫ್ ಚಿಲ್ಡ್ರನ್ಸ್ ರೀಚ್. 1 BP ಟ್ಯಾಬ್ಲೆಟ್ ಇನ್ ಎ ಸ್ಮಾಲ್ ಚೈಲ್ಡ್ ಕ್ಯಾನ್ ಬಿ ವೆರಿ ವೆರಿ ಡೇಂಜರಸ್. ನಿಮಗೆ ಅದರ ಪರಿಣಾಮಗಳ ಅಗಾಧತೆ ನೋಡಬೇಕು ಅಂದರೆ ಅಡ್ಮಿಟ್ ಆಗಿ ಕೆಲವು ಸಲ ಡೆತ್ ಕೂಡ ಆಗಿದೆ. ನೀನು ಮಾತ್ರೆ ಹೆಂಗೆ ತೊಗೊಳ್ಳೋದು? ಇದೇನು ಡಾಕ್ಟ್ರೆ ನಾವು ತೊಗೋತಾನೇ ಇದ್ದೀವಿ ಮಾತ್ರೆ, ಇದೇನು ಹೊಸದು ಹೇಳ್ತಾ ಇದ್ದೀರಾ? ಖಂಡಿತ ಇಲ್ಲ. ಹೋದ ವರ್ಷ ಒಬ್ಬರು ಬಂದಿದ್ದರು ಡಾಕ್ಟ್ರು, ಅವ್ರ ಹಸ್ಬೆಂಡು ಡಾಕ್ಟ್ರು. ಗಂಟ್ಲು ನೋವು, ಸರಿ ಎಂಡೋಸ್ಕೋಪಿ ಮಾಡಿದ್ರೆ ಮಾತ್ರೆ ಅಂಟ್ಕೊಂಡ್ಬಿಟ್ಟಿದೆ. ಇವರು ಅರ್ಜೆಂಟಾಗಿ ಏನು ಮಾಡಿಬಿಟ್ಟಿದ್ದಾರೆ, ನೀರು ಕುಡಿದೆ ಡಾಕ್ಸಿಸೈಕ್ಲಿನ್ ಮಾತ್ರೆ ನುಂಗ್ಬಿಟ್ಟಿದ್ದಾರೆ. ಅದು ಸೈಡ್ಗೆ ಅಂಟ್ಕೊಂಡ್ಬಿಟ್ಟಿದೆ ಅನ್ನನಾಳದಲ್ಲಿ. ಅಲ್ಲೇ ಅದನ್ನೇನು ಮಾಡಿದೆ, ಹೋಲ್ ಮಾಡಿಬಿಟ್ಟು ಅಲ್ಸರ್ ಮಾಡಿಬಿಟ್ಟಿದೆ. ವೈದ್ಯರಿಗೆ ಆಗಿರೋದು ಇದು. ಸೊ ಆಲ್ವೇಸ್ ಮಲಗಿ ತೊಗೋಬಾರ್ದು. ಶ್ವಾಸಕೋಶಕ್ಕೆ ಇದಕ್ಕೆ ಹೋದರೆ, ಶ್ವಾಸನಾಳಕ್ಕೆ ಹೋದರೆ ತೊಂದರೆ ಆಗುತ್ತೆ. ಕೂತ್ಕೊಂಡು ಅಥವಾ ನಿಂತ್ಕೊಂಡೇ ತೊಗೋಬೇಕು. ಇನ್ ಕೇಸ್ ಪೇಷಂಟ್ ಇಸ್ ನಾಟ್ ಏಬಲ್ ಟು ಸಿಟ್, ಸಪೋರ್ಟ್ ಮಾಡಿ ಹಿಂದೆ ಪಿಲ್ಲೋ ಇಟ್ಟೇ ಕೊಡಬೇಕು ಔಷಧಿಗಳನ್ನ. ವೆರಿಫೈ ಮೆಡಿಸಿನ್ ಡೀಟೇಲ್ಸ್. ದಯವಿಟ್ಟು ಪ್ರತಿ ಸಲ ಮಾತ್ರೆ ಕೊಡುವಾಗ ತೊಗೊಳ್ಳುವಾಗ ಇನ್ನೊಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ, ಏನೂ ತಪ್ಪಿಲ್ಲ. ಮೊದಲು ಸ್ವಲ್ಪ ನೀರು, ಆಮೇಲೆ ಮಾತ್ರೆ, ಆಮೇಲೆ ಮತ್ತೆ ನೀರು, ಇದು ಆಗಲೇಬೇಕು. ಅನ್ನನಾಳ ಆ್ಯಕ್ಚುಲಿ ನಮ್ಮದೆಲ್ಲ ಡ್ರೈ ಇರುತ್ತೆ, ಕ್ಲೋಸ್ ಇರುತ್ತೆ. ಹೋದ ಸಲ ಇದೇ ವೇದಿಕೆಯಲ್ಲಿ ನಾನು ತೋರಿಸಿದ್ದೆ ಫೋಟೋಗಳು ಎಂಡೋಸ್ಕೋಪಿಲಿ. ಅನ್ನನಾಳದಲ್ಲಿ ಸ್ವಲ್ಪ ನೀರು ಹೋದರೆ ತೇವಾಗುತ್ತೆ, ಆಗ ಮಾತ್ರೆ ಜಾರ್ಕೊಂಡು ಹೋಗಬೇಕು. ಇಲ್ಲಿಂದ ಇಲ್ಲಿಗೆ 30 ಸೆಂಟಿಮೀಟ್ರ್ ಹೋಗಬೇಕು, ಅದು ಮಾತ್ರೆ ಅರ್ಧ ಅಡಿ ಹೋಗಬೇಕು, 1 ಅಡಿ ಹೋಗಬೇಕು. ಆ ಮಾತ್ರೆ ಹೇಗೆ ಮಾಡಿರ್ತಾರೆ ಅಂದರೆ, ಕ್ಯಾಪ್ಸೂಲು ಶುಗರ್ ಕೋಟೆಡ್ ಇರುತ್ತೆ. ಸ್ವಲ್ಪ ತೇವಾಂಶ ಹತ್ತಿದ್ರೆ ಅದೇನಾಗುತ್ತೆ, ಇಟ್ ಬಿಕಮ್ಸ್ ಜೆಲ್ಲಿ ಲೈಕ್, ಅಂಟ್ಕೊಂಡ್ಬಿಡುತ್ತೆ. ಕೈಲಿ ಇಟ್ಕೊಂಡ್ಬೇಕಾದ್ರೆ ಒಂದು ಹನಿ ನೀರು ಹಾಕಿ ನೋಡಿ, ಹಳೆ ಮಾತ್ರೆ ಯಾವ್ದಾರು ಇದ್ದರೆ ಅಂಟ್ಕೊಳ್ಳುತ್ತದು, ತೊಂದರೆ ಆಗತ್ತೆ. ಆದ್ದರಿಂದ ತುಂಬ ಇಂಪಾರ್ಟೆಂಟು ನೀರು, ಮೆಡಿಸಿನ್, ನೀರು. ಇನ್ನು ಕೆಲವು ಮಾತ್ರೆಗೆ ನಾವು ಸ್ಪೆಷಲಾಗಿ ಹೇಳಿರ್ತೀವಿ. ಉದಾಹರಣೆಗೆ ಬೋನ್ಗೊಂದು ಅಲೆಂಡ್ರೋನೆಟ್ ಮಾತ್ರೆಗೆ ಇದು ತೊಗೊಂಡ್ಮೇಲೆ 1 ಅವರ್ ಮಲಗಬಾರ್ದು. ಹಾಗೇನಾದ್ರು ವೈದ್ಯರು ಹೇಳಿದಲ್ಲಿ ದಯವಿಟ್ಟು ಅದನ್ನ ಪಾಲಿಸಿ. ಅದಕ್ಕೊಂದು ಅರ್ಥ ಇರುತ್ತೆ. ಕೆಲವು ಮಾತ್ರೆ ರಾತ್ರಿ ತಗೊಳ್ಳಿ, ಕೊಲೆಸ್ಟ್ರಾಲ್ ಮಾತ್ರೆ ರಾತ್ರಿ ತಗೊಳ್ಳಿ. ಯಾಕೆಂದರೆ ಕೊಲೆಸ್ಟ್ರಾಲ್ಗೆ ಸಂಬಂಧಪಟ್ಟ ಒಂದು ಎನ್ಸೈಮು ರಾತ್ರಿ ಜಾಸ್ತಿ ಕೆಲಸ ಮಾಡುತ್ತೆ. ಅದಕ್ಕೆ ರಾತ್ರಿ ಕೊಟ್ಟಿರ್ತೀವಿ ಕೋಎನ್ಸೈಮ್ ಎ ಅನ್ನೋದು. ಅದು ಬೆಳಗ್ಗೆ ತೊಗೊಂಡ್ರೆ ಅದರ ಎಫೆಕ್ಟ್ ತುಂಬ ಕಮ್ಮಿ ಇರುತ್ತೆ. ಇನ್ನು ಕೆಲವು ಮಾತ್ರೆ ಬಿಫೋರ್ ಫುಡ್ ತೊಗೊಳ್ಳಿ. ಥೈರಾಯ್ಡ್ ಮಾತ್ರೆ ಬಿಫೋರ್ ಫುಡ್ ತೊಗೊಳ್ಳಿ. ಯಾಕೆ ಅಂದರೆ ಅಲಾಂಗ್ ವಿತ್ ಫುಡ್ ತೊಗೊಂಡ್ರೆ ನಿಮಗೆ ತೊಂದರೆ ಆಗೋಲ್ಲ, ಆದರೆ ಮಾತ್ರೆ ಎಫಿಕಸಿ ಕಮ್ಮಿ ಆಗಿಬಿಡುತ್ತೆ, ಅಬ್ಸಾರ್ಪ್ಷನು ಅರ್ಧಕ್ಕರ್ಧ ಕಡಿಮೆ ಆಗಿಬಿಡುತ್ತೆ. ಅಂದರೆ ನೀವು ಮಾತ್ರೆ ಕಮ್ಮಿ ತೊಗೊಂಡಿರೋ ಥರ ಆಗಿಬಿಡುತ್ತೆ. ಇನ್ನು ಕೆಲವು ಮಾತ್ರೆ ಮಿಸ್ ಆಯಿತು, ಏನು ಮಾಡೋದು?
ಸರ್ ಥೈರಾಯ್ಡ್ ಮಾತ್ರೆ ಬೆಳಗ್ಗೆ ತೊಗೊಳ್ಳಿ ಬಿಫೋರ್ ಫುಡ್ ಅಂದರೆ ತೊಗೋಬೇಕು ಅಂದ್ಕೊಂಡಿದ್ದೆ, ತಿಂಡಿ ತಿಂದ್ಬಿಟ್ಟೆ, ಏನು ಮಾಡೋದು? ಸೊ ಡೌಟ್ ಇದ್ದಾಗ ವೈದ್ಯರಿಗೆ ಕೇಳಿ. ಪಾಶ್ಚಾತ್ಯ ದೇಶದಲ್ಲಿ ಒಂದು ರೂಢಿ ಇದೆ, ಒಂದು ಪ್ರಿಂಟೌಟೇ ಕೊಟ್ಬಿಡ್ತಾರೆ, ಇನ್ನು ಮಿಸ್ ಮಾಡಿದರೆ ಏನು ಮಾಡಬೇಕು ಅಂತ. ನಮ್ಮಲ್ಲಿ ಇನ್ನೂ ಆ ಪದ್ಧತಿ ಬಂದಿಲ್ಲ. ಆದರೆ ವೈದ್ಯರ ಹತ್ರ ಕೇಳ್ಕೊಬೋದು. ಥೈರಾಯ್ಡ್ ಮಾತ್ರೆ ಮಿಸ್ ಆಯಿತಾ, ದಿನದಲ್ಲಿ ಯಾವಾಗ ಬೇಕಾದ್ರೂ ತೊಗೋಬೋದು, ಊಟ ಆಗಲಿ ಬಿಡಲಿ ತೊಗೋಬೋದು, ಬಿಡೋದಕ್ಕಿಂತ ಪರವಾಗಿಲ್ಲ. ಇನ್ನು ಇನ್ಸುಲಿನ್ನು ಬೆಳಗ್ಗೆ ತೊಗೊಳ್ಳಿಲ್ವಾ, ದಯವಿಟ್ಟು ಮತ್ತೆ ತಕ್ಷಣ ತೊಗೋಬೇಡಿ, ವೈದ್ಯರಿಗೆ ಕೇಳಿ. ಯಾಕಂದರೆ ಸಾಯಂಕಾಲ ತೊಗೊಂಡು ರಾತ್ರಿ ಇನ್ನೊಂದು ಡೋಸ್ ತೊಗೊಂಡ್ಬಿಟ್ರೆ ಫಜಿತಿ ಆಗಿಬಿಡುತ್ತೆ. ಬಿ ಪಿ ಟ್ಯಾಬ್ಲೆಟು ಅಷ್ಟೇ, ವಿತಿನ್ 12 hours ಯು ಕ್ಯಾನ್ ಟೇಕ್, ಮರ್ತ ಮೇಲೆ. ಅದಕ್ಕಿಂತ ಜಾಸ್ತಿ ಗ್ಯಾಪ್ ಆಗಿದ್ದರೆ ದಯವಿಟ್ಟು ಡಬಲ್ ಡೋಸ್ ತೊಗೋಬೇಡಿ, ಯಾಕಂದ್ರೆ ನೆಕ್ಸ್ಟ್ ಡೋಸ್ ಮತ್ತೆ ಬರುತ್ತೆ. ಸಕ್ಕರೆ ಟ್ಯಾಬ್ಲೆಟು ಅಷ್ಟೇ, ಬೆಳಗ್ಗೆ ಮಿಸ್ ಆದರೆ ವಿತಿನ್ 6 hours ಯು ಕ್ಯಾನ್ ರಿಪೀಟ್. ಅದಕ್ಕಿಂತ ಜಾಸ್ತಿ ಟೈಮ್ ಆದರೆ ವೈದ್ಯರಿಗೆ ಕೇಳಿಬಿಟ್ಟೆ ತೊಗೊಳ್ಳಿ. ನೆನ್ನೆ ಮಿಸ್ ಆಯಿತಾ, ದಯವಿಟ್ಟು ಮತ್ತೆ ತೊಗೋಬೇಡಿ. ಮಿಸ್ ಆಗಿದ್ದು ಸರಿ, ಇದನ್ನು ಕೊಡ್ತಾರೆ ಯಾಕೆ ಮಿಸ್ ಆಯಿತು ಅಂತಲ್ಲ, ಆದರೆ ಮತ್ತೆ ತೊಗೊಂಬಿಟ್ಟು ಡಬಲ್ ನೆನ್ನೆದು ಇವತ್ತಿನ ಸೇರಿ ತೊಗೊಂಬಿಡೋದು ಖಂಡಿತ ಬೇಡ. ಇನ್ನು ಫೋನ್ ಪ್ರಿಸ್ಕ್ರಿಪ್ಷನ್ ತುಂಬ ಕಾಮನ್ ಆಗಿಬಿಟ್ಟಿದೆ. ಈಗ ಎಲ್ಲರ ಹತ್ರ ಫೋನ್ಗಳು ಬಂದಿದೆ. ಸರ್ ಹಿಂಗಾಗತ್ತೆ, ಈ ಮಾತ್ರೆ ತೊಗೊಳ್ಳಿ. ಓಕೆ, ಬೆಂಗಳೂರು ದೂರ ಬರೋದು ಕಷ್ಟ, ಎಲ್ಲದಕ್ಕೂ ಬರಬೇಕಾಗಿಲ್ಲ, ನಿಮಗೆ ವೈದ್ಯರು ಸರಿಯಾಗಿ ಚೆನ್ನಾಗಿ ಗೊತ್ತು. ಆದರೆ ಇಲ್ಲಿ ಮಿಸ್ಟೇಕ್ಸ್ ಆಗುತ್ತೆ, ನಿಮ್ಮ ಅರಿವಿಲ್ಲದೆ, ವೈದ್ಯರ ಅರಿವಿಲ್ಲದೆ ಮಿಸ್ಟೇಕ್ಸ್ ಆಗುತ್ತೆ. ಸೊ ಏನು ಮಾಡಿ, ಒಂದು ಪೇಪರ್ ಇಟ್ಕೊಂಬಿಡಿ. ನಂಗೆ ತುಂಬ ಕಾಮನ್ ಫೋನ್ ಮಾಡ್ತಾರೆ, ಸರ್ ತುಂಬ ಇದಾಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ, ಒಂದು ಮಾತ್ರೆ ಇದು ಏನು ಮಾಡಲಿ ಸರ್ ಅಂತ. ಸರಿ, ಇದು ಮಾತ್ರೆ ತೊಗೊಳ್ರಿ ಅಂದ ತಕ್ಷಣ, ಒಂದು ಪೆನ್ ಕೊಡೆ ಬೇಗ, ಡಾಕ್ಟರ್ ಲೈನ್ಲಿದ್ದಾರೆ ಕೊಡೆ ಬೇಗ ಅಂತ ಕಿರಿಸ್ತಾರೆ. ಒಂದು ಪೆನ್ನು ಪೇಪರ್ ಇಟ್ಕೊಳ್ಳಿ, ಸ್ಪೆಲ್ಲಿಂಗ್ಗಳನ್ನ ಕೇಳಿ. ಒಂದೇ ಥರ ಸ್ಪೆಲ್ಲಿಂಗ್ಗಳು ಬೇರೆ ಬೇರೆ ಮಾತ್ರೆಗಳಿರ್ಬೋದು. ಅದು ಎಷ್ಟು ಸ್ಟ್ರೆಂತು, 500 mg 10 mg ಕೇಳ್ಕೊಳ್ಳಿ. ಡೋಸೇಜ್ ಎಷ್ಟು ತೊಗೋಬೇಕು ಕೇಳ್ಕೊಳ್ಳಿ. ಇನ್ ಕೇಸ್ ಆಫ್ ಡೌಟ್ ಮತ್ತೆ ಕನ್ಫರ್ಮ್ ಮಾಡಿ. ಈಸಿಯೆಸ್ಟ್ ಏನು, ಈಗೆಲ್ಲ ಮೊಬೈಲ್ಗಳಿದೆ, ನಾವೆಲ್ಲ ಬರ್ಕೊಂಡಿರ್ತೀರಲ್ಲ, ಅದನ್ನೆಲ್ಲ ಟೈಪ್ ಮಾಡಿಬಿಟ್ಟು ನಮ್ಗೆ ವಾಪಸ್ ಕಳಿಸಿ. ಸರ್ ನೀವು ಹಿಂಗೆ ಹೇಳಿದ್ರಿ, ಇದು ಕರೆಕ್ಟಾ ಅಂತ. ನಾನು ಒಂದೇ ಶಬ್ದ ಕರೆಕ್ಟ್ ಅಂತ ಬರೆದ್ಬಿಟ್ರೆ ಮುಗಿದೋಗ್ಬಿಡುತ್ತೆ ವಾಪಸ್ SMS. ತುಂಬ ಈಸಿ. ಇಲ್ಲದೇ ಇದ್ದರೆ ಮೊನ್ನೆ ಯಾರೋ ಬಂದಿದ್ದರು, ಸರ್ ನಾರ್ಫ್ಲಾಕ್ಸ್ 400 mg ಅಂತ ನೀವು ಹೇಳಿದೆ, ಇದು 4000 mg ಅಂದರೆ ಅಂಗಡಿಲಿ ಬರೋದೇ ಇಲ್ಲ ಅಂದರು ಅಂತ. 4000 ಬರೋದೇ ಇಲ್ಲ, ಅದು 400 ಬರೋದು. ಅವರು 4000 ಅಂತ ಬರ್ಕೊಂಡಿದ್ದಾರೆ, 4000 ಅಂತ ಅಂಗಡಿಗೆ ಹೋಗಿ ಕೇಳಿದ್ದಾರೆ. ಆಗತ್ತೆ, ಮಿಸ್ಟೇಕ್ಸ್ ಆಗತ್ತೆ. ಸೊ ಕೊನೆಯದಾಗಿ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಔಷಧಿಗಳು ಟ್ರೀಟ್ಮೆಂಟ್ನ ಒಂದು ಮುಖ್ಯ ಅಂಗ. ಹೇಗೆ ಡಯಟು, ವಾಕಿಂಗು, ಹಾಗೆ ಔಷಧಿಗಳು ಇಂಪಾರ್ಟೆಂಟು. ಆದರೆ ದಯವಿಟ್ಟು ಏನು ಹೇಳ್ತಾ ಇದ್ದೀವಿ, ಯಾವ ಥರ ಹೇಳ್ತಾ ಇದ್ದೀವಿ ಕೇಳಿಕೊಂಡು ಆ ಇನ್ಸ್ಟ್ರಕ್ಷನ್ಸೆಲ್ಲ ದಯವಿಟ್ಟು ಫಾಲೋ ಮಾಡಿ. ಸೆಲ್ಫ್ ಮೆಡಿಕೇಷನ್ ಖಂಡಿತ ಬೇಡ. ಡೌಟ್ ಇದ್ದಾಗ ದಯವಿಟ್ಟು ಕೇಳಿ ಪರಿಹರಿಸ್ಕೊಳ್ಳಿ. ಡೌಟ್ ಇಟ್ಕೊಂಡು ಮಾತ್ರೆಗಳು ತೊಗೊಳಕ್ಕೆ ಹೋಗಬೇಡಿ. ಆದರೆ ಇನ್ನೂ ಇಂಪಾರ್ಟೆಂಟ್ ಏನು, ಇಷ್ಟೆಲ್ಲ ಔಷಧಿಗಳ ಬಗ್ಗೆ ಆಯಿತು. ಪ್ರಿವೆಂಟಿಂಗ್ ಡಿಸೀಸ್, ಕಾಯಿಲೆ ಬರದಂಗೆ ನೋಡ್ಕೊಳ್ಳೋದು ತುಂಬ ಸುಲಭ ಮತ್ತು ಸೇಫು ಟ್ರೀಟ್ಮೆಂಟ್ ತೊಗೊಳೋಕ್ಕಿಂತ. ರೆಸ್ಟ್, ದೈಹಿಕ ಮಾನಸಿಕ ರೆಸ್ಟು, ಡಯೆಟ್ಟು, ವ್ಯಾಯಾಮ, ಇಟ್ ಕ್ಯಾನ್ ಡೂ ವಂಡರ್ಸ್ ಟು ಹೆಲ್ತ್ ಕಂಪೇರ್ಡ್ ಟು ಎನಿ ಮೆಡಿಸಿನ್ ಅವೈಲೇಬಲ್ ಆನ್ ಅರ್ತ್. ಜಗತ್ತಿನಿರೋ ಯಾವುದೇ ಮೆಡಿಸಿನ್ಗಿಂತನೂ 1 day ರೆಸ್ಟ್, ಡಯಟ್, ಸ್ಟ್ರಿಕ್ಟ್ ಡಯೆಟ್ಟು, ಎಕ್ಸರ್ಸೈಸು, ದಟ್ ವಿಲ್ ಡೂ ವಂಡರ್. ಇದೊಂದು ಯೋಚನೆ ಮಾಡಿ. ಜಗತ್ತಿನಿರೋ ಎಲ್ಲ ಮೆಡಿಸಿನ್ನು, ಇದು ಒಬ್ಬರು ವೈದ್ಯರೇ ಹೇಳಿರೋದು, ಜಗತ್ತಿನಿರೋ ಎಲ್ಲ ಮೆಡಿಸಿನ್ನು ಸಮುದ್ರಕ್ಕೆ ಹೋಗಿ ಎಸೆದ್ಬಿಟ್ರೆ ಮನುಷ್ಯನಿಗೆ ಒಳ್ಳೇದಂತೆ. ಯಾಕೆ ಎಸೆಯಲ್ಲ ಅಂದರೆ ಅಲ್ಲಿ ಫಿಶ್ಗಳಿದೆ ಪಾಪ, ಅವಕ್ಕೆ ತೊಂದರೆ ಆಗತ್ತೆ ಅಂದ್ಬಿಟ್ಟು. ಥ್ಯಾಂಕ್ ಯು. ಸ್ನೇಹಿತರೆ, ಕ್ವಶನ್ಸ್ ಇದ್ದರೆ ದಯವಿಟ್ಟು ಮುಂದೆ ಬಂದು ಒಬ್ಬೊಬ್ಬರಾಗಿ ಕೇಳ್ಬೋದು. ಅಲ್ಲಿಂದನೇ ಕೇಳಿದ್ರೂ ಚಿಂತಿಲ್ಲ, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ಒಂದು 15 ನಿಮಿಷ ಅವಕಾಶ ಇದೆ. ಹೇಳಿ ಸರ್. ರೆಸ್ಟ್, ವೆರಿ ಗುಡ್. ಒಂದು ಒಳ್ಳೆಯ ಪ್ರಶ್ನೆ. ರೆಸ್ಟ್ ತಗೊಳ್ಳಿ ಅಂದರೆ ನಾವು ಏನು ಹೇಳ್ತೀವಿ? ಮೆಡಿಕಲಿ ಸ್ಪೀಕಿಂಗ್ ನಾವು ರೆಸ್ಟಲ್ಲಿ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಹೋಗೋಣ. ಬೆಡ್ ರೆಸ್ಟ್ ಅಂತೀನಿ ನಾನು ವೈದ್ಯನಾಗಿ. ಬೆಡ್ ರೆಸ್ಟ್ ಅಂದರೆ ಏನರ್ಥ ಅಂದರೆ ಬಾತ್ರೂಮ್ ಬಿಟ್ಟು ಇನ್ಯಾವುದಕ್ಕೂ ಹೋಗಬಾರ್ದು. ಆಬ್ಸಲ್ಯೂಟ್ ರೆಸ್ಟ್ ಅಂದರೆ ಬಾತ್ರೂಮ್ಗೂ ಹೋಗಬಾರ್ದು. ದಟ್ ಈಸ್ ಹೈಯೆಸ್ಟ್, ಆಬ್ಸಲ್ಯೂಟ್ ರೆಸ್ಟ್. ನೆಕ್ಸ್ಟ್ ಬೆನ್ನು ಹಿಡ್ಕೊಂಬಿಟ್ಟಿದೆ, 2 days ಬೆಡ್ ರೆಸ್ಟ್ ಅಂದರೆ ನೀವು ಬಾತ್ರೂಮ್ ಬಿಟ್ಟು ಎಲ್ಲೂ ಹೋಗಬೇಡಿ, ಆಫೀಸ್ಗೆ ಹೋಗಬೇಡಿ,
ಟಿ ವಿ ನೋಡ್ಬೋದು, ಫಿಲ್ಮ್ಗೆ ಹೋಗ್ಬೋದು, ಅಲ್ಲ. ಇನ್ನು ಜ್ವರ, ಮೈಕೈ ನೋವು ಇದು ಬಂದಾಗ ರೆಸ್ಟ್ ಹೇಳ್ತೀವಿ. ಆಗ ಮನೇಲಿ ಓಡಾಡ್ಕೊಂಡಿರ್ಬೋದು, ರಿಲೇಟಿವ್ ರೆಸ್ಟ್ ಅದು. ಇನ್ನು ಕೆಲವು ಕಾಯಿಲೆಯಲ್ಲಿ ಉದಾಹರಣೆಗೆ ಕಣ್ಣಿನ ನೋವು ಬರುತ್ತೆ, ಮದ್ರಾಸೆ ಅಂತ ಕೇಳಿರ್ಬೇಕು ನೀವೆಲ್ಲ, ವೈರಲ್ ಕಂಜಂಕ್ಟಿವಿಟಿಸ್ ಅಂತೀವಿ. ಅಲ್ಲಿ ನಾವೇನು ಹೇಳ್ತೀವಿ ಅಂದರೆ ರೆಸ್ಟ್ ಅಂದರೆ ಬೇರೆಯವ್ರಿಗೆ ಬರಬಾರ್ದು ಅಂತ, ನಿಮ್ಗೆ ರೆಸ್ಟ್ ಅಲ್ಲ ಅದು. ನೀವು ಆಫೀಸ್ಗೆ ಹೋದರೆ, ಮಕ್ಕಳು ಸ್ಕೂಲ್ಗೆ ಹೋದರೆ ಬೇರೆಯವ್ರಿಗೆಲ್ಲ ಹಬ್ಬತ್ತೆ ಅಂದ್ಬಿಟ್ಟು ಹೋಗಬೇಡಿ ಅಂತ ಹೇಳ್ತೀವಿ. ಇನ್ನು ಮುಖ್ಯವಾಗಿ ಮೂಳೆ ಇದರಲ್ಲಿ, ಆರ್ಥೋಪೆಡಿಕ್ ಇದರಲ್ಲಿ ರೆಸ್ಟ್ ಟು ದ ಪಾರ್ಟ್ ಅಂತ ಬರಿತೀವಿ. ಅಂದರೆ ನನಗೆ ಇಲ್ಲಿ ಕೈ ನೋವಾಗಿದ್ದರೆ ಆ ಭಾಗಕ್ಕೆ ನಾನು ರೆಸ್ಟ್ ಕೊಡಬೇಕು. ಉದಾಹರಣೆಗೆ ಸಾಮಾನ್ಯವಾಗಿ ಆಗುತ್ತೆ, ಟೆನ್ನಿಸ್ ಎಲ್ಬೋ ಅಂತೀವಿ, ಈ ಭಾಗದಲ್ಲಿ ಮಂಡಿಲಿ ಇದು ಮೊಣಕೈಯಲ್ಲಿ ನೋವು ಬರುತ್ತೆ. ಆವಾಗ ಏನು ಮಾಡಬೇಕು, ಹೆಂಗಸರು ಬಟ್ಟೆ ಹಿಂಡಬಾರ್ದು, ಹಿಟ್ಟು ನಾದಬಾರ್ದು, ಗಂಡಸರು ಬಸ್ಸಲ್ಲಿ ಹೀಗೆ ಇಟ್ಕೊಂಡು ಹೋಗಬಾರ್ದು, ಅಥವಾ ಟೂ ವೀಲರು ಇದು ತುಂಬ ಟೈಟ್ ಇದ್ದರೆ ಓಡಿಸ್ಬಾರ್ದು. ದಟ್ ಈಸ್ ರೆಸ್ಟ್ ಟು ದಟ್ ಪಾರ್ಟ್ ಓನ್ಲಿ. ಅದರ್ ಥಿಂಗ್ಸ್ ಯು ಕ್ಯಾನ್ ಡೂ. ಸೊ ದಟ್ ಈಸ್ ವಾಟ್ ವಿ ಮೀನ್ ಬೈ ರೆಸ್ಟ್. ರೆಸ್ಟ್ ಎಲ್ಲಿ ಉಪಯೋಗ ಆಗುತ್ತೆ? ಒಂದು, ನಮ್ಮ ದೇಹ ಸಿಗ್ನಲ್ ಕೊಡುತ್ತೆ. ಈಗ ಮೈಕೈ ನೋಯ್ತಾ ಇದೆ, ಈ ಭಾಗ ನೋಯ್ತಾ ಇದೆ ಅಂದರೆ ಆ್ಯಕ್ಚುಲಿ ಏನೋ ಒಳಗಡೆ ಆಗ್ತಿದೆ ಅಂದರೆ ಕೆಲವು ಕಿಣ್ವಗಳು ಲಿಬರೇಟ್ ಆಗುತ್ತೆ. ಅವು ಇಟ್ ಇಸ್ ಸೆನ್ಸ್ಡ್ ಆಸ್ ಅನ್ಪ್ಲೆಸೆಂಟ್, ವಿ ಕಾಲ್ ಇಟ್ ಪೇನ್ ಆರ್ ಡಿಸ್ಕಂಫರ್ಟ್. ಅಂದರೆ ನೀವು ಬಾಡಿಗೆ ರೆಸ್ಟ್ ಕೊಡಿ, ಆವಾಗ ಹೀಲ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ನಮ್ಮ ದೇಹ ಮಾಡಿದಾಗ ದೇವರು ಔಷಧಿ ತೊಗೊಂಡು ವಾಸಿ ಆಗಲಿ ಅಂತ ಖಂಡಿತ ಮಾಡಿಲ್ಲ. ನಾವೇ ಪೂರ್ತಿ ವಾಸಿ ಮಾಡ್ಕೊಳ್ಳೋಕ್ಕೆ ಅಂತ ಮಾಡಿರೋದು ಫುಲ್ ಫ್ಲೆಜ್ ಮಷೀನ್ ಇದು. ಹೊರಗಡೆಯಿಂದ ಏನು ಮಾಡಬೇಕಾಗಿಲ್ಲ. ಇಟ್ ಇಸ್ ಸೆಲ್ಫ್ ಇದು ರಿಪೇರ್ ಇರುತ್ತೆ. ಆವಾಗ ಉದಾಹರಣೆಗೆ ಸ್ಟ್ರೇನ್ ಆಗುತ್ತೆ, ನಡಿತೀನಿ, ಕಾಲು ಉಳುಕ್ತು, ಅದಕ್ಕೊಂದು ಕ್ರೇಪ್ ಬ್ಯಾಂಡೇಜ್ ಅಂತ ಕಟ್ತೀವಿ, ನೋಡಿರ್ಬೇಕು ನೀವು, ಎಲಾಸ್ಟಿಕ್ ಬ್ಯಾಂಡೇಜು. ಅಥವಾ ಫ್ರ್ಯಾಕ್ಚರ್ ಆಯಿತು, ನಾನು ಡಾಕ್ಟ್ರಾಗಿ ಏನು ಮಾಡಿದ್ದೀನಿ, ಪ್ಲಾಸ್ಟರ್ ಹಾಕ್ತೀವಿ, ಪ್ಲಾಸ್ಟರ್ ಹಾಕ್ಕೊಂಬಂದ್ವಿ. ಆ್ಯಕ್ಚುಲಿ ಮಾಡ್ತಿರೋದೇನು, ಆ ಭಾಗಕ್ಕೆ ಫುಲ್ ರೆಸ್ಟ್ ಕೊಡ್ತಾಯಿದ್ದೀವಿ, ಆ ಭಾಗಕ್ಕೆ ಮಾತ್ರ. ಪ್ಲಾಸ್ಟರ್ ಹಾಕೋ ಉದ್ದೇಶ ಅಂದರೆ ವಾಸಿ ಮಾಡ್ತಾಯಿಲ್ಲ ನಾವು, ಬೋನ್ ಒಳಗಡೆ ಫ್ರ್ಯಾಕ್ಚರ್ ಆಗಿರುತ್ತೆ, ಬೋನ್ ಹೀಗೆ ಇರಲಿ, ಅಲ್ಲಾಡ್ದಿರಲಿ ಅಂದ್ಬಿಟ್ಟು ಮೇಲೆ ಪ್ಲಾಸ್ಟರ್ ಪ್ಯಾರಿಸ್ ಹಾಕಿ ಕಟ್ಟಿರ್ತೀವಿ ಅಷ್ಟೇ. ಆವಾಗ ಆ ಭಾಗಕ್ಕೆ ಫುಲ್ ರೆಸ್ಟ್ ಸಿಗುತ್ತೆ. 6 ವಾರದಲ್ಲಿ ಅದು ಹೀಲ್ ಆಗಿಬಿಡುತ್ತೆ. ಅಲ್ಲೋ ಪ್ಲಾಸ್ಟರ್ ಹಾಕ್ಸ್ಕೊಂಬಂದ್ವಿ, ವಾಸಿ ಆಯಿತು, 6 ವೀಕ್ಸ್ ಆದಮೇಲೆ ಎಕ್ಸ್ರೇ ತೆಗೆದ್ವಿ, ವಾಸಿ ಆಗಿದೆ. ಆ್ಯಕ್ಚುಲಿ ನಾವು ಮಾಡಿದ್ದು ವಿ ಆರ್ ಗಿವಿಂಗ್ ಓನ್ಲಿ ರೆಸ್ಟ್ ಟು ದಟ್ ಪಾರ್ಟ್. ಆರ್ಥೋಪೆಡಿಕ್ಸಲ್ಲಿ ತುಂಬ ಕಾಮನ್ ನಾವು ರೆಸ್ಟ್ ಕೊಡೋದು. ಇನ್ನು ವೈರಲ್ ಫೀವರು ತುಂಬ ಕಾಮನ್ನು, ಎಸ್ಪೆಷಲಿ ಈ ಥರ ವೆದರ್ ಇದ್ದಾಗ ಗಂಟ್ಲು ನೋವು, ಮೈಕೈ ನೋವು ಇದು ಬರುತ್ತೆ. ಆಗ ನೀವು ದೈಹಿಕವಾಗಿ ಪರಿಶ್ರಮ ಮಾಡಿದರೆ ಬಾಡಿ ರೆಸಿಸ್ಟೆನ್ಸ್ ಇನ್ನೂ ಕಮ್ಮಿ ಆಗುತ್ತೆ. ದ ಡ್ಯೂರೇಷನ್ ಬಿಕಮ್ಸ್ ಮೋರ್. ವೈರಲ್ ಫೀವರ್ ಜಾಸ್ತಿ ಆಗುತ್ತೆ ಡ್ಯೂರೇಷನ್ನು, ಅಥವಾ ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬರ್ಬೋದು. ಸೊ ವಿಟಲ್ 2-3 ದಿವಸ ರೆಸ್ಟ್ ತಗೊಳ್ಳಿ. ದಟ್ ಈಸ್ ವಾಟ್ ವಿ ಮೀನ್ ಬೈ ರೆಸ್ಟ್. ಇನ್ನು ಇವೆಲ್ಲ ಸ್ವಲ್ಪ ಈಸಿ ಫಿಸಿಕಲ್ ಪಾರ್ಟ್. ಮೆಂಟಲ್ ರೆಸ್ಟ್ ಇದೆಯಲ್ಲ, ಇಟ್ ಇಸ್ ವೆರಿ ಡಿಫಿಕಲ್ಟ್. ಹೇಳೋದು ಈಸಿ, ತುಂಬ ಟೆನ್ಷನ್ ಮಾಡ್ಕೋತೀರಿ, ಯೋಚನೆ ಮಾಡಬೇಡಿ, ಹೇಳೋದು ತುಂಬ ಈಸಿ, ತೊಗೊಳ್ಳೋದು ತುಂಬ ಕಷ್ಟ. ಅಲ್ಲೇನು ಮಾಡಬೇಕು, ಇಲ್ಲ ತುಂಬ ಸಿವಿಯರ್ ಇದ್ದರೆ ಕೆಲವು ಮಾತ್ರೆಗಳು ಬೇಕಾಗ್ಬೋದು, ಇಲ್ಲದೇ ಇದ್ದರೆ ಮೆಡಿಟೇಷನ್ನು, ದೇವರ ಧ್ಯಾನ, ಅಥವಾ ಯಾವುದೋ ಒಂದು ಕಾಮಾಗಿರೋ ಪ್ಲೇಸಲ್ಲಿರೋದು, ಯು ಗೆಟ್ ರೆಸ್ಟ್. ಅಥವಾ ಚೇಂಜ್ ಇನ್ ಆ್ಯಕ್ಟಿವಿಟಿ, ದಟ್ ಈಸ್ ರೆಸ್ಟ್. ಓಕೆ ಸರ್? ಇಲ್ಲ ತುಂಬ ಸಾಮಾನ್ಯವಾದ ಬಟ್ ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ಇಲ್ಲಿ ಡ್ರಗ್ ಇಂಟ್ರ್ಯಾಕ್ಷನ್ ಅಂತ ಬರುತ್ತೆ. ಕೆಲವು ಮಾತ್ರೆಗಳು ಒಟ್ಟಿಗೆ ತೊಗೋಬಾರ್ದು, ಕೆಲವು ಒಟ್ಟಿಗೆ ತೊಗೊಂಡ್ರೆ ಒಳ್ಳೆಯದು, ಇನ್ನು ಕೆಲವು ತೊಗೋಬೋದು ಪರವಾಗಿಲ್ಲ ಅಂತ. ಅದಕ್ಕೆ ಏನು ಮಾಡಿ, ನೀವು ಈಗ ತೊಗೋತಿರೋ ಮಾತ್ರೆಗಳನ್ನ ಒಂದು ಲಿಸ್ಟ್ ಮಾಡ್ಕೊಂಬಿಡಿ, ಅಥವಾ ಲೇಟೆಸ್ಟ್ ಪ್ರಿಸ್ಕ್ರಿಪ್ಷನ್ ಇಟ್ಕೊಳ್ಳಿ. ಇವೆಲ್ಲ ತೊಗೋತಾ ಇದ್ದೀನಿ, ಜೊತೆಗೆ ಕೊಡಿ. ಉದಾಹರಣೆಗೆ ಹೇಳಬೇಕಾದ್ರೆ ಕ್ಯಾಲ್ಶಿಯಂ ಮಾತ್ರೆ ತುಂಬ ಕಾಮನ್ನು. ಏಜ್ ಆಗಿದೆ, ಬೋನ್ ವೀಕ್ ಆಗಿದೆ, ಕ್ಯಾಲ್ಶಿಯಂ ಮಾತ್ರೆ ಅದು ತೊಗೊಂಡ್ರೆ ಬೇರೆ ಕೆಲವು ಮಾತ್ರೆ ಅಬ್ಸಾರ್ಬೇ ಆಗೋಲ್ಲ. ನೀವು ಐರನ್ನು ಕ್ಯಾಲ್ಶಿಯಂ ಒಟ್ಟಿಗೆ ತೊಗೊಂಡ್ರೆ ಎರಡೂ ಕೆಲಸ ಮಾಡಲ್ಲ, ಹೊಟ್ಟೆಲ್ಲೇ ಎರಡು ರಿಯಾಕ್ಷನ್ ಆಗುತ್ತೆ, ದಿ ಡೋಂಟ್ ವರ್ಕ್. ಇನ್ನು ಆ್ಯಂಟಾಸಿಡ್ಸ್ ಇರುತ್ತೆ, ಡೈಜಿನ್ ಇರ್ಬೋದು, ಜೆಲುಸಿಲ್ ಇರ್ಬೋದು, ಮ್ಯೂಕೆನ್ ಇರ್ಬೋದು, ಲಿಗ್ನೋಕೆನ್, ಯಾವುದೇ ಕಂಪ್ನಿದಿರಲಿ, ಅವನ್ನ ತೊಗೊಂಡ್ರೆ ಇಟ್ ಪ್ರಿವೆಂಟ್ಸ್ ದ ಅಬ್ಸಾರ್ಪ್ಷನ್ ಆಫ್ ಮೆನಿ ಅದರ್ ಮೆಡಿಸಿನ್ಸ್. ಸೊ ಆದಷ್ಟು ಆ್ಯಂಟಾಸಿಡ್ಸ್ನ ಯಾವುದೇ ಔಷಧಿ ಜೊತೆ ತೊಗೋಬೇಡಿ, ಆದಷ್ಟು ದೇ ಡೋಂಟ್ ಗೋ ಟು ಎನಿಥಿಂಗ್. ಇನ್ನು ಥೈರಾಯ್ಡ್ ಮಾತ್ರೆ ಜೊತೆ ಆಲ್ಮೋಸ್ಟ್ ಯಾವುದು ಮಾತ್ರೆ ಸರಿ ಹೋಗಲ್ಲ. ಸೊ ಥೈರಾಯ್ಡ್ ಬೆಳಗ್ಗೆ ಎದ್ದ ತಕ್ಷಣ ತೊಗೊಂಡ್ಬಿಟ್ಟು ಥೈರಾಯ್ಡ್ ಪ್ರಾಬ್ಲಮ್ ಇರೋರು ಆಮೇಲೆ ಮಿಕ್ಕಿದ್ದು ತೊಗೋಬೇಕು. ಇನ್ನು ಮಿಕ್ಕಿದ್ದೆಲ್ಲ ಇರುತ್ತಲ್ಲ, ಆವಾಗ ವೈದ್ಯರಿಗೆ ತೋರಿಸ್ಬಿಟ್ಟು, ಕೆಲವು ಮಾತ್ರೆ ರಿಯಾಕ್ಷನ್ ಆಗುತ್ತೆ. ಎಸ್ಪೆಷಲಿ ಈಗ ಕೆಲವು ಹೊಸ ಮಾತ್ರೆಗಳು ಬಂದಿದೆ, ದ ಎಫೆಕ್ಟ್ ಒಂದು ಪರ್ಟಿಕ್ಯುಲರ್ ಎಂಜೈಮ್ ಕಾಲ್ಡ್ CYP ಅಂತ. ಈ ಆ್ಯಂಟಿ ಫಂಗಲ್ ಕೊಟ್ಬಿಟ್ಟು ಅದು ಕೊಟ್ಟರೆ ಹಾರ್ಟ್ ರೇಟ್ ಹೆಚ್ಚು ಕಡಿಮೆ ಆಗಿ ಪೇಷಂಟ್ ಮೇ ಡೈ.
ಫಂಗಲ್ ಇನ್ಫೆಕ್ಷನ್ ಕರೆಕ್ಟು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕರೆಕ್ಟು, ಟ್ರೀಟ್ಮೆಂಟ್ ಕರೆಕ್ಟು, ಬಟ್ ಒಟ್ಟಿಗೆ ಕೊಟ್ಟಿದ್ದಕ್ಕೆ ಹಾರ್ಟ್ ರಿದಮ್ ಮೇ ಗೆಟ್ ಇದು. ಸೊ ದಯವಿಟ್ಟು ನಿಮ್ಮ ಲಿಸ್ಟ್ ಇಟ್ಕೊಂಬಿಡಿ. ಸರ್ ಏನೋ ಕೊಟ್ಟಿದ್ರು ಬೇಡ, ಇವಾಗ ಇದೆಲ್ಲ ತಗೋತಾ ಇದ್ದೀನಿ. ಇನ್ನು ಕೆಲವು ಡಿಪ್ರೆಷನ್ ಮಾತ್ರೆಗಳಿದೆ, ಅದಂತೂ ದೇಹದಲ್ಲಿ 3 ತಿಂಗಳಿರುತ್ತೆ. ಸೊ MAOI ಅಂತಿರ್ವಿ, ಮಾನೋಮೈನ್ ಆಕ್ಸಿಡೇಸ್ ಇನಿಬಿಟರ್ಸ್ ಅಂತ ಯಾವ್ದಾದ್ರು ಸೈಕ್ಯಾಟ್ರಿಕ್ ಮೆಡಿಸಿನ್ ಕೊಟ್ಟಿದ್ದರೆ ಇನ್ನು ನೆಕ್ಸ್ಟ್ ಅದು ನಿಲ್ಲಿಸಿದ ಮೇಲೆ 3 ತಿಂಗಳು ಬೇರೆ ಮಾತ್ರೆ ತೊಗೋಬಾರ್ದು. ಇನ್ನು ಕೆಲವು ಮಾತ್ರೆಗಳು ತೊಗೊಳ್ಳೇಬಾರ್ದು, 3 ತಿಂಗಳಿರುತ್ತೆ ಅದರ ಎಫೆಕ್ಟು. ಸೊ ಇಷ್ಟು ಮಾತ್ರೆ ನಾನು ತಗೋತಾ ಇದ್ದೀನಿ, ಇದರಿಂದ ಇದಕ್ಕೆ ರಿಯಾಕ್ಷನ್ ಆಗಿತ್ತು. ಆವಾಗ ಡ್ರಗ್ ಇಂಟ್ರಾಕ್ಷನ್ ಇಸ್ ಬಿಗ್ ಪ್ರಾಬ್ಲಮ್. ಆಲ್ ಸೆಡ್ ಆ್ಯಂಡ್ ಡನ್, ನೀವೆಲ್ಲ ಕರೆಕ್ಟಾಗಿ ಹೇಳ್ಬೋದು, ನಾನು ಎಲ್ಲ ಯೋಚನೆ ಮಾಡಿ ಕೊಟ್ಟಿರ್ಬೋದು. ಇಫ್ ಯು ಆರ್ ಟೇಕಿಂಗ್ ಮೋರ್ ದೆನ್ 6 ಟೈಪ್ಸ್ ಆಫ್ ಮೆಡಿಸಿನ್, ದೇರ್ ಇಸ್ ಎ ವೆರಿ ಹೈ ರಿಸ್ಕ್ ಆಫ್ ಡ್ರಗ್ ಇಂಟ್ರಾಕ್ಷನ್. ಇಟ್ ಮೇ ನಾಟ್ ಬಿ ಮೇಜರ್, ಬಟ್ ರಿಸ್ಕ್ ಬಿಕಮ್ಸ್ ಮೋರ್. ಸೊ ಆದಷ್ಟು ಮಿನಿಮಮ್ ಮಾತ್ರೆ ತೊಗೊಂಡಷ್ಟು ನಿಮಗೆ ರಿಸ್ಕ್ ಕಮ್ಮಿ. ಇದು ಹೇಗೆ ಅಂದರೆ, ಬೆಂಗಳೂರು ನಾನು ರೋಡ್ ಸೈಡಲ್ಲಿ ಇಲ್ಲೂ ಪಾನಿಪುರಿ ತಿಂತೀನಿ, ಅಲ್ಲೋಗಿ ಅದು ತಿಂತೀನಿ, ಇಲ್ಲಿ ತಿಂತೀನಿ ಅಂದರೆ ನನ್ನ ರಿಸ್ಕ್ ಖಂಡಿತ ಜಾಸ್ತಿ ಆಗುತ್ತೆ. ಸೊ ಒಬ್ಬರೇ ವೈದ್ಯರ ಹತ್ರ ಹೋಗೋದು, ಮಿನಿಮಮ್ ನಂಬರ್ ಆಫ್ ಟ್ಯಾಬ್ಲೆಟ್ಸ್ ತೊಗೊಂಡಷ್ಟು ಇಂಟ್ರಾಕ್ಷನ್ ಕಮ್ಮಿ ಆಗುತ್ತೆ. ಬಟ್ ಇಟ್ ಹಸ್ ಬಿಕಮ್ ಎ ಮೇಜರ್ ಪ್ರಾಬ್ಲಮ್. ಯಾಕಂದ್ರೆ ನಮ್ಮಲ್ಲಿ ಕೆಲವು ಹಿರಿಯರಲ್ಲಿ ಮೋರ್ ದೆನ್ 10 ಟೈಪ್ಸ್ ಆಫ್ ಮೆಡಿಸಿನ್ ಕೊಡಲೇಬೇಕು, ಕೊಡ್ತಾ ಇರ್ತೀವಿ. ಅವ್ರಿಗೆ ನೀವು ಹೇಳಿದಾಗ ಒಂದು ಕೆಮ್ಮು ನೆಗಡಿ ಬಂದರೆ 10 14 ಆಗಿಬಿಡುತ್ತೆ. ಇಟ್ ಇಸ್ ರಿಯಲ್ ಪ್ರಾಬ್ಲಮ್ಮು. ಸೊ ಇಟ್ ಟೇಕ್ಸ್ ಮಿ ಫ್ಯೂ ಮಿನಿಟ್ಸ್ ಟು ಥಿಂಕ್, ಇದು ಕೊಡ್ಬೋದಾ ಕೊಡಬಾರ್ದಾ, ಇದು ಕೊಟ್ಟರೆ ಬೆನಿಫಿಟ್ ಎಷ್ಟು, ಬಿಟ್ಟರೆಷ್ಟು, ತುಂಬ ಕಷ್ಟ. ನಾನಾಗಲೇ ಒಂದು ಸ್ಲೈಡ್ ತೋರಿಸಿದೆ ಅಡ್ವರ್ಟೈಸ್ಮೆಂಟ್ ಬಗ್ಗೆ. ಇಲ್ಲಿ ಮಹನೀಯರಿಗೆ ತಂದು ಕೊಟ್ಟಿದ್ದಾರೆ. ವೀಟ್ ಗ್ರಾಸ್ ಪೌಡರ್, 100% ನ್ಯಾಚುರಲ್, ಕನ್ವೀನಿಯೆಂಟ್, ರಿನೋಡ್ ಫಾರ್ ಥೆರಪ್ಯೂಟಿಕ್ ವ್ಯಾಲ್ಯೂ, ಹೆಲ್ಪ್ಸ್ ಅನಿಮಿಯಾ, ಥೆಲಸಿಮಿಯಾ, ಡಯಾಬಿಟಿಸ್, ಅಲ್ಸರ್, ಪೈಲ್ಸ್, ಕೊಲೈಟಿಸ್, ಆರ್ಥರೈಟಿಸ್, ಒಬೆಸಿಟಿ, ಕ್ಯಾನ್ಸರ್, ಅಸ್ಮಾ, ಅಲರ್ಜಿ, ಮೆನ್ಸ್ಟ್ರಲ್ ಪ್ರಾಬ್ಲಮ್, ಪಿಂಪಲ್ಸ್, ಸ್ಟ್ರೆಸ್, ಟೆನ್ಷನ್. ಓಕೆ, ಸೇಮ್ ಥಿಂಗ್. ಇದರಲ್ಲಿ ಒಳಗಡೆ ಇರೋದೇನು ಗೊತ್ತಾ? ಫೈಬರ್, ವೀಟ್ ಗ್ರಾಸ್, ಭತ್ತದ ಹುಲ್ಲಿನ ಪೌಡ್ರ್ ಇದು ಅಷ್ಟೇ. ಖಂಡಿತ ಒಳ್ಳೆಯದು. ಯಾರಿಗೆ? ಹಸು, ಮೇಕೆ, ಮನುಷ್ಯರಿಗೆ ಅಲ್ಲ. ವಿ ಕೆನಾಟ್ ಡೈಜೆಸ್ಟ್ ಸೆಲ್ಯುಲೋಸನ್ನು ಯಾವುದೇ ಗ್ರಾಸು. ಆ್ಯಕ್ಚುಲಿ ನೀವು ಸೈಂಟಿಫಿಕ್ಕಾಗಿ ಹೋದರೆ, ಬಾಟ್ನಿ ಪ್ರಕಾರ ಹೋದರೆ, ಭತ್ತನೂ ಒಂಥರದ್ದು ಹುಲ್ಲು. ನಾವು ದೇವ್ರ ಪೂಜೆ ಮಾಡೋ ಇದು ಹುಲ್ಲು, ಅದು ಕರಿಕೆನೂ ಹುಲ್ಲೇ. ಯಾವುದೇ ಹುಲ್ಲಾಗಲಿನ ನಾವು ಅರಗಿಸ್ಕೊಳ್ಳಿಕ್ಕಾಗಲ್ಲ. ಹರ್ಬಿವೋರಸ್ ಅನಿಮಲ್ಸಲ್ಲಿ ಮಾತ್ರ ಪರ್ಟಿಕ್ಯುಲರ್ ಕೆಲವು ಬ್ಯಾಕ್ಟೀರಿಯಾಗಳು ಬಂದು ಅದನ್ನ ಹೆಲ್ಪ್ ಮಾಡಿ ಇದು ಮಾಡುತ್ತೆ. ಆ್ಯಂಡ್ ಇದಕ್ಕೆ ಸ್ಟಡೀಸು ಮಾಡಿದ್ದಾರೆ. ದೇ ಗಿವನ್ ವೀಟ್ ಗ್ರಾಸ್ ಏನೂ ಉಪಯೋಗ ಆಗಲ್ಲ. ಫಸ್ಟು. ನೆಕ್ಸ್ಟು ತೊಂದರೆ ಏನಾಗುತ್ತೆ? ಇಟ್ ಪ್ರಿವೆಂಟ್ಸ್ ಅಬ್ಸಾರ್ಪ್ಷನ್ ಆಫ್ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್. ನಾವು ಅಬ್ಸರ್ವ್ ಆಗದೇ ಇರೋ ತಿಂದರೆ ವೈಟಮಿನ್ ಮಿನರಲ್ ಇದಾಗುತ್ತೆ. ಇದು ನಾವೆಲ್ಲ ಉಪಯೋಗಿಸ್ತೀವಿ ಅಂದರೆ, ಕಾನ್ಸ್ಟಿಪೇಷನ್ ಇದೆ. ಈಗಿನ ಕಾಲದಲ್ಲಿ ನಾವೆಲ್ಲ ಪ್ಯೂರ್ ಮಾಡಿ ಗೋಧಿ ತಿನ್ನಲ್ಲ, ಮೈದಾ ತಿಂತೀವಿ. ಅಕ್ಕಿ ಮೇಲೆ ತೊಳೆದು ಪಾಲಿಷ್ ಮಾಡಿ ಬೆಳ್ಳಗಿರೋದು ತೊಗೋತೀವಿ. ಸೊ ಎಕ್ಸ್ಟ್ರಾ ಫೈಬರ್ಸ್ ಕೊಡ್ತೀವಿ. ಆ ರೀತಿ ಉಪಯೋಗ ಆಗಬಹುದು. ಅದಕ್ಕೆ ಸಿಂಪಲ್ ಏನು? ಸೊಪ್ಪಿನ ತರಕಾರಿ ತಿನ್ನಿ, ಮೂಲಂಗಿ ಸೊಪ್ಪು ತಿನ್ನಿ, ಸೊಪ್ಪು ತರಕಾರಿಗಳು, ಹಸಿರು ತರಕಾರಿಗಳು ತಿನ್ನಿ, ಆಗತ್ತೆ. ಖಂಡಿತ ಒಂದು ಉಪಯೋಗ ಇಲ್ಲ ಅಷ್ಟೇ ಅಲ್ಲ, ದಿಸ್ ಹ್ಯಾಸ್ ಬಿನ್ ಫೌಂಡ್ ಟು ಬಿ ಹಾರ್ಮ್ಫುಲ್. ಇನ್ನೊಂದಾಗಿದೆ, ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಈ ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕ್ ಹತ್ರ ಒಬ್ಬರನ್ನ ಅರೆಸ್ಟ್ ಮಾಡಿದರು ಕೂಡ. ಈ ಬೇರೆ ಬೇರೆ ಥರದ್ದು ಇವನ್ನ ಇಟ್ಕೊಂಡಿರ್ತಾರೆ ಜ್ಯೂಸ್ಗಳು, ಡಯಾಬಿಟಿಸ್ ಒಳ್ಳೆಯದು, ಇದಕ್ಕೆ ಒಳ್ಳೆಯದು, ಅದಕ್ಕೆ ಒಳ್ಳೆಯದು ಅಂತ. ದೆನ್ ಒನ್ ಪರ್ಸನ್ ಫೌಂಡ್ ದಟ್ ಆ್ಯಕ್ಚುಲಿ ಡಯಾಬಿಟಿಸ್ ಕಮ್ಮಿ ಆಗೋಕ್ಕೆ ಶುರು ಆಯಿತು. ಡಯಾಬಿಟಿಸ್ ಕಮ್ಮಿ ಆಯ್ತಲ್ಲ ಅಂದ್ಬಿಟ್ಟು ಹಿ ಗಾಟ್ ಇಟ್ ಟೆಸ್ಟೆಡ್. ಅದರಲ್ಲಿ ನಮ್ಮ ಡಯಾನಿಲ್ ಮಾತ್ರನ ಪುಡಿ ಮಾಡಿ ಹಾಕಿದರು. ದೆನ್ ಹಿ ಗೇವ್ ಎ ಪೊಲೀಸ್ ಕಂಪ್ಲೇಂಟ್. ದಟ್ ಪರ್ಸನ್ ಗಾಟ್ ಅರೆಸ್ಟೆಡ್ ಆಲ್ಸೋ. ದಯವಿಟ್ಟು ಒಂದು ಸಿಂಪಲ್ ಏನು ಗೊತ್ತಾ, ಒಂದೇ ಶಬ್ದದಲ್ಲಿ ಹೇಳ್ಬೋದಾದರೆ, ತಲೆ ತರಾಂತರಗಳಿಂದ. ಇವತ್ತೇ ಬೆಳಗ್ಗೆ ಒಬ್ರು ಯಾರೋ ಹೇಳ್ತಾಯಿದ್ರು, ನಮ್ಮ ಪೇಷಂಟ್ ಒಬ್ಬರು, ಎಕ್ಸಸೈಸ್ ಮಾಡಿ, ಬ್ಯಾಲೆನ್ಸಿಂಗ್ ಎಕ್ಸಸೈಸ್. ಮುಂದಿನ ಸಲ ನಾನು ಹೇಳ್ತೀನಿ ಹಿರಿಯರಿಗೆ ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಅಂದರೆ ಏನು ಅಂತ. ನಾನು ಹೇಳ್ತಾಯಿದ್ದೆ, ಹೀಗೆ ಮಾಡಿ ಒಂದು ಹೆಜ್ಜೆ ಹಿಂದಿಡಿ, ಇನ್ನೊಂದು ಹೆಜ್ಜೆ ಮುಂದೆ ಇಡಿ, ಬ್ಯಾಲೆನ್ಸಿಂಗ್ ಇಂಪ್ರೂವ್ ಆಗುತ್ತೆ ಅಂತ. ಅವ್ರು ಹೇಳ್ತಾಯಿದ್ರು, ಸರ್ ಇದು ನಮ್ಮ ಇದರಲ್ಲಿ ಹೇಳ್ತಾರೆ, ಗುಡಿಲಿ ಪೂಜೆ ಮಾಡುವಾಗ ಪಾದ ಇದು ಅಂತ ಒಂದು ಇದೆ ನಮ್ಮಲ್ಲಿ ಅಂದರು. ಹಳೇ ಕಾಲದಲ್ಲೂ ನಮ್ಮಿಂದ ತಲೆ ತರಾಂತರಗಳಿಂದ ಇವೆಲ್ಲ ತಿನ್ಬೋದು ಮನುಷ್ಯರು ಬಂದಿದೆ. ಅದು ಪ್ರತಿಯೊಂದಕ್ಕೂ ಅರ್ಥ ಇದೆ. ನೀವೊಂದು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪಿನಲ್ಲೂ ಅರ್ಥ ಇದೆ, ಅರಿಶಿಣದಲ್ಲಿ ಅರ್ಥ ಇದೆ.
ಯಾವುದೂ ನಾವು ತಿನ್ನೋ ವಸ್ತುಗಳಲ್ಲ. ದಯವಿಟ್ಟು ಖಂಡಿತ ಮಾಡಲಿಕ್ಕೆ ಹೋಗಬೇಡಿ. ಯಾವ ಸರ್? ಇದರಿಂದ ಹಾಂ, ಲೋ ಬಿ ಪಿ ಆದರೆ ಎರಡು ಕಾರಣಕ್ಕಾಗತ್ತೆ. ಒಂದು ಅಕ್ಯೂಟ್ ಅಂತೀವಿ, ರಕ್ತಸ್ರಾವ ಆಯಿತು, ನಂಗೆ ಏಟ್ ಬಿತ್ತು, ಬ್ಲಡ್ ಹೋಯಿತು, ಇಲ್ಲ ವಾಂತಿ ಭೇದಿ ಆಯಿತು, ಡಿಹೈಡ್ರೇಷನ್ ಆಯಿತು. ಆಗ ಎಲೆಕ್ಟ್ರಾಲ್ ORS ತೊಗೋಬೇಕು, ಓರಲ್ ರಿಹೈಡ್ರೇಷನ್ ಸೊಲ್ಯೂಷನು. ಇನ್ನೂ ಕಮ್ಮಿ ಆದರೆ ಡ್ರಿಪ್ ಹಾಕಿ ಸರಿ ಮಾಡಬೇಕು. ಇನ್ನು ಕೆಲವು ಕಾರಣಕ್ಕೆ ಕಡಿಮೆ ಆಯಿತು, ಅವೆಲ್ಲ ತುಂಬ ರೇರು. ಕ್ರಾನಿಕಾಗಿ ಬಿ ಪಿ ತುಂಬ ಕಮ್ಮಿ ಆಯಿತು. 90/60ಕ್ಕಿಂತ ಕಡಿಮೆ ಇದ್ದರೆ ಕೆಲವು ಔಷಧಿಗಳಿದೆ ಬಿ ಪಿನ ಜಾಸ್ತಿ ಮಾಡಲಿಕ್ಕೆ. ಸಿಂಪ್ಲೆಸ್ಟ್ ಔಷಧಿ ಏನು? ಉಪ್ಪು. ಅರ್ಧ ಚಮಚ ಉಪ್ಪನ್ನು ಸಪ್ರೇಟಾಗಿ ಒಂದು ಪೇಪರ್ ಬೆಳಗ್ಗೆ ಇಟ್ಬಿಡೋದು. ನಿಮ್ಮ ಆಹಾರದ ಜೊತೆ ಆಹಾರದಲ್ಲಿರೋ ಉಪ್ಪಿನ ಜೊತೆ ಅಷ್ಟು ಉಪ್ಪನ್ನು ನೀವು ದಿನಾಲೂ ಉಪಯೋಗಿಸ್ಬೇಕು. ವೈದ್ಯರ ಸಲಹೆ ಪಡೆದು ಉಪಯೋಗಿಸ್ಬೇಕು. ಯಾಕಂದರೆ ಯಾಕೆ ಕಮ್ಮಿ ಆಯಿತು ನೋಡ್ತೀವಿ. ಉಪ್ಪಿನ ಅಂಶ ಕಮ್ಮಿ ಇದ್ದರೆ ಆಗುತ್ತೆ. ಸಿಂಪಲ್ ಸೋಡಿಯಂ ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. 135ರಿಂದ 145 ಇರಬೇಕು ಸೋಡಿಯಮ್ಮು ನಮ್ಮ ದೇಹದಲ್ಲಿ. ಅಕಸ್ಮಾತ್ 120ಕ್ಕಿಂತ ಕಡಿಮೆ ಇದ್ದರೆ ಬಿ ಪಿ ಲೋ ಆಗುತ್ತೆ. ಆವಾಗ ಎದ್ದಾಗ ತಲೆ ಚಕ್ಕರ್ ಎಲ್ಲ ಬಡ್ಬೋದು. ಆವಾಗ ಉಪ್ಪು ಅರ್ಧ ಸ್ಪೂನ್ ಜಾಸ್ತಿ ತಿಂದುಬಿಟ್ರೆ ಸರಿ ಆಗ್ಬಿಡುತ್ತೆ. 100/70 ಇಸ್ ನಾರ್ಮಲ್. 90/60 ಆರ್ ಲೋಯರ್. 100/70 ಇದೆ ಅಂದರೆ ನಿಮಗೆ ಜೀವನದ ಪೂರ್ತಿ ಬಿ ಪಿ ಬರೋದೇ ಇಲ್ಲ ಅಂತ, ಹೈ ಬಿ ಪಿ ಬರಲ್ಲ ಅಂತ. ಈಗೇನು ಗೊತ್ತಾ ಸರ್, ಇದು ರೇಟ್ ಜಾಸ್ತಿ ಇರೋದು 2-3 ಕಾರಣಕ್ಕಿರುತ್ತೆ. ಉದಾಹರಣೆಗೆ ಅಟೋವಾಸ್ಟ್ಯಾಟಿನ್ ತೊಗೊಂಡ್ರೆ, ಒಂದೊಂದೇ ತೊಗೊಳ್ಳೋಣ. ನೀವು ಹೇಳಿದ ಜನರಲ್ ಪ್ರಾಬ್ಲಮ್ಮು ಇದೆ. ಅಟೋವಾಸ್ಟ್ಯಾಟಿನ್ಗೆ ಗೌರ್ಮೆಂಟ್ ಒಂದು ರೂಲ್ ಮಾಡಿತು. ನಾನು ಇನ್ನೊಂದು ವಿಷಯ ಇಲ್ಲಿ ಹೇಳಬೇಕಾಗಿತ್ತು. ಏನಂದರೆ ನಮ್ಮ ದೇಶದಲ್ಲಿ ತುಂಬ ಜನ ಮೆಡಿಸಿನ್ ಯಾಕೆ ಬಿಡ್ತಾರೆ ಅಂದರೆ ಅಫೋರ್ಡೆಬಿಲಿಟಿ. ತೊಗೊಳ್ಲಿಕ್ಕೆ ಆಗದೇ ದುಡ್ಡಿಲ್ಲದೆ ಬಿಡೋರು ತುಂಬ ಜನ ಆಯಿತು. ಸೊ ಹಾರ್ಟ್ ಪ್ರಾಬ್ಲಮಲ್ಲಿ ನಮಗೆ ಆಸ್ಪ್ರಿನ್ನು ಅಟೋವಾಸ್ಟ್ಯಾಟಿನ್ನು ತುಂಬ ಇಂಪಾರ್ಟೆಂಟು ಟು ಪ್ರಿವೆಂಟ್ ಪ್ಯಾರಲಿಸಿಸ್ ಆ್ಯಂಡ್ ಹಾರ್ಟ್ ಅಟ್ಯಾಕ್. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿತು, ಫ್ಯೂ ಇಯರ್ಸ್ ಬ್ಯಾಕ್ ಇಟ್ ಮೇಡ್ ಎ ರೂಲ್, ಆಸ್ಪ್ರಿನ್ ಅಟೋವಾಸ್ಟ್ಯಾಟಿನ್ ಕಾಂಬಿನೇಷನ್ ಶುಡ್ ನಾಟ್ ಬಿ ಮೋರ್ ದೆನ್ ₹2 per ಟ್ಯಾಬ್ಲೆಟ್. ದ ಕಂಪ್ನಿ ಶುಡ್ ಅಬ್ಸರ್ವ್ ದ ಡಿಫ್ರೆನ್ಸು ಎಲ್ಲ, ಬಟ್ ಇಟ್ ಶುಡ್ ಬಿ ಸೋಲ್ಡ್ ಬಿಲೋ ₹2 ಅಂತ. ಸೊ ಸಡನ್ನಾಗಿ ಅಟೋವಾಸ್ಟ್ಯಾಟಿನ್ 10 mg, ಆಸ್ಪ್ರಿನ್ 75 mg ಬಿಕೇಮ್ $18 to $19. 20 ಅಂದ ತಕ್ಷಣ 18-19ಕ್ಕೆ ಒಂದು ಸ್ಟ್ರಿಪ್ಪು ₹2 per ಟ್ಯಾಬ್ಲೆಟಿಗೆ ಮಾರ್ಕೆಟಿಗೆ ಬಂದುಬಿಟ್ಟಿದೆ. ಇವೆ ಒಳ್ಳೊಳ್ಳೆ ಕಂಪ್ನಿದು ಇದೆ. ಅದರಿಂದ ಅಟೋವಾಸ್ಟ್ಯಾಟಿನ್ ರೇಟ್ ಕಮ್ಮಿ ಆಯಿತು. ಇನ್ನು ಕೆಲವು ಏನಿದೆ ಅಂದರೆ, ಕೆಲವು ಕಂಪ್ನಿಯವರು ದೆ ಕ್ಲೇಮ್ ನಮ್ಮ ಹತ್ರ ಬಂದು ಹೇಳ್ತಾರೆ, ಇಲ್ಲ ಸರ್ ನಾವು ಅಲ್ಲಿಂದನೇ ತರಿಸ್ತೀವಿ ಮಾತ್ರೇನಾ, ಡಾಲರ್ಸಿಂದಾನೇ ನಮ್ಮದು ಅಲ್ಲಿದೆ ಮಾಡಿದ ಮಾತ್ರೆ, ಇದು ನಮ್ಮ ದೇಶದಲ್ಲಿ ಮಾಡಿದ್ದಲ್ಲ. ಇಟ್ ಹ್ಯಾಸ್ ನೋ ಮೀನಿಂಗ್. ನನ್ನ ಶರ್ಟು ಅಮೇರಿಕಾದಲ್ಲಿ ಮಾಡಿದ್ರು ಅಷ್ಟೇ. ದಿಸ್ ಈಸ್ ಆ್ಯಕ್ಚುಲಿ ಮೇಡ್ ಇನ್ ಬಾಂಗ್ಲಾದೇಶ್, ಪರ್ಚೇಸ್ಡ್ ಇನ್ ಅಮೇರಿಕಾ. ಗೊತ್ತಾಗಲ್ಲ ನಿಮಗೆ. ಬಾಂಗ್ಲಾದೇಶಿಂದ ಅಮೇರಿಕಾಗೆ ಹೋಗಿ ಅಲ್ಲಿಂದ ತಂದುಕೊಟ್ಟಿದ್ದು. ಇಟ್ ಹ್ಯಾಸ್ ನೋ ಮೀನಿಂಗ್. ಬೆಂಗಳೂರಲ್ಲೇ ಮಾಡಿದ ಶರ್ಟು ಇಷ್ಟೇ ಚೆನ್ನಾಗಿರುತ್ತೆ, ಮೇ ಬಿ ಇಟ್ ಇಸ್ ಬೆಟರ್. ಸೊ ದಿಸ್ ಈಸ್ ಎ ರಿಯಲ್ ಪ್ರಾಬ್ಲಮ್. ದ ಪ್ರೈಸ್ ವೇರಿಯೇಷನ್ ಶುಡ್ ನಾಟ್ ಬಿ ಮೋರ್ ದೆನ್ 10% ಕಂಪ್ನಿ ಟು ಕಂಪ್ನಿ. ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ವೈಡ್ ವೇರಿಯೇಷನ್ಸ್ ಇದೆ. ಸೊ ಬೆಸ್ಟ್ ಏನು, ಸ್ಟಿಕ್ ಟು ಸ್ಟ್ಯಾಂಡರ್ಡ್ ಕಂಪ್ನೀಸ್. ಸೊ ವೈದ್ಯರ ಹತ್ರ ಹೋಗಿ, ನಿಮಗೆ ಖಂಡಿತ ಗೊತ್ತಾಗಲ್ಲ. ನಮಗೆ ಎಷ್ಟೋ ಸಲ ಡೌಟ್ ಬರುತ್ತೆ, ಯಾಕೆ ಇಷ್ಟು ವೇರಿಯೇಷನ್ ಇದೆ. 2 ಒಳ್ಳೆ ಕಂಪ್ನಿ ಇದರಲ್ಲೂ ಔಷಧಿಗಳು, ಒಂದು ₹40 ಇದ್ದರೆ ಇನ್ನೊಂದು ₹160 ಇದೆ ಔಷಧಿ. ಕ್ಯಾಲ್ಯುಟೈಡ್ ಅಂತ ಒಂದು ಪ್ರೋಸ್ಟೇಟ್ ಕ್ಯಾನ್ಸರ್ ಕೊಡ್ತೀವಿ ಮಾತ್ರೆ, ಒಂದು ಕಂಪ್ನಿ ₹40 ಇದೆ, ಇನ್ನೊಂದು ಕಂಪ್ನಿ ₹160 ಇದೆ. 2 ಒಳ್ಳೆ ಕಂಪ್ನಿಗಳೇ. 2 ಕಂಪ್ನಿ ನಮ್ಮದೇ ಬೆಸ್ಟು ಸರ್, ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ. ಆವಾಗ ನಾವೇನು ಮಾಡ್ತೀವಿ, ಕ್ವಾಲಿಟಿ ಕಂಟ್ರೋಲ್ಗೆ ಹಾಕ್ತೀವಿ, ಅಥವಾ ವಿ ಹ್ಯಾವ್ ಗಾಟ್ ಸಮ್ ಸ್ಟಡೀಸ್, ಕಂಪೇರ್ ಮಾಡಿದ್ದಿರುತ್ತೆ ಸ್ಟಡೀಸ್. ಅಟೋವಾಸ್ಟ್ಯಾಟಿನ್ ವಿಷಯಕ್ಕೆ ಬಂದಾಗ, ಇಟ್ ಹ್ಯಾಸ್ ಬಿನ್ ಫೌಂಡ್ ದಟ್ ದ ಅಟೋವಾಸ್ಟ್ಯಾಟಿನ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಈಸ್ ಕಂಪೇರೇಬಲ್ ಟು ಮ್ಯಾನುಫ್ಯಾಕ್ಚರ್ಡ್ ಎನಿವೇರ್ ಇನ್ ದ ವರ್ಲ್ಡ್. ವಿ ಹ್ಯಾವ್ ಗಾಟ್ ಸ್ಟಡೀಸ್. ಅಟೋವಾಸ್ಟ್ಯಾಟಿನ್ ವಿಷಯಕ್ಕೆ ವಿ ಹ್ಯಾವ್ ಗಾಟ್ ಸ್ಟಡಿ, ಬಿಕಾಸ್ ತುಂಬ ಜನ ತೊಗೋತಾರೆ ಹಾರ್ಟ್ ಪ್ರಾಬ್ಲಮು ಅಂತೆಲ್ಲ. ಅದು ಬಂದ ಮೇಲೆ ಗೌರ್ಮೆಂಟ್ ಮೇಡ್ ದಿಸ್ ರೂಲ್. ನೌ ಯು ಹ್ಯಾವ್ ಗಾಟ್ ಕಾಂಬಿನೇಷನ್ ಆಫ್ ಆಸ್ಪ್ರಿನ್ ಅಟೋವಾಸ್ಟ್ಯಾಟಿನ್. ಬಟ್ ಬೇರೆ ವಿಷಯಕ್ಕೆ ಬಂದಾಗ, ದೇರ್ ಇಸ್ ನೋ ಕಟ್ ಆ್ಯಂಡ್ ಡ್ರೈ ರೂಲ್. ಕಾಸ್ಟ್ಲಿ ಈಸ್ ಬೆಟರ್, ನೋ. ಚೀಪ್ ಈಸ್ ಬೆಟರ್ ಆರ್ ವರ್ಸ್, ನೋ. ವಿ ಡೋಂಟ್ ಹ್ಯಾವ್ ಎನಿ ಪ್ರೂಫ್. ಸೊ ಬೆಸ್ಟ್ ಥಿಂಗ್ ಏನು, ಗೋ ಟು ಸ್ಟ್ಯಾಂಡರ್ಡ್ ಶಾಪ್ಸ್. ಇನ್ನೊಂದು ವಿಷಯ ಬರುತ್ತೆ, ಇಲ್ಲಿ ಫೇಕ್ ಮೆಡಿಸಿನು ಬರುತ್ತೆ, ತುಂಬ ಇದೆ. ಮೋರ್ ದೆನ್ 10 to 15% ಆಫ್ ಮೆಡಿಸಿನ್ಸ್ ಆರ್ ಫೇಕ್ ಇನ್ ಬ್ಯಾಂಗ್ಳೂರ್. ನಾವು ಬರಿತೀವಿ, ನೀವು ನಂಬಿಕೆಯಲ್ಲಿ ಹೋಗ್ತೀರಾ, ಅಂಗಡಿಗೆ ಹೋಗ್ತೀರಾ, ತೊಗೋತೀರಾ. ಇಫ್ ಮೆಡಿಸಿನ್ ಡಸಂಟ್ ಕಂಟೈನ್ ದ ಮೆಡಿಸಿನ್, ಇಟ್ ಈಸ್ ಆಫ್ ನೋ ಮೀನಿಂಗ್. ಸೊ ಆದಷ್ಟು ಒಂದು ಸ್ಟ್ಯಾಂಡರ್ಡ್ ಇದು. ನಾವು ಕೆಲವು ಅನ್ಕೋತೀವಲ್ಲ, ಈ ಬ್ರ್ಯಾಂಡು, ಈ ಇದು.
ಆ ರೀತಿ ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗಿ, ದೊಡ್ಡ ಶಾಪ್ಗಳಿಗೆ ಹೋಗಿ ಇನ್ಸಿಸ್ಟ್ ಆನ್ ರಿಸೀಟ್ ಇದ್ದಾಗ ಯೂಶ್ವಲಿ ದೆ ಗಿವ್ ಜಿನೆನ್ ಮೆಡಿಸಿನ್. ದಟ್ ಹಸ್ ಬಿನ್ ಸ್ಟಡೀಸ್ ಡನ್ ಇನ್ ಕರ್ನಾಟಕ. ರಿಸೀಟ್ ಇಲ್ಲದೆ ತೊಗೊಂಡಾಗ ಅವ್ನು ಯಾವುದೋ ಕೊಟ್ಬಿಡ್ತಾರೆ. ಇನ್ನೆಷ್ಟೋ ಸಲ ಅಂಗಡಿಯವರೇ, ಸರ್ ಇದು ಬೇಡ ಸರ್, ಇದು ಬಂದಿದೆ ನೋಡಿ ಚೆನ್ನಾಗಿದೆ, ಇದು ₹4 ಕಮ್ಮಿ. ಯು ಡೋಂಟ್ ನೋ ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ರಾಂಗ್. ಸೊ ಇನ್ಸ್ಟೆಡ್ ಆಫ್ ರಿಲೈಯಿಂಗ್ ಆನ್ ದಟ್ ಪರ್ಸನ್, ಯು ಹ್ಯಾವ್ ಟು ರಿಲೈ ಆನ್ ಸಂಬಡಿ. ಇನ್ಸಿಸ್ಟ್ ಆನ್ ದ ಸೇಮ್ ಬ್ರ್ಯಾಂಡ್. ಚೇಂಜ್ ಮಾಡಬೇಕಾ ವೈದ್ಯರಿಗೊಂದ್ಸಲ ಕೇಳಿ. ಬಟ್ ಈ ಪ್ರಾಬ್ಲಮ್ ಖಂಡಿತ ಇದೆ. ಈವನ್ 2010 ಇದ್ರ ಬಗ್ಗೆ ಮೀಟಿಂಗ್ ಎಲ್ಲ ಆಗಿ ಗೌರ್ಮೆಂಟ್ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಕೆಲವು ಪಾಲಿಸಿ ಡಿಸಿಷನ್ಸ್ ತಗೋತಾ ಇದೆ. ಬಟ್ ಇಂಪ್ಲಿಮೆಂಟೇಷನ್ಗೆ ಬಂದಾಗ ಏನಾಗುತ್ತೆ ಗೊತ್ತಿಲ್ಲ. ಹೇಳೋದು ಈಸಿ, ಡೆಲ್ಲಿಲಿ ಕೂತ್ಕೊಂಡು ಎಲ್ಲ ಹೀಗೆ ಇರಬೇಕು, ಇಷ್ಟೇ ರೇಟ್ ಇರಬೇಕು ಅಂತ. ಬಟ್ ಅಟೋರೋಸ್ಟಾಟಿನ್ ಬಂದಿದ್ದು ಮಾತ್ರ ಈ ಕಾರಣಕ್ಕೆ. ಗೌರ್ಮೆಂಟ್ ಮೇಡ್ ಇಟ್ ಎ ರೂಲ್. ಮೆನಿ ಪೀಪಲ್ ಆರ್ ಡೈಯಿಂಗ್ ಬಿಕಾಸ್ ದೇ ಕಾಂಟ್ ಅಫರ್ಡ್. ₹21 ಇತ್ತು ಅಟೋರೋಸ್ಟಾಟಿನ್ ಬಂದಾಗ. ಮೇ ಬಿ ಪೀಪಲ್ ಹಿಯರ್ ಹೂ ಆರ್ ಟೇಕಿಂಗ್ ನೋ ಇಟ್. ₹21 ಒಂದು ಟ್ಯಾಬ್ಲೆಟ್ ದಿನಕ್ಕೆ ಜೀವನ ಪೂರ್ತಿ ತೊಗೊಳ್ಳಿ ಅಂದರೆ ತಿಂಗಳಿಗೆ ₹600 ಎಲ್ಲಿಂದ ತರ್ತಾರೆ? ಜೊತೆಗೆ ಕನ್ಸಲ್ಟೇಷನ್ ಫೀ ಕೊಡಬೇಕು, ಟೆಸ್ಟ್ ಕೊಡಬೇಕು, ಮೊದಲೇ ಹಾರ್ಟ್ ಪ್ರಾಬ್ಲಮ್ಮು, ಕೆಲಸ ಮಾಡೋಕ್ಕಾಗಲ್ಲ. ಇಟ್ ಬಿಕಮ್ಸ್ ವೆರಿ ವೆರಿ ಡಿಫಿಕಲ್ಟ್. ಆ್ಯಂಡ್ ವಿ ಹ್ಯಾವ್ ಗಾಟ್ ಮೆಜಾರಿಟಿ ಆಫ್ ದ ಪೇಷಂಟ್ಸ್ ಇನ್ ಇಂಡಿಯಾ, ದೇ ಸಫರ್, ದೇ ಡೋಂಟ್ ಟೇಕ್ ಮೆಡಿಸಿನ್ ಬಿಕಾಸ್ ನೆಗ್ಲಿಜೆನ್ಸ್ಗಿಂತನೂ ಅಫೋರ್ಡೆಬಿಲಿಟಿ. ಇಲ್ಲಿ ಕೆಲವು ಮಲ್ಟಿಪಲ್ ಪ್ರಾಬ್ಲಮ್ ಇದ್ದವ್ರಿಗೆ ಗೊತ್ತು. ಒಂದು ಇನ್ಸುಲಿನ್ನು, ಒಂದು ಇನ್ನೇಲರು, ₹400 ಒಂದು ಇನ್ನೇಲರು, ಒಂದು ಇನ್ಸುಲಿನ್ ಬಾಟ್ಲು ₹150. ಎಲ್ಲಿಂದ ತರ್ತಾರೆ ದುಡ್ಡು? ಆ್ಯಂಡ್ ಏಜ್ ಆಗ್ತಾ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ನಾವು ದುಡಿಯೋ ಕ್ಷಮತೆ ಕಮ್ಮಿ ಆಗುತ್ತೆ. ಇಫ್ ಐ ಆಮ್ 75 years ಐ ಕ್ಯಾನಾಟ್ ಗೋ ಆ್ಯಂಡ್ ವರ್ಕ್. ಬಟ್ ಹೆಲ್ತ್ ಪ್ರಾಬ್ಲಮ್ ಆ್ಯಡ್ ಆಗ್ತಾ ಹೋಗುತ್ತೆ, ಜೊತೆಗೆ ಟೆಸ್ಟ್ಗಳು, ಜೊತೆಗೆ ಹಾಸ್ಪಿಟಲೈಸೇಷನ್ನು. ಸೊ ದಟ್ ಇಸ್ ದ ಮೇಜರ್ ಇಶ್ಯೂ. ಹಾಂ, ಇಲ್ಲ, ಅದು ಆ್ಯಕ್ಚುಲಿ ಏನು ಮಾಡಿದ್ವಿ, ಐ ಡೋಂಟ್ ಇದು ಪ್ರಾಕ್ಟೀಸ್. ಸೊ ಗೋಖಲೆ ಇನ್ಸ್ಟಿಟ್ಯೂಟ್ ತುಂಬ ಡಿಮ್ಯಾಂಡ್ ಬಂದಿದ್ದರಿಂದ ರಾಮು ಅವರು ಇವತ್ತು ಒಂದು ಸಲಹೆ ಕೊಟ್ಟರು. ಅಕ್ಟೋಬರ್ 2 ಫ್ರೀ ಕನ್ಸಲ್ಟೇಷನ್, ಐ ವಿಲ್ ಕಮ್ ಹಿಯರ್. ಅವ್ರ ಹತ್ರ ರಿಜಿಸ್ಟರ್ ಮಾಡಿಬಿಟ್ಟು ದಯವಿಟ್ಟು ಎನಿ ಡೌಟು ಇದು ಉಪಯೋಗಿಸ್ಕೋಬೋದು. ಸರ್, ಒಂದು ಇದಿದೆ, ಡ್ರಗ್ ಕಂಟ್ರೋಲರ್ ಆಫ್ ಇಂಡಿಯಾ. MCI ಡಸಂಟ್ ಕಮ್ ಹಿಯರ್. MCI ಇಸ್ ಟು ರೆಗ್ಯುಲೇಟ್ ದ ಡಾಕ್ಟರ್ಸ್. ಡ್ರಗ್ ಕಂಟ್ರೋಲರ್ ಆಫ್ ಇಂಡಿಯಾ ಅಂತಿದೆ. ಡ್ರಗ್ ಕಂಟ್ರೋಲರ್ ಆಫ್ ಇಂಡಿಯಾ ಒಂದು ಮ್ಯಾಜಿಕ್ ಆ್ಯಂಡ್ ಕ್ಲೇಮ್ಸ್ ಅಂತೇನೋ ಒಂದು ಇದಿದೆ ರೂಲಲ್ಲಿ. ದೇ ಸೇ ಆಲೋಪತಿ ಮೆಡಿಸಿನ್ ಶುಡ್ ನಾಟ್ ಬಿ ಅಡ್ವರ್ಟೈಸ್ಡ್ ಅಂತ ಕೊಟ್ಟಿದ್ದಾರೆ. ಅನ್ಫಾರ್ಚುನೇಟ್ಲಿ ಇಟ್ ಡಸಂಟ್ ಅಪ್ಲೈ ಟು ಆಯುರ್ವೇದ, ಹೋಮಿಯೋಪತಿ, ನ್ಯಾಚುರೋಪತಿ. ಇಟ್ ಡಸಂಟ್ ಅಪ್ಲೈ. ಆಲೋಪತಿಕ್ ಮೆಡಿಸಿನ್ ವಿ ಆರ್ ನಾಟ್ ಸಪೋಸ್ ಟು ಅಡ್ವರ್ಟೈಸ್. ಕಂಪ್ನೀಸ್ ಯಾ ಡಿವೈಡ್ ಬಂದ್ಬಿಡ್ತು. ಇದು ನ್ಯಾಚುರಲ್ಲು, ಫುಡ್ ಸಪ್ಲಿಮೆಂಟು. ಅದೇ ಅವ್ರು ಏನು ಹೇಳ್ತಾರೆ, ಇಟ್ ಇಸ್ ನಾಟ್ ಮೆಡಿಸಿನ್ ಬಟ್ ಇಟ್ ಕಾಂಬ್ಯಾಟ್ಸ್ ಕ್ಯಾನ್ಸರ್, ಥ್ಯಾಲಸಿಮಿಯಾ, ಪೈಲ್ಸ್, ಪಿಂಪಲ್ಸ್ ಎಲ್ಲ ಮಾಡುತ್ತೆ. ಬಟ್ ಔಷಧಿ ಅಲ್ಲ. ಇದು ಹೆಂಗೆ ಗೊತ್ತಾ, ಲೀಗಲಿ ಪೀಪಲ್ ಹೇರ್ ಸ್ಪ್ಲಿಟ್ಟಿಂಗ್ ಅಂತೀವಿ. ಲೀಗಲಿ ನನಗೆ ಇವಾಗ 46 ವರ್ಷನಾ, 45 ತಪ್ಪು, 47 ತಪ್ಪು, ಹೀಗೆ ಲೀಗಲಿ ಒಂದು ಲೈನ್ ಹಾಕ್ಬಿಡ್ತಾರೆ. ಸೊ ವಾಟ್ ಈಸ್ ಮೆಡಿಸಿನಲ್ಲಿ ನಮ್ಮದೊಂದು ಫಾರ್ಮುಲರ್ ಅಂತಿದೆ, ಇದೇ ಪ್ರಕಾರ ಮಾಡಬೇಕು, ಇಷ್ಟೇ ಇರಬೇಕು, ಕ್ವಾಲಿಟಿ ಕಂಟ್ರೋಲ್ ಚೆಕ್ ಮಾಡಿದಾಗ ಹೀಗೆ ಇರಬೇಕು ಅಂತಿದೆ. ಬಟ್ ಇಟ್ ಡಸಂಟ್ ಅಪ್ಲೈ ಟು ನ್ಯಾಚುರಲ್ ಪ್ರಾಡಕ್ಟ್ಸ್. ಇಟ್ ಡಸಂಟ್ ಅಪ್ಲೈ ಟು ಫುಡ್ ಸಪ್ಲಿಮೆಂಟ್ಸ್. ಅನ್ಫಾರ್ಚುನೇಟ್ಲಿ ದಿಸ್ ಕಮ್ ಅಂಡರ್ ಇನ್ನೊಂದು ರೂಲ್ ಇದೆ ಫುಡ್ ಪ್ರಾಡಕ್ಟ್ಸಿಗೆ. FPI ಅಂತ ನೋಡಿರ್ಬೇಕು ನೀವು. ಕೆಲವು ಒಳ್ಳೆ ಕಂಪ್ನಿಯವರು ಜಾಮು ಇದ್ರ ಮೇಲೆಲ್ಲ FPI ಅಂತ ಹಾಕಿರ್ತಾರೆ. ಅವ್ರದ್ದೊಂದು ಸ್ಟ್ಯಾಂಡರ್ಡ್ಸ್ ಇವೆ. ಬಟ್ ಅವರು ಇದನ್ನ ಫುಡ್ ಸಪ್ಲಿಮೆಂಟ್ನ ಸ್ಟ್ಯಾಂಡರ್ಡೈಸೇಷನ್ ಮಾಡಿಲ್ಲ. ಅಲ್ಲ, ಕರೆಕ್ಟ್. ಅಮೇರಿಕಾದಲ್ಲೂ ಇದೆ ಇದು ಪ್ರಾಬ್ಲಮ್ಮು. ಬಟ್ ವೀಟ್ ಗ್ರಾಸ್ಗೆ ವಿ ಹ್ಯಾವ್ ಗಾಟ್ ಪಬ್ಲಿಷ್ ಸ್ಟಡೀಸ್ ದಟ್ ಇಟ್ ಈಸ್ ಹಾರ್ಮ್ಫುಲ್. ಎಸ್ ಸರ್. ಯಾ, ಕಫ ಅಂದರೆ ಏನು? ಕೂತ್ಕೊಳ್ಳಿ ಸರ್. ಕಫ ಅಂದರೆ ನಮ್ಮ ಶ್ವಾಸನಾಳದಲ್ಲಿ ಮೂಗಿನಿಂದ ಹಿಡಿದು ಮೂಗು, ಗಂಟ್ಲು, ಶ್ವಾಸನಾಳದಲ್ಲಿ ಕೆಲವು ಸೆಲ್ಗಳಿವೆ. ದೇ ಪ್ರೊಡ್ಯೂಸ್ ಎ ಸ್ಲೈಮಿ ಥಿಂಗ್, ಮ್ಯೂಕಸ್ ಅಂತ. ನೆಗಡಿ ಆದಾಗ ಬರುತ್ತಲ್ಲ, ಅದು ಬೆಳ್ಳಿಗೆ ಅಂಟಂಟಿರುತ್ತೆ. ಅದು ಯಾಕೆ ಬರುತ್ತೆ ಅಂದರೆ 2 ಕಾರಣಕ್ಕೆ. ಒಂದು, ನಾವೆಲ್ಲ ಓಸಿರಾಡ್ತೀವಿ, ಅಲ್ಲೋಗ್ತೀವಿ, ಧೂಳು ಬರುತ್ತೆ, ಅದೆಲ್ಲ ನಮ್ಮ ಸೆಲ್ಗಳಿಗೆ ತೊಂದರೆ ಆಗಬಾರ್ದು ಅಂತ ಒಂಥರ ಕೋಟೆ ಥರ. ಸ್ಲೈಮಿ ಇದ್ದಾಗ ಏನಾಗುತ್ತೆ, ಧೂಳಿನ ಕಣಗಳಾಗಲಿ, ಬ್ಯಾಕ್ಟೀರಿಯಾ ಆಗಲಿ ಅದರಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಪ್ರೊಡ್ಯೂಸ್ ಆಗ್ತಿರುತ್ತೆ. ಥ್ರೂಟ್ ಪ್ರೊಡ್ಯೂಸ್ ಆಗಿದ್ದು ನಮ್ಮ ಶ್ವಾಸಕೋಶದ ಲೈನಿಂಗ್ ಸೆಲ್ಲಲ್ಲಿ ಸಿಲಿಯಾ ಅಂದ್ಬಿಟ್ಟು ಸಣ್ಣ ಹೇರ್ ಫಾಲಿಕಲ್ ಇದೆ. ಅವೇನು ಮಾಡುತ್ತೆ, ಹಿಂಗೆ ನೂಕತ್ತೆ ಮೇಲೆ.
ಸೊ ಕೆಳಗಡೆಯಿಂದ ಮೇಲೆ ಸ್ಲೋವಾಗಿ ಬರುತ್ತೆ. ಸ್ಲೋ ಆಗಿ ಬಂದು ಗಂಟ್ಲಿಗೆ ಬಂದು ಇಲ್ಲಿಂದ ನುಂಗ್ಬಿಡ್ತೀವಿ. ದಟ್ ಈಸ್ ನ್ಯಾಚುರಲ್, ನಾರ್ಮಲ್, ಆ್ಯಂಡ್ ಇಟ್ ಈಸ್ ಸೋ ಸ್ಮಾಲ್ ಕ್ವಾಂಟಿಟಿ ಯು ವಿಲ್ ನಾಟ್ ಇವನ್ ನೋಟಿಸ್ ಇಟ್. ಇನ್ಫೆಕ್ಷನ್ ಆದಾಗ ಏನಾಗುತ್ತೆ, ಕೆಮ್ಮು ಬಂತು, ಸ್ಮೋಕ್ ಮಾಡ್ತಾಯಿದ್ವಿ ಬಂತು, ಅಥವಾ ಅಲರ್ಜಿ ಜಾಸ್ತಿ ಇತ್ತು ಬಂತು, ಆವಾಗ ಕಫ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಬಾಡಿ ಟ್ರೈಸ್ ಟು ಫೈಟ್ ಇಟ್. ವೈರಲ್ ಇನ್ಫೆಕ್ಷನ್ ಆಗಿದೆ, ಆ ಬ್ಯಾಕ್ಟೀರಿಯನೆಲ್ಲ ಟ್ರ್ಯಾಪ್ ಮಾಡಿ ಹೊರಗಡೆ ನೂಕ್ಲಿಕ್ಕೆ ಕಫ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಕೆಲವು ಎನಿ ಇರಿಟೇಷನ್, ಇಲ್ಲೇನೋ ಒಂದು ಸ್ಮೋಕ್ ಹತ್ರ ನಾನು ನಿಂತ್ಕೊಂಡೆ, ಆ ಹೊಗೆ ಒಳಗಡೆ ಹೋಯಿತು, ಬಾಡಿ ಟ್ರೈಸ್ ಟು ಟ್ರ್ಯಾಪ್ ಇಟ್, ಬ್ರಿಂಗ್ ಇಟ್ ಔಟ್, ಆವಾಗ ಕಫ ಬರುತ್ತೆ. ಕಫ ಬಂದಿದೆ ಅಂದರೆ ಬಾಡಿ ಇಸ್ ಪ್ರೊಡ್ಯೂಸಿಂಗ್ ಮೋರ್ ಮ್ಯೂಕಸ್ ಅಂತ. ಇನ್ನು ಸ್ಮೋಕರ್ಸಲ್ಲಿ ಏನಾಗ್ಬಿಡುತ್ತೆ, ಅವರು ಸ್ಮೋಕ್ ಮಾಡಿ 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 ಆ ಕಫ ಮಾಡೋ ಸೆಲ್ಗಳೇ ಜಾಸ್ತಿ ಆಗಿಬಿಡುತ್ತೆ, ಮ್ಯೂಕಸ್ ಪ್ರೊಡ್ಯೂಸಿಂಗ್ ಸೆಲ್ಸ್. ಅವ್ರಿಗೆ ಸ್ಮೋಕಿಂಗ್ ನಿಲ್ಲಿಸಿದ್ರು ಬೆಳಗ್ಗೆ ಎದ್ದರೂ ಇಷ್ಟಿಷ್ಟು ಕಫ ಬರೋಕ್ಕೆ ಶುರು ಆಗಿಬಿಡುತ್ತೆ. ಕ್ರಾನಿಕ್ ಬ್ರಾಂಕೈಟಿಸ್ ಆದಾಗ ಬರ್ತಾನೆ ಇರುತ್ತೆ ಅವ್ರಿಗೆ. ಸೊ ಕಫನ ಏನು ಮಾಡಬೇಕು, ಇಫ್ ಇಟ್ ಈಸ್ ವೆರಿ ಥಿಕ್, ಇಲ್ಲಿ ಆಸ್ತಮಾ ಇದ್ದವರು ಅಥವಾ ತಮ್ಮ ಕಡೆಯವ್ರಿಗೆ ಯಾರ್ಯಾರು ಇದ್ದರೆ ಗೊತ್ತಿರುತ್ತೆ, ತುಂಬ ಕಷ್ಟಪಡ್ತಾರೆ ಹೊರಗೆ ಬರೋಕ್ಕೆ. ಬಿಕಾಸ್ ದ ಅಮೌಂಟ್ ಈಸ್ ಸ್ಮಾಲ್ ಬಟ್ ಇಟ್ ಈಸ್ ವೆರಿ ಥಿಕ್. ಸೊ ಕಫ ಸಾಫ್ಟ್ ಆಗಲಿಕ್ಕೆ ಕೊಡ್ತೀವಿ. ಆಗ ನಾವು ಸಾಫ್ಟ್ ಆದಾಗ ಏನಾಗುತ್ತೆ, ಇಟ್ ಬಿಕಮ್ಸ್ ಈಸಿ ಟು ಬ್ರಿಂಗ್ ಔಟ್. ಇಲ್ಲ ಆ ಶ್ವಾಸನಾಳಗಳು ಅಗಲ ಆಗೋಂಗೆ ಬ್ರಾಂಕೋಡೈಲೇಟರ್ಸ್ ಕೊಡ್ತೀವಿ, ಸೊ ದಟ್ ಇಟ್ ಬಿಕಮ್ಸ್ ಈಸಿ ಟು ಬ್ರಿಂಗ್ ಔಟ್. ಬೆಸ್ಟ್ ಕಾಫ್ ಸಿರಪ್ ಯಾವುದಂತ ಗೊತ್ತಾ ಯಾರಿಗಾದರೂ? ಇಟ್ ಈಸ್ ನಥಿಂಗ್ ಬಟ್ ಹಾಟ್ ವಾಟರ್. ಆ್ಯಂಡ್ ದಿಸ್ ಈಸ್ ನಾಟ್ ಫ್ರಮ್ ಅನೆಕ್ಟೋಡ್, ಇಟ್ ಈಸ್ ಫ್ರಮ್ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ. ಎಲ್ಲ ಕಾಫ್ ಸಿರಪ್ನ ಕಂಪೇರ್ ಮಾಡಿ ಇಟ್ ಹಸ್ ಪ್ರೂವ್ಡ್ ದ್ಯಾಟ್ ಹಾಟ್ ವಾಟರ್ ಈಸ್ ಆ್ಯಸ್ ಎಫೆಕ್ಟಿವ್ ಆಸ್ ಎನಿ ಕಾಫ್ ಸಿರಪ್. ಕಾಫ್ ಸಿರಪ್ ಏನು ಮಾಡುತ್ತೆ, ಕಫ ಪ್ರೊಡಕ್ಷನ್ ಕಮ್ಮಿ ಮಾಡೋ ಕೆಲವು ಔಷಧಿಗಳಿರುತ್ತೆ, ಆ್ಯಂಟಿಹಿಸ್ಟಮಿನ್ಸು. ಕಫ ಜಾಸ್ತಿ ಮಾಡೋ ಕೆಲವು ಎಕ್ಸ್ಪೆಕ್ಟ್ರೆಂಟ್ ಅನ್ನೋದು ಕಡೆ ಇರುತ್ತೆ, ಆಮ್ರಾಕ್ಸಿಲ್ ಇರ್ಬೋದು, ಆಮೇಲೆ ಇದು ಇರ್ಬೋದು, ಆ ಥರ ಕೆಲವು ಔಷಧಿ ಹಾಕಿರ್ತೀವಿ. ಇಲ್ಲ ಬ್ರಾಂಕೋಡೈಲೇಟರ್, ಕಫ ಹೊರಗೆ ಬರೋಂಥದ್ದು ಇರುತ್ತೆ. ನೀವು ಬಿಸಿನೀರು ಕುಡಿದಾಗ ಏನಾಗುತ್ತೆ, ಆ ಹಬೆ ಇದರಿಂದ ಕಫ ಸಾಫ್ಟ್ ಆಗುತ್ತೆ. ಸ್ಟೀಮ್ ಇನ್ಲೇಷನ್, ಬಾಯಿಂದ ನೀರಿನ ಹಬೆನ ಎಳ್ಕೊಂಡ್ರೆ ಹ್ಯೂಮಿಡಿಟಿ ಜಾಸ್ತಿ ಆಗಿಬಿಟ್ಟು ಕಫ ಸಾಫ್ಟ್ ಆಗುತ್ತೆ. ಆಗ ಕಫ ಹೊರಗೆ ಬಂದುಬಿಟ್ರೆ ಯು ಫೀಲ್ ಬೆಟರ್. ಸೊ ಕಫ ಅನ್ನೋದು ಇಟ್ ಈಸ್ ನಾರ್ಮಲ್ ಪ್ರೊಡಕ್ಷನ್ ವಿಚ್ ಇಸ್ ಇನ್ಕ್ರೀಸ್ಡ್, ನಾರ್ಮಲ್ ಇದೆ ಅದು. ಬಟ್ ದ ಅಮೌಂಟ್ ತುಂಬ ಜಾಸ್ತಿ ಆದಾಗ, ನಾರ್ಮಲ್ ಇಟ್ ಈಸ್ ಸೋ ಸ್ಮಾಲ್ ವಿಲ್ ನಾಟ್ ನೋಟಿಸ್ ಇಟ್ ಎಟ್ ಆಲ್. ನಾವು ವಿತೌಟ್ ಅವರ್ ನಾಲೆಡ್ಜ್, ಸೀಲಿ ಆರ್ ವೆರಿ ಸ್ಮಾಲ್, ಮೈಕ್ರೋಸ್ಕೋಪಿಕ್ ಇರುತ್ತೆ. ಸೆಲ್ ಇರೋದೇ 10 to 12 ನ್ಯಾನೋಮೀಟರ್, ಅದ್ರ ಮೇಲೆ ಸಣ್ಣ ಸೀಲಿಯ, ಅವು ಕಂಟಿನ್ಯೂಸ್ ಕೆಲಸ ಮಾಡ್ತಾ ಇರುತ್ತೆ. ಇನ್ನು ಕಾಮನಾಗಿ ಏನಾಗುತ್ತೆ, ಎಸ್ಪೆಷಲಿ ಈ ವೆದರಲ್ಲಿ ನಾವು ನೋಡ್ತೀವಿ, ಸರ್ ಕೆಮ್ಮು ಬಂದಿತ್ತು, ನೆಗಡಿ ಬಂದಿತ್ತು, ಎಲ್ಲ ಕಮ್ಮಿ ಆಯಿತು, ಬಟ್ ಕೆಮ್ಮು ಸ್ವಲ್ಪ ಉಳ್ಕೊಂಡೇ ಬಿಟ್ಟಿದೆ, ಜ್ವರಗಿರೆಲ್ಲ ಹೊಟ್ಟೋಯ್ತು ಅಂತ. ಯಾಕೆಂದರೆ ವೈರಲ್ ಇನ್ಫೆಕ್ಷನ್ ಬಂದಾಗ ಆ ಸೀಲೆ ಡ್ಯಾಮೇಜ್ ಆಗಿರುತ್ತೆ. ಅವು ಮತ್ತೆ ಹುಟ್ಟೋವರೆಗೂ ಕಫ ಪ್ರೊಡಕ್ಷನ್ ಆಗಿದ್ದು ಅಲ್ಲೇ ಉಳಿತಾ ಇರುತ್ತೆ. ವಿ ಫೀಲ್ ಇರಿಟೇಷನ್, ವಿ ಕಾಫ್ ಔಟ್. ಎಸ್ಪೆಷಲಿ ನೈಟ್ ಅಥವಾ ಅರ್ಲಿ ಮಾರ್ನಿಂಗ್ ಕೆಮ್ಮು ಸ್ವಲ್ಪ ದಿವಸ ವಾರಗಟ್ಟಲೆ ಉಳ್ಕೊಳ್ಳುತ್ತೆ, ಬಿಕಾಸ್ ಸೀಲಿಯ ರೀಗ್ರೋತ್ ಆಗೋವರೆಗೂ. ಸೊ ಕಫ ಅನ್ನೋದು ಇಟ್ ಇಸ್ ನಾಟ್ ಎ ಔಟ್ಸೈಡ್ ಥಿಂಗ್. ಏನೂ ಆಗಲ್ಲ, ಐದರ್ ವೇ ಇಟ್ ಇಸ್ ಓಕೆ. ಚಿಕ್ಕ ಮಕ್ಕಳಲ್ಲಿ ಅವ್ರಿಗೆ ಉಗುಳಕ್ಕಾಗಲ್ಲ, ಸೊ ನುಂಗ್ಬಿಡ್ತೇವೆ. ದೊಡ್ಡವರಲ್ಲಿ ಯೂಶಲಿ ವಿ ಹ್ಯಾವ್ ಎ ಹ್ಯಾಬಿಟ್ ಆಫ್ ಐದರ್ ಸ್ಪಿಟ್ಟಿಂಗ್ ಔಟ್ ಆರ್ ಸ್ವಾಲೋಯಿಂಗ್. ಐದರ್ ವೇ ಏನೂ ತೊಂದರೆ ಆಗಲ್ಲ, ಬಿಕಾಸ್ ಸೇಮ್ ಮ್ಯೂಕಸ್ ಗ್ಲ್ಯಾಂಡ್ಸ್ ಆರ್ ದೇರ್ ಇನ್ ಅವರ್ ಲಾರ್ಜ್ ಇಂಟೆಸ್ಟೈನ್ ಆಲ್ಸೋ. ನೀವು ಅಮೀಬಿಕ್ ಡಿಸೆಂಟ್ರಿ ಅದು ಇದು ನೋಡಿರಬೇಕು, ಮ್ಯೂಕಸ್ ಯು ಕ್ಯಾನ್ ಗೆಟ್ ಇದು. ಸೊ ಏನೂ ತೊಂದರೆ ಆಗಲ್ಲ. ಸರ್ ಅಸ್ತಮಾದಲ್ಲಿ ಅಸ್ತಮಾದಲ್ಲಿ ಬೇಸಿಕಲಿ ಕಫದ್ದಿದು ಕ್ವಾಂಟಿಟಿ ಆಫ್ ಕಫ ಇರುತ್ತಲ್ವಾ, ಕಫ ಬರದೇ ಇದ್ದರೆ ಯು ಗೆಟ್ ಓನ್ಲಿ ವೀಸಿಂಗ್. ಇಟ್ ಈಸ್ ಕಾಲ್ಡ್ ಡ್ರೈ ಅಸ್ತಮಾ. ದಟ್ ಈಸ್ ಡ್ಯೂ ಟು ಸ್ಪ್ಯಾಸಮ್ ಆಫ್ ದ ಲಂಗಲ್ಲಿ ಶ್ವಾಸನಾಳಗಳು. ತೋರಿಸ್ತೀನಿ, ಇವತ್ತೇ ತೋರಿಸಿದ್ನಲ್ಲ ಫೋಟೋ, ಹೌದಾ, ಹೋಗಿದೆ, ಪರವಾಗಿಲ್ಲ, ಏನಿಲ್ಲ. ಲಂಗ್ಸಲ್ಲಿ ಟ್ಯೂಬ್ಸ್ ಇರುತ್ತಲ್ವ, ಇಲ್ಲಿ ಟ್ರೇಕಿಯಾ ಬರುತ್ತೆ, ದೆನ್ ಬ್ರಾಂಕ್ಯೋಲ್ಸ್ ಬರುತ್ತೆ, ಬ್ರಾಂಕ್ಯೋಲ್ಸ್ ಆಗುತ್ತೆ, ತೆಳ್ಳಗಿರುತ್ತೆ ಟ್ಯೂಬ್ಸು. ಅವು ಸ್ಪ್ಯಾಸಮ್ ಆದಾಗ ಯು ಫೀಲ್ ವೀಸಿಂಗ್, ಯು ಗೆಟ್ ಕಾಫ್, ಬಟ್ ಇಟ್ ವಿಲ್ ಬಿ ಡ್ರೈ. ಓವರ್ ಎ ಪೀರಿಯಡ್ ಆಫ್ ಡಿಕೇಡ್ಸ್, ಇಯರ್ಸ್ ಟು ಡಿಕೇಡ್ಸ್ ಏನಾಗುತ್ತೆ, ದೆ ಬಿಕಮ್ ಪರ್ಮನೆಂಟ್ ಡ್ಯಾಮೇಜ್ ಆಗುತ್ತೆ ಲೈನಿಂಗು, ಆಸ್ಮಾ ಕಂಟ್ರೋಲ್ ಮಾಡದೇ ಇದ್ದರೆ. ಆವಾಗ ಮ್ಯೂಕಸ್ ಪ್ರೊಡ್ಯೂಸಿಂಗ್ ಸೆಲ್ಸ್ ಜಾಸ್ತಿ ಆಗುತ್ತೆ. ದಟ್ ಈಸ್ ಒನ್ ಇದು. ಇನ್ನೊಂದು, ಮೈಲ್ಡ್ ಆಸ್ಮಾ ಇದ್ದಾಗ ಸ್ಪ್ಯಾಸಮ್ ಇರುತ್ತೆ, ಯು ಗೆಟ್ ಸೆಕೆಂಡ್ರಿ ಇನ್ಫೆಕ್ಷನ್, ಆವಾಗ ಯು ಗೆಟ್ ಸ್ಪೂಟಮ್. ವೈರಲ್ ಇನ್ಫೆಕ್ಷನ್ ಕಾಮನ್ನು, ಇಲ್ಲ ಬ್ಯಾಕ್ಟೀರಿಯಲ್ ಆಗ್ಬೋದು.
ಆವಾಗ ವಿ ಕಾಲ್ ಇಟ್ ವೆಟ್ ಅಸ್ಮಾ. ವಿ ಯೂಸ್ ಟು ಕಾಲ್ ಇಟ್, ನವ್ ಡೇಸ್ ವಿ ಡೋಂಟ್ ಕಾಲ್ ಇಟ್ ವೆಟ್ ಅಸ್ಮಾ, ವಿ ಸ್ಟಿಲ್ ಕಾಲ್ ಇಟ್ ಜಸ್ಟ್ ಅಸ್ಮಾ ಅಂತಾನೆ. ಬಟ್ 2 ಕಾಂಪೊನೆಂಟು ಇರುತ್ತೆ ಆಸ್ಮಾದಲ್ಲಿ, ಒಂದು ಸ್ಪ್ಯಾಸಮ್, ಇನ್ನೊಂದು ಮ್ಯೂಕಸ್ ಪ್ರೊಡಕ್ಷನ್. ಸೊ ಇವಾಗ ಕರೆಂಟ್ ಬ್ರಿಟಿಷ್ ಥೊರಾಸಿಕ್ ಸೊಸೈಟಿ ಗೈಡ್ಲೈನ್ ಅಥವಾ ಜೀನಾ ಗೈಡ್ಲೈನ್ ವಾಟ್ ವಿ ಫಾಲೋ ಇಸ್ ವಿ ಗಿವ್ ಮೆಡಿಸಿನ್ ಫಾರ್ ಬೋತ್. ಇನ್ನೆಲ್ಲರ್ಸ್ ಯೂಸ್ ಮಾಡುವಾಗ ವಿ ಗಿವ್ ಎ ಕಾಂಬಿನೇಷನ್. ಒನ್ ಈಸ್ ಬ್ರಾಂಕೋಡೈಲೇಟರ್, ಅನದರ್ ಈಸ್ ಟು ರಿಡ್ಯೂಸ್ ಪ್ರೊಡಕ್ಷನ್. ಸೊ ಫ್ಲೂಟಿಕಾಝೋನು, ಸಾಲ್ಮೆಟ್ರಾಲ್, ಈ ರೀತಿ ಲಾಭ ಅಂತೀವಿ, ಪ್ಲಸ್ ಇದು ಕಾಂಬಿನೇಷನ್ ವಿ ಗಿವ್ ಸೊ ದಟ್ ಬೋತ್ ಆರ್ ಟ್ಯಾಕಲ್ಡ್ ಅಂತ. ಸರ್ ಫಾರ್ ವಾಟ್? ಯಾ ಹಾಂ. ಸೊ ಲಾಸ್ಟ್ ಕ್ವಶನ್, ಐ ಥಿಂಕ್ ವಿಲ್ ಟೇಕ್ ಲಾಸ್ಟ್ ಕ್ವಶನ್. ಸ್ಟಮ್ ಸೆಲ್ ಅಂದರೆ ಸ್ಟೆಮ್ ಎಲ್ಲಿರುತ್ತೆ? ಸಾರಿ, ಪ್ಲ್ಯಾಂಟಲ್ಲಿ ಕೆಳಗಡೆ ಬುಡ. ಆ ರೀತಿ ನಮ್ಮಲ್ಲಿ ಸ್ಟಮ್ ಸೆಲ್ ಅಂದರೆ ಇಟ್ ಕ್ಯಾನ್ ಗೋ ಟು ಎನಿ ಸೆಲ್, ವಿ ಕ್ಯಾನ್ ಮ್ಯಾನುಫ್ಯಾಕ್ಚರ್ ಎನಿ ಸೆಲ್ ಫ್ರಮ್ ದ್ಯಾಟ್ ಅಂತ. ಈಗ ಉದಾಹರಣೆಗೆ ರಕ್ತದಲ್ಲಿ ಬಿಳಿ ರಕ್ತ ಕಣ ಇದೆ, ಕೆಂಪು ರಕ್ತ ಕಣ ಇದೆ, ಪ್ಲೇಟ್ಲೆಟ್ ಇದೆ, ಎಲ್ಲ ಇದೆ. ಆದರೆ ಒಂದೊಂದು ಸ್ಟೆಪ್ ಮೊದಲು ಹೋದರೆ ನಮಗೇನಾಗುತ್ತೆ, ಒಂದೇ ಸೆಲ್ಲಿಂದ ಬೇರೆ ಬೇರೆ ಥರ ಡಿವೈಡ್ ಆಗ್ತವೆ. ಆ ರೀತಿ ಸ್ಟಮ್ ಸೆಲ್ನ ನಾವು ತೊಗೊಂಡ್ರೆ ವಿ ಕ್ಯಾನ್ ಮ್ಯಾನುಫ್ಯಾಕ್ಚರ್ ಎನಿ ಅದರ್ ಟೈಪ್ ಆಫ್ ಸೆಲ್. ತಮಾಷೆ ಅಂದರೆ ನಮ್ಮ ದೇಹದಲ್ಲಿ ಈವನ್ ಸ್ಕಿನ್ ಸೆಲ್ಲಲ್ಲಿ ಕೂಡ ಎಲ್ಲ ಜೀನ್ಸ್ ಇರುತ್ತೆ. ನರದಲ್ಲಿರೋ ಜೀನ್ಸು ಸ್ಕಿನ್ ಸೆಲ್ಲಲ್ಲಿರುತ್ತೆ. ಎಕ್ಸ್ಪ್ರೆಸ್ ಆಗಿರೋದು ಸ್ಕಿನ್ದು, ಸೊ ಸ್ಕಿನ್ ಆಗುತ್ತೆ. ಇಲ್ಲಿ ಬ್ರೈನ್ ಸೆಲ್ ಆಗಿರುತ್ತೆ. ಬಟ್ ಜೀನ್ಸ್ ಆರ್ ದೇರ್ ಎವ್ರಿವೇರ್. ಸೊ 2 ಮೆಥಡ್ ಮಾಡ್ತೀವಿ. ಒಂದೇನು ಮಾಡ್ತೀವಿ, ದೊಡ್ಡವರಲ್ಲಾದರೆ ವಿ ಟೇಕ್ ದ ವೈಟ್ ಬ್ಲಡ್ ಸೆಲ್, ವಿ ಇಂಜಿನಿಯರ್ ಇಟ್ ಟು ಗೋ ಬ್ಯಾಕ್ ಟು ಸ್ಟಮ್ ಸೆಲ್, ದಟ್ ಈಸ್ ಪೆರಿಫೆರಲ್ ಸ್ಟಮ್ ಸೆಲ್ ಥೆರಪಿ ಅಂತ. ಇನ್ನೊಂದು ಅವ್ರು ಹೇಳ್ತಾ ಇರೋದು ಹೆಂಗಂದರೆ, ಮಗು ತಾಯಿ ಹೊಟ್ಟೆಲಿದ್ದಾಗ ಮಗು ಒಂದು ಸೆಲ್ಲಿಂದನೇ ಶುರು ಆಗೋದು. ಅಂಬಲಿಕಲ್ ಕಾರ್ಡಲ್ಲಿ ಕೆಲವು ಸೆಲ್ಸ್ ಇರುತ್ತೆ, ಸ್ಟಮ್ ಸೆಲ್ಸು. ಅಂಬಲಿಕಲ್ ಕಾರ್ಡ್ ಎನಿವೇ ವಿ ಆರ್ ಗೋಯಿಂಗ್ ಟು ಥ್ರೋ. ಸೊ ಈಗೇನು ಮಾಡಿದ್ವಿ, ಸ್ಟಮ್ ಸೆಲ್ ಬ್ಯಾಂಕ್ ಅಂತ. ಸ್ಟೆಮ್ ಸೆಲ್ ಬ್ಯಾಂಕ್ ಅಂದರೆ ಲಿಕ್ವಿಡ್ ನೈಟ್ರೋಜನಲ್ಲಿ -240-250 ಸೆಲ್ಸಿಯಸ್ ತುಂಬ ಕೋಲ್ಡ್ ಇದರಲ್ಲಿ ಇಟ್ಬಿಟ್ರೆ ಯು ಕ್ಯಾನ್ ಪ್ರಿಸರ್ವ್ ದ ಸೆಲ್ ಫಾರ್ ಡಿಕೇಡ್ಸ್. 20-30 ವರ್ಷ ಇಟ್ಟರು ಏನೂ ಆಗಲ್ಲ. ಆವಾಗ ಅಕಸ್ಮಾತ್ ಆ ಮಗುಗೆ ಲ್ಯುಕೇಮಿಯಾ ಬಂತು, ವಿ ಕ್ಯಾನ್ ಗಿವ್ ರೇಡಿಯೇಷನ್, ಎಲ್ಲ ಸೆಲ್ಲು ಡೆಸ್ಟ್ರಾಯ್ ಮಾಡಿ ಮತ್ತೆ ಆ ಸೆಲ್ ಹಾಕ್ಬಿಟ್ಟು ದಟ್ ಸೆಲ್ ವಿಲ್ ಗ್ರೋ ಬ್ಯಾಕ್ ಇನ್ ಟು ಆಲ್ ಸೆಲ್ಸ್. ಈ ರೀತಿ ಟ್ರೀಟ್ಮೆಂಟ್ ಕೊಡ್ಬೋದು. ಇನ್ನು ಡಯಾಬಿಟಿಸ್ಗೆ ಕೆಲವು ಏಮ್ಸಲ್ಲಿ ನಾನಿದ್ದಾಗ ಒಂದು ರಿಸರ್ಚ್ ಆಗಿ ಒಂದೆರಡು ಪೇಷಂಟ್ ಕ್ಯೂರ್ ಕೂಡ ಮಾಡಿದರು. ಯು ಗಿವ್ ಎ ಸೆಲ್ ವಿಚ್ ವಿಲ್ ಪ್ರೊಡ್ಯೂಸ್ ಇನ್ಸುಲಿನ್ ಇನ್ ದ ಬಾಡಿ. ಸೊ ಸ್ಟೆಮ್ ಸೆಲ್ ಥೆರಪಿಯಿಂದ ವಿ ಕ್ಯಾನ್ ಕ್ಯೂರ್ ಡಯಾಬಿಟೀಸ್. ಇನ್ನೂ ಎಕ್ಸ್ಪೆರಿಮೆಂಟಲ್ ಸ್ಟೇಜಲ್ಲಿದೆ. ಒನ್ಸ್ ಇಟ್ ಗೆಟ್ಸ್ ಕನ್ಫರ್ಮ್ಡ್, ನಿಮ್ಮ ಇನ್ಸುಲಿನ್ ಟ್ಯಾಬ್ಲೆಟ್ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಬೀಟಾ ಸೆಲ್ ಇಲ್ವಾ, ವಿ ಗಿವ್ ಎ ಸೆಲ್ ವಿಚ್ ಬಿಕಮ್ ಬೀಟಾ ಸೆಲ್ ಇನ್ ದ ಬಾಡಿ ಆ್ಯಂಡ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಇನ್ಸುಲಿನ್. ಸೊ ದಟ್ ಈಸ್ ದ ವ್ಯಾಲ್ಯೂ ಆಫ್ ಸ್ಟಮ್ ಸೆಲ್. ಸೊ ಸ್ಟಮ್ ಸೆಲ್ ಯೂಸ್ ಫಾರ್ ಸ್ಕಿನ್, ವಿ ಯೂಸ್ ಫಾರ್ ಇದು ಪಾರ್ಕಿನ್ಸನ್ ಡಿಸೀಸಲ್ಲಿ ವಿ ಆರ್ ಟ್ರೈಯಿಂಗ್ ಟು ಯೂಸ್. ಸೊ ಸ್ಟಮ್ ಸೆಲ್ ಥೆರಪಿ ಈಸ್ ವೆರಿ ವಾಟ್ ಯು ಕಾಲ್ ಪ್ರಾಮಿಸಿಂಗ್ ಆ್ಯಸ್ ಆನ್ ಟುಡೇ. ಹಾಂ, ನೋ ಏಮ್ಸೆಲ್ ಆಗಿದ್ದು ನಾನಿದ್ದಾಗಲೇ ಆಯಿತು, ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಫ್ಯೂ ಇಯರ್ಸ್ ಬ್ಯಾಕ್. ಬಟ್ ಸ್ಟಿಲ್ ಇಟ್ ಇಸ್ ಇನ್ ಎಕ್ಸ್ಪೆರಿಮೆಂಟಲ್ ಸ್ಟೇಜ್. ಸೊ ಇವಾಗೇನು ಮಾಡ್ತಾಯಿದ್ದೀವಿ ಅಂದರೆ, ಮಗು ಇವಾಗ ಹುಟ್ಟಿದೆ, ಇನ್ನು 10 ವರ್ಷ 20 ವರ್ಷ 30 ವರ್ಷ 40 ವರ್ಷ ಆದಮೇಲೆ ದಿಸ್ ಫೀಲ್ಡ್ ಈಸ್ ಗೋಯಿಂಗ್ ಟು ಇಂಪ್ರೂವ್. ಸೊ ಇನ್ಸ್ಟೆಡ್ ಆಫ್ ಥ್ರೋಯಿಂಗ್ ದ ಅಂಬಲಿಕಲ್ ಕಾರ್ಡ್, ಯು ಕೀಪ್ ದ ಸ್ಟಮ್ ಸೆಲ್. ಆ್ಯಂಡ್ ಬೆಂಗಳೂರಲ್ಲೂ ಬಂದಿದೆ ಇದು. ಸ್ಟಮ್ ಸೆಲ್ ಬ್ಯಾಂಕ್ಸ್ ಆರ್ ಅವೈಲೇಬಲ್ ಇವನ್ ಇನ್ ಕರ್ನಾಟಕ, ಬ್ಯಾಂಗ್ಳೂರ್. ಫಸ್ಟ್ ಇಟ್ ಸ್ಟಾರ್ಟೆಡ್ ಇನ್ ಮೇನ್ಲಿ ಇನ್ ಸಿಂಗಪೂರ್. ಬೇರೆ ಬೇರೆ ಕಡೆ ಶುರು ಆಯಿತು, ಸಿಂಗಪೂರಲ್ಲಿ ಬಿಗ್ ಮೂವ್ಮೆಂಟ್ ಶುರು ಆಯಿತು. ಸೊ ಇಟ್ ಇಸ್ ಎ ರಿಸ್ಕ್ ಏನೂ ಇಲ್ಲ. ಇಫ್ ಯು ಲುಕ್ ಫ್ರಮ್ ದ ಪೇರೆಂಟ್ ಸೈಡ್, ದೇರ್ ಇಸ್ ನೋ ರಿಸ್ಕ್. ಎನಿವೇ ಅಂಬಲಿಕಲ್ ಕಾರ್ಡ್ ಈಸ್ ಬೀಂಗ್ ಥ್ರೋನ್ ಆಫ್ಟರ್ ದ ಬೇಬಿ ಇಸ್ ಬಾರ್ನ್. ಸೊ ಯು ಪ್ರಿಸರ್ವ್ ಇಟ್. ನಿಮ್ಮ ಮಗು ನಿಮ್ಮ ಹೆಸರಲ್ಲಿ ಇದ್ಬಿಡುತ್ತೆ. ಸೊ ಅದರದ್ದೇ ಸೆಲ್ಲು ಉಳ್ಕೊಂಡಿರುತ್ತೆ ಅಷ್ಟೇ ಬ್ಯಾಂಕಲ್ಲಿ, FD ಇಟ್ಟಾಗೆ. ಅಕಸ್ಮಾತ್ ನೆಸಿಟಿ ಬಂತಾ, ಲ್ಯುಕೇಮಿಯಾ ಆಯಿತು, ಇನ್ನೊಂದೇನೋ ಆಯಿತು, ಯು ಕ್ಯಾನ್ ಯೂಸ್ ಇಟ್ ಪ್ರೊವೈಡೆಡ್ ದ ಟೆಕ್ನಾಲಜಿನೂ ಅಷ್ಟೊತ್ತಿಗೆ ಇಂಪ್ರೂವ್ ಆಗಿರುತ್ತೆ. ಇದೂ ಇದರಲ್ಲಿ ಇಟ್ಕೊಂಡಿದ್ದೀವಿ. ಪ್ರಿಸರ್ವೇಷನ್ಗೆ ಐ ಥಿಂಕ್ ದೇ ಚಾರ್ಜ್ ಸಮಥಿಂಗ್, ಮೋಸ್ಟ್ ಆಫ್ ದೆಮ್ ಆರ್ ದೇ ಚಾರ್ಜ್ ಸಮಥಿಂಗ್, ಬಟ್ ವರ್ತ್ ಇಟ್ ಇಫ್ ಬೇಬಿ ಇಸ್ ಬೀಂಗ್ ಬಾರ್ನ್ ನೌ. ಇನ್ನೊಂದು ನಾವು ನೋಡ್ತಿರೋದಂದರೆ, ಆಯಿತು ಈಗ ನನಗೆ 46 ವರ್ಷ ಆಗಿಬಿಟ್ಟಿದೆ, ಈಗ ಹೋಗಿ ಯು ಕ್ಯಾನಾಟ್ ಹ್ಯಾವ್ ಅಂಬಲಿಕಲ್ ಕಾರ್ಡ್ ಆಯಿತು, ಸ್ಟಮ್ ಸೆಲ್. ಸೊ ಯು ಟೇಕ್ ಮೈ ಓನ್ ಸೆಲ್, ರೀಇಂಜಿನಿಯರ್ ಇಟ್, ವೈಟ್ ಬ್ಲಡ್ ಸೆಲ್ ಒಂದು ಕೆಲವನ್ನ ದೇ ಹ್ಯಾವ್ ಫೌಂಡ್ ಔಟ್ ದಟ್ ವಿ ಕ್ಯಾನ್ ರೀಮೇಕ್ ಇಟ್, ಗೋ ಬ್ಯಾಕ್ ಒನ್ ಸ್ಟೆಪ್. ಸೊ ಸ್ಪೆಷಲೈಸ್ಡ್ ಸೆಲ್ಲಿಂದ ಇಟ್ ಬಿಕಮ್ಸ್ ಜನರಲ್ ಸೆಲ್, ಸ್ಟಮ್ ಸೆಲ್ ಆಗುತ್ತೆ. ವಿ ಕ್ಯಾನ್ ರೀಯೂಸ್ ಇಟ್. ದಟ್ ಆಲ್ಸೋ ಇಟ್ ಈಸ್ ಇನ್ ಕ್ವೈಟ್ ಅಡ್ವಾನ್ಸ್ ಸ್ಟೇಜ್, ಬಟ್ ಸ್ಟಿಲ್ ಇನ್ ಎಕ್ಸ್ಪೆರಿಮೆಂಟಲ್ ಸ್ಟೇಜ್. ಆ್ಯಸ್ ಆನ್ ಟುಡೇ ಇಟ್ ಈಸ್ ಪ್ರಾಮಿಸಿಂಗ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಸ್ನೇಹಿತರೆ, ದಯವಿಟ್ಟು ಎಲ್ಲರೂ ನಿಮ್ಮ 2 ನಿಮಿಷ ಟೈಮ್ ಕೊಡಿ. ನಿಮಗೆ ಸಂಬಂಧಪಟ್ಟ ವಿಚಾರ ಇದೆ. ಯಾರು ಇಲ್ಲಿ ಸೇರಿರೋದರಲ್ಲಿ ಡಾಕ್ಟರ್ ಜೋಶಿಯವರ
ಸಂದರ್ಶನ ಮತ್ತು ಅವರ ಆರೋಗ್ಯದ ವಿಚಾರ ಬಗ್ಗೆ ಸಂಪರ್ಕ ಮಾಡಬೇಕು ಅಂತ ಇಚ್ಛೆ ಇದೆ. ಅಕ್ಟೋಬರ್ 2 ನೀವು ಮೊದಲು ಬಿಡುವಿರಬೇಕು. ಡಾಕ್ಟ್ರು ನಮಗೋಸ್ಕರ ಬಿಡುವು ಮಾಡ್ಕೊಂಡು ಬರ್ತಿದ್ದಾರೆ. ಆ ರೀತಿ ಗಂಭೀರವಾಗಿ ಸೀರಿಯಸ್ ಕಮಿಟ್ಮೆಂಟ್ ಇದ್ದು ಅಕ್ಟೋಬರ್ 2 10:30ರಿಂದ 12 ಗಂಟೆ ನಿಮ್ಮ ಸಮಯ ನಿಮ್ಮ ಆರೋಗ್ಯಕ್ಕೆ ಕೊಡುವುದಕ್ಕೆ ನಿಮಗೆ ಇಚ್ಛೆ ಇದ್ದರೆ 15 ಜನ ಮಾತ್ರ. ಈ ಉಪನ್ಯಾಸ ಆದ ಬಳಿಕ ನಿಮ್ಮ ಹೆಸರು ಮತ್ತು ದೂರವಾಣಿಯನ್ನು ಕೊಡಿ. ಈ ತಿಂಗಳ ಕೊನೆಯ ಭಾಗದಲ್ಲಿ ನಿಮಗೆ ದೂರವಾಣಿ ಕರೆ ಮಾಡಿ ನೆನಪಿಸುವ ಜವಾಬ್ದಾರಿ ಸಂಸ್ಥೆಯದು. ಡಾಕ್ಟ್ರು 10:30ರಿಂದ 12 ಇಲ್ಲಿ ಅವತ್ತು ಬರ್ತಾ ಇದ್ದಾರೆ. ಕೇವಲ 15 ಜನನ ಮಾತ್ರ ನೋಡಬಹುದು. ಇದು ಒಳ್ಳೆಯ ಪ್ರತಿಕ್ರಿಯೆ ವ್ಯಕ್ತಪಡಿಸಿದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆರೋಗ್ಯ ತಪಾಸಣೆ ಶಿಬಿರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವ ಉದ್ದೇಶ ಸಂಸ್ಥೆಗಿದೆ. ಸ್ನೇಹಿತರೆ, ಇದುವರೆಗೂ ಕೂಡ ಹಿಂದಿನ ಭಾಗದಂತೆಯೇ ಈ ಭಾಗದಲ್ಲಿಯೂ ಅತ್ಯಂತ ಉಪಯುಕ್ತವಾದ ವಿಚಾರವನ್ನು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಮತ್ತು ನಮ್ಮ ಜೀವನ ಶೈಲಿಗೆ ಸಂಬಂಧಪಟ್ಟ ವಿಚಾರವನ್ನು ಸೇವಾ ದೃಷ್ಟಿಯಿಂದ ಡಾಕ್ಟರ್ ಜೋಶಿಯವರು ತಿಳಿಸಿಕೊಟ್ಟಿದ್ದಾರೆ. ಅವರ ಈ ಉಪಕಾರಕ್ಕಾಗಿ ನಾವು ಎಂದೆಂದಿಗೂ ಚಿರಋಣಿಗಳು. ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ನಮಸ್ಕಾರ.